ಒಂದು ವಿನಂತಿ, ವಾಹನದ ಬಾಲಕರು K19 MC 7598 K19 MC 7598 ಗಾಡಿ. ನಮ್ಮ ಜೀರ್ಣೋದ್ಧಾರ ಸಮಿತಿಯ ಸದಸ್ಯರೆಲ್ಲರೂ ದೇವಸ್ಥಾನದ ಗರ್ಭಗುಡಿ ಹತ್ರ ಬರಬೇಕು. ಬ್ರಹ್ಮಕಲಶ ಪ್ರಾರಂಭ ಆಗ್ತದೆ. ಶ್ರೀ ಗುರುಭ್ಯೋ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಶ್ರೀಮ ನಮಃ ಗಣಪತಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಧರ್ಮದೈವತಾಯೇ ನಮಃ. ಪ್ರಾರ್ಥನಾಂ ಸಮರ್ಪಯಾಮಿ. ಮಾತೆಲ್ಲ ಪಂಡೆ ಅಗ್ರೇ ನಮಃ. ಸ್ವಸ್ತಿ ಮೇಧಾ ಯಶಃ ಪ್ರಜ್ಞಾ ವಿದ್ಯಾ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜಃ ಆರೋಗ್ಯಂ
ದೇಹಿಮೆ ಅವ್ಯವಾಹನ ಪುರುಷೋತ್ತಮ ಮಾತೆಲ್ಲ ಸೇರಿದು ದೇವರನ್ನ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ವಿಶೇಷವಾದ ಮುಹೂರ್ತದ ಕಾಲಡೆ ನಮ್ಮ ಆರಾಧನೆ ಮಾತ್ರ ಮತ್ತೊಂದು ಬರ್ತಿನ ಗಂಭೀರ್ಯ ದೇವರನ್ನು ಪ್ರತಿಷ್ಠಾಪನೆ ಪರಿವಾರ ದೇವರನ್ನ ಮಾತ್ರ ಪ್ರತಿಷ್ಠಾಪನೆ ಮಾತ್ರ ದೇವರಿಗೆ ನಮ್ಮ ಇನ್ನಿನ ಪೊರುಳು ನೆರವೇರಿಸುತ್ತಾ ಆ ಪ್ರಕಾರವಾದ ವಿಶೇಷವಾದ ದೇವರಿಗೆ ಕಲಾ ಸಾನ್ನಿಧ್ಯಾಭಿವೃದ್ಧಿಗೋಸ್ಕರವಾದ ಆ ನೃತ್ಯಕರ್ಮ ಕಲಶನ ಮಾತ ಅಭಿಷೇಕನ ಮಾತ ಮಲ್ಪನೆಗೊಂಡು ಆ ನಿಟ್ಟಿನ ವಿಶೇಷವಾದ ಕಲಶನ ಮಾತ ಪ್ರತಿಷ್ಠಾಪನೆ ಮತ್ತೊಂದು ಪ್ರಧಾನ ಯಾಗಾದಿನ ಮಾತ ದೇವರಿಗೆ ನಮ್ಮ ಅರ್ಪಣೆ ಮಾತ ಮಲ್ಪನ ಕಾಲ ಕಟ್ಟಡುಲ್ಲ ದೇವರನ್ನ ಸನ್ನಿಧಾನ ನಮ್ಮ ಮಾತೆಲ್ಲ ಸೇರಿದು ಪ್ರಾರ್ಥನೆ ಮತ್ತೊಂಡ ದೇವರ ಮಲ್ತಿನ ಚಿತ್ರ ಸೇವೆನ ಸಂತೋಷ ರೂಪದ ಸ್ವೀಕಾರ ಮತ್ತದು ಮೇಲ್ಕಾಲದ ಆಪುನ ಚಿತ್ರ ಬ್ರಹ್ಮಕುಂಭ ಕಲಶಾಭಿಷೇಕನ ಮಾತ ಸಂತೋಷ ರೂಪದ ಸ್ವೀಕಾರ ಮಲ್ಪನ ಪೂರಕವಾದಿ ದೇವರನ್ನ ಕಲಾ ಸಾನ್ನಿಧ್ಯಾಭಿವೃದ್ಧಿ ಆವಡು ಮಾತ ಸಮಸ್ತ ಭಕ್ತರಗಳಿಗೆ ಮಾತರಿಗಳ ದೇವರ ಅನುಗ್ರಹ ಮಲ್ಪನ ಪೂರಕವಾದಿ ಮಾತೆರನ್ನ ಇಲ್ಲದ ನಂದಾದೀಪ ಸದಾಕಾಲ ಬೆಳಗುಣಿಸಿದ ಯೋಗವಾಗಿರಲ್ಲ ಮಾತೆರೆಗಳ ಸುಖ ಶಾಂತಿ ನೆಮ್ಮದಿನ ದೇವರ ಅನುಗ್ರಹ ಮಲ್ಪನ ಪೂರಕವಾದಿ ತನು ಮನ ಧನ ಸಹಾಯನ ಮಲ್ಪನೆಗಳಿಗೆ ಮಾತೆರೆಗಳ ಶ್ರೇಯಸ್ಸನು ದೇವರ ಅನುಗ್ರಹ ಮಲ್ಪನ ಪೂರಕವಾದಿ ಇಡೀ ಗ್ರಾಮಗೂ ಇಡೀ ರಾಷ್ಟ್ರಗೂ ನಮ್ಮ ಆರಾಧನೆ ಮತ್ತೊಂದು ಬಭರ್ಯ ದೇವರನ್ನ ಅನುಗ್ರಹದ ಮಾತೆರೆಗಳ ಕ್ಷೇಮನ ದೇವರ ಅನುಗ್ರಹ ಮತ್ತು ಕೊರದು ಸರ್ವ ವಿಷಯಗಳನ್ನು ನಮ್ಮ ರಕ್ಷಣೆ ಮಲ್ಪ ದೇವರ ಪಡೆದು ದೇವರನ್ನ ಸನ್ನಿಧಾನದ ಮಾತೆಲ್ಲ ಸೇರಿದು ಪ್ರಾರ್ಥನೆ ಮಾಡ್ತಾರೆ. ಗೋವಿಂದಾನಿ ಗೋವಿಂದ.
ಜಪಮಾಲೆಯಂತೆ ಕೈಯಲ್ಲಿ ಮಂತ್ರ ಶ್ರುತಿ ಮಾಡೋ ತಂಬುರನಂತೆ
ಪಚ್ಚಿರಿ ಒಂದು ವಯಸ್ಸಿರದ ಬೆಳಕು ತೆಗೆಗೆ ದಾಸವಾರಿ ಇನ್ನೊಂದು ಗೀತೆ ಅದಕ್ಕೆ ಆಚಾರ್ಯ ಇವರಿಂದ ಮಠದ ಗೀತೆ ನಿರ್ವಹಣೆ
ಈ ಒಂದು ಬಹಳ ಮಧುರದ ಗೀತೆಯನ್ನು ಹಾಡಿರುವಂತ ಪುಟ್ಟ ಮೂಲಕಿ ಆಚಾರ್ಯ ಇವರಿಗೆ ಇದೊಂದು ಈ ಹಾಡಂತ ಹೇಳಿದ್ರೆ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವಂತಹ ಈ ಒಂದು ಬಹಳ ಸಂಗೀತ ಇರುವಂತಹ ಈ ಒಂದು ಸಂಗೀತದ ಎಲ್ಲ ಗುಣಗಳನ್ನು ಹೊಂದಿರುವಂತಹ ಈ ಒಂದು ಹಾಡನ್ನು ಈ ಪುಟ್ಟ ಬಾಳಿಗೆ ಹಾಡಿದ ಅವರಿಗೆ ಒಮ್ಮೆ ಜೋರಾದ ಚಪ್ಪಾಳೆ ಬರಲಿ ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಕೇಳ್ಕೊಳ್ತಾ ಹಾಗೆ ನಮ್ಮ ಒಂದು ಗೀತೆಯನ್ನು ಹಾಗೆ ಬೊಬ್ಬರು ಮತ್ತು ತಲವಾರ ದೇವಸ್ಥಾನದ ಅಭಿವೃದ್ಧಿಯಲ್ಲಿ ಪಾಲ್ಗೊಂಡಂತಹ ಗುರುರಾಜ್ ಭಟ್ ಕೋಲಿರಿ ಹಾಗೂ ಸತೀಶ್ ಪೂಜಾರಿ ಜ್ಯೋತಿ ಪಾಟೀಲ್ ಕೃಷ್ಣರಾಜ ಭಟ್ ಲಕ್ಷ್ಮೀ ಸಭಟ್ ಸತೀಶ್ ನಾಯಕ್ ಇವರೆಲ್ಲ ಬಹಳ ಮುತುವರ್ಜಿಯಿಂದ ಒಂದು ಸುಂದರವಾದ ಬೊಬ್ಬರಿಯ ದೇವಸ್ಥಾನ ನಿರ್ಮಾಣಗೊಂಡಿದೆ. ಮುಂದಿರುವ ಭಕ್ತರಿಗೆ ಎಲ್ಲರಿಗೂ ಶುಭವನ್ನು ಉಂಟು ಮಾಡಲಿ ಅಂತ ಕೇಳಿಕೊಳ್ಳುತ್ತಾ ಮುಂದಿನೊಂದು ಗೀತೆಯನ್ನು ಚಂದ್ರವತಿ ಆಚಾರ್ಯ ಹೇಳಿದ ನಂದರಲ್ಲಿ ಇಲ್ಲ ಇಲ್ಲ ಹೇಳೂರ್ದ ಗ್ರಾಮ
ಒಂದು ಒಂದು ಆಪುಜಿ ಒಂದು ಪೂರ ರೌಂಡ್ ಪಡೆದಿದ್ದಾರೆ. ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ತಂಗಾಳಿಯ ಸೊಗದಿ ಶ್ರೀರಂಗನ ಕಂಗೊಳಿಸುವ ಬೆಳದಿಂಗಳ ಸೊಬಗಲಿ ತಂಗಾಳಿಯ ಸೊಗದಿ ಶ್ರೀರಂಗನ ಚಾಮಲಾಂಗನ ತನ್ನ ಕೋಮಲ ಕರದಲ್ಲಿ ಚಾಮಲಾಂಗನ ತನ್ನ ಕೋಮಲ ಕರದಲ್ಲಿ ಆ ಮುರಳಿಯ ಪಿಡಿ ಹೃದಯದಲ್ಲಿ ಪ್ರೇಮ
ಜನಗಳಿಗರಿಗ ಪ್ರಸನ್ನನ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ ಬನ್ನಿ ಮುರಳಿಯ ನಾದವ ಕೇಳಿ. ಧನ್ಯವಾದಗಳು. ಹಾಗೆ ಮುನ್ನೊಂದು ಗೀತೆಯನ್ನು ರೂಪ ಶೈಲೇಶ್ ಇವರಿಂದ ನಂದ ಗೋಪ ನಂದನ ಅನ್ನೋ ಒಂದು ಮಧುರವಾದ ಗೀತೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ. ರಾಸಲೀಲೆ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾಗಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ವೇಣುಗಾನದಿಂದ ಮೋದ ತಂದ ಚೇತನ ಗೋಪ ಗೋಪಿ ಮನವ ಗೆದ್ದ ಪರಮ ಪಾವನ ನೀಲಮೇಘ ಸುಂದರ ವೇಣು ಮಾಧವ ಹಾರ ಪದಕ ಕಂಕಣ ಸುಂದರ ನೀಲಮೇಘ ಸುಂದರ ವೇಣು ಮಾಧವ ಹಾರ ಪದಕ ಕಂಕಣ ಸುಂದರ ರಾಸಲೀಲೆ ನರ್ತನ ರಾಗಲೋಲ ಮೋಹನ ರಾಸಲೀಲೆ ನರ್ತನ ರಾಗಲೋಲ ಮೋಹನ ನಂದಗೋಪ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ
ರಾಸಲೀಲೆ ನರ್ತನ ರಾಗಲೋಲ ಮೋಹನ ನಂದ ಬೃಂದಾವನ ಮಂದಿರ ಚಂದಿರ ನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಸಲೀಲೆ ರಾಗಲೋಲ ಮೋಹನ ರಾಸಲೀಲೆ ರಾಗಲೋಲ ಮೋಹನ ನಂದಗೋಪನಂದನ ನಾದಲೋಲ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಬೃಂದಾವನ ಮಂದಿರ ಚಂದಿರ ಬಹಳ ಮಧುರವಾದ ಇವರಿಗೆ ಧನ್ಯವಾದಗಳನ್ನು ಹೇಳ್ತಾ ಹಾಗೆ ಮುಂದಿನ ಒಂದು ಗೀತೆಯನ್ನು ಆದ್ವಿಕ ಪಿ ಆಚಾರ್ಯ ಇವರಿಂದ ದೇವರಿಗೆ ಮಹಾಪೂಜೆ ಜರಗಲಿಕ್ಕಿದೆ. ಆಸುಪಾಸಿನಲ್ಲಿ ಅಲ್ಲಲ್ಲಿ ಚದುರಿದಂತಹ ಭಕ್ತಾದಿಗಳೆಲ್ಲ ದೇವಸ್ಥಾನದ ಆವರಣದ ಒಳಗಡೆ ಒಗ್ಗೂಡಿಕೊಂಡು ನಾವೆಲ್ಲರೂ ಆ ದೇವರ ಮಹಾಪೂಜೆಯ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ. ನಾವೆಲ್ಲ ಎದ್ದು ನಿಂತು ದೇವರ ಈ ಮಹಾಪೂಜೆ ಕಣ್ಣಲ್ಲಿ ತುಂಬಿಕೊಂಡು ದೇವರ ಅನುಗ್ರಹಕ್ಕೆ ಪಾತ್ರರಾಗಬೇಕಾಗಿ ಈ ಮೂಲಕ ವಿಜ್ಞಾಪನೆ. ನಮ್ಮ ಸಮಿತಿಯ ಸದಸ್ಯರೆಲ್ಲರೂ ದೇವರ ಎದುರುಗಳಿಗೆ ಬಂದು ಒಬ್ಬರಿಂದ ಈ ದಿನದ ಬೆಳಗಿನ ಜಾವದ ಕೊನೆಯ ಮಹಾಮಂಗಳಾರತಿ ಕಾರ್ಯಕ್ರಮದಲ್ಲಿ ಸಮಿತಿಯ ದೇವರ ಎದುರುಗಳಿಗೆ ಬರಬೇಕು. ಅಲ್ಲಿ ರಸಮಂಜರಿ ಕಾರ್ಯಕ್ರಮದವರು 10 ನಿಮಿಷ ದೇವರ ಮಂಗಳಾರತಿ ಆಗುವವರೆಗೆ ತಮ್ಮ ಕಾರ್ಯಕ್ರಮವನ್ನು ನಿಲ್ಲಿಸಬೇಕಾಗಿ ಯಾರದು ಒಂದು ಕನ್ನಡಕ್ಕೆ ಕಳೆದು ಹೋಗಿದೆ. ಕಳೆದು ಹೋದವರು ಆಫೀಸ್ ಸಿಕ್ಕಿದವರು ತಲುಪಿಸಬೇಕಾಗಿ ವಿನಂತಿ. ಕನ್ನಡಕ್ಕೆ ಒಂದು ಒಬ್ಬರದ್ದು ಕಳೆದು ಹೋಗಿದೆ. ತಮಗೆ ಸಿಕ್ಕಿದವರು ಇಲ್ಲಿ ಕೌಂಟರ್ನಲ್ಲಿ ತಂದುಕೊಡಬೇಕು.
साधना सदना सन्तु जीवन मंगल नीराजनं समर्पयामि छत्र चामर सर्वे समन्तराजोपचार पूजार्थे वन्दनान् समर्पयामि गुरुभ्यो नमः महागणपतये नमः प्रार्थनां समर्पयामि कंकणपणिमणिहस्तं किङ्किणिराजारञ्जितभूषं कोङ्कणदेशनिवासनभूतं पङ्कजबर्भरिमद्भुतपीडे बर्भरीकाय नमः प्रार्थनां समर्पयामि ಗ್ರಾಮ ರಾಷ್ಟ್ರಗಳು ಮಾತೆಲ್ಲ ಸೇರ್ತು ಸಪರಿವಾರ ಬರ್ಬರೀಕ ಸಾನ್ನಿಧ್ಯಗಳು ಗ್ರಾಮ ರಾಷ್ಟ್ರಗಳು ಮಾತೆಲ್ಲ ಸೇರಿದು ಸಪರಿವಾರ ಬರ್ಬರೀಕ ಸಾನ್ನಿಧ್ಯಗಳು ಪ್ರಾರ್ಥನೆ ಮಾತ್ರವನ್ನು ಅಂತಿದ್ದರು. ವಿವೇಕವಾದ ಅಲ್ಲ ಸಂಕಲ್ಪನ ಮಾತಿಗೆ ಒಂದು ವಿಶೇಷವಾದ ಸಪರಿವಾರ ಬಬ್ಬರಿಯ ಸಾನ್ನಿಧ್ಯನ ಮಾತ ಪುನಃ ಪ್ರತಿಷ್ಠಾಪನ ಮಾತು ಮಲ್ಪಡು ఆయన ಬ್ರಹ್ಮಕಲಶೋತ್ಸವದ ಪೊರ್ಲು ಮಾತು ತೂಗೋಡು ಮಲ್ಪನ ಚಿತ್ರ ಸಂಕಲ್ಪನ ಮಾತು ಒಂದು 1-2 ಜನ ಅಂತ ಇಡೀ ಗ್ರಾಮಾಡಳಿತಗಳು ಭಕ್ತ ಜನಗಳು ಮಾತ್ರ ಸೇರಿದ ವಿಶೇಷವಾದ ಮಲ್ದಿನ ಶ್ರಮದಾವರ ಇನಿತ ಪಟ್ಟರು ಈತ ಪೊರ್ಲುದ ಬಬ್ಬರಿಯನ ಸಾನ್ನಿಧ್ಯ ಬ್ರಹ್ಮಕಲಶಾಭಿಷೇಕ ಪ್ರತಿಷ್ಠಾಪನ ಮಾತು ಉಪನ ಯೋಗವಾಗಿಯೇ ದೇವರ ಅನುಗ್ರಹ ಮಲ್ಪಾರ್ಪಡಿಯಲ್ಲ ಇದಾದ ಪ್ರಾಗ ಕೂಡದ ಪಟ್ಟರು ಅಧಿವಾಸ ವಿಜಯ ಮಾತ ಮಲ್ತೊಂದು ದೇವರಿಗೆ ಯೋಗ ನಿಗ್ರಹ ಜಪಡಾದ ಇರಿದ ಪಟ್ಟರು ಕಾಣದ ಪಟ್ಟರು ಮೀನರತ್ನದ ಸುಮುಹೂರ್ತರು ಬಬ್ಬರಿಯ ಸಾನ್ನಿಧ್ಯ ಮಾತ ಪ್ರತಿಷ್ಠಾಪನೆ ಮಾತ ಮಲ್ತೊಂದು ಕಲಾ ಸಾನ್ನಿಧ್ಯ ಅಭಿವೃದ್ಧಿಯಾಗಲಿ ದಾಸ ಮಾತ ಕ್ರಿಯೆಯ ಮಾತ ಮಲ್ಪಡ ಆ ಕ್ರಿಯೆ ಮಾತ ಮಾತದ ಪ್ರಧಾನ ಯಾಗ ಅಷ್ಟ ದ್ರವ್ಯದಾವ ಅಗ್ನಿ ಮಾತ ಆಹುತಿ ಮಾತುಗಳನ್ನು ಅಂಜನೆ ಅಷ್ಟೋತ್ತರ ಶತ ಸಹಿತವಾದ ಬ್ರಹ್ಮ ಕಲಶನ ಪ್ರತಿಷ್ಠಾಪನ ಮಾತ ಮತ್ತೊಂದು ಕಲಾ ಚೈತನ್ಯ ಅಭಿವೃದ್ಧಿಯಾಗಲಿಗೋಸ್ಕರವಾದ ವಿಶೇಷವಾದ ನಮ್ಮ ದೇವರಿಗೆ ಬ್ರಹ್ಮ ಕುಂಭಾಭಿಷೇಕ ಪ್ರಸನ್ನ ಪೂಜಾದಿನ ಮಾತ ಅರ್ಪಣೆ ಮಾತ ಮತ್ತದ ಅಂತಾದ ಪುನಃ ದೇವರಿಗೆ ನಮ್ಮ ಕಲಶಾಭಿಷೇಕ ವೈಕಮಲ್ಪಡೋ ಪಾಪಕ್ಷಯೋಭಿಷೇಕೇನ ನಮ್ಮ ಮಂದಿರ ಚಿತ್ತಿನ ಪಾಪ ಸಂಚಯ ದೋಷಗಳು ಮಾತೆತ್ತನಿಂದ ಅವು ಮಾತ ಪರಿಹಾರಾಪಿನಿಯ ಫಲಪಣ್ಣಂದಾಂಡ ದೇವರಿಗೆ ದೈವ ದೇವರುಗಳಿಗೆ ಪಂಚಾಮೃತಾದಿ ಕಲಶಾಭಿಷೇಕ ಮತ್ತು ಅರ್ಪಣೆ ಮಂತ್ರಾಂದಾಂಡ ನಮ್ಮ ಜೀವನ ಮಂದಿರ ಚಿತ್ತಿನ ಪಾಪ ಸಂಚಯ ದೋಷಗಳಿಂದ ದೇವರ ಪರಿಹಾರ ಮಲ್ಪಾರ್ಪೆ ಅಭಿಷೇಕ ಮಲ್ಪಡೋದಾಂಡ ಪೂರ್ವ ತಯಾರಿಯಾದ ನಮ್ಮ ಕಲಶ ಪ್ರತಿಷ್ಠಾಪನೆ ಮಾತ ಮಲ್ಪಡು ಕಲಶಾಪಣ್ಣಂದಾಂಡ ಕಕಾರ ಕಲ್ಮಶಂ ಹಂತಿ ಲಕಾರ ಲಕ್ಷ್ಮೀ ವರ್ತತೆ ಶಕಾರ ಶಾಂತಿದ ಪ್ರೋಕ್ತ ವಿಶೇಷವಾದ ಕಾಪಣ್ಣಂದಾಂಡ ಸಮಸ್ತ ಕಲ್ಮಶದ ಪರಿಹಾರ ಪುಣ್ಣಿಗೆ ಲಾಪಂಪುನಂಚಿನ ಅರ್ಥ ಲಕ್ಷ್ಮೀ ವರ್ಧತೆ ಸಕಲ ರೀತಿಯ ಸಂಪತ್ತಿನ ದೇವರ ಅನುಗ್ರಹ ಮಲ್ಪಾರ್ಪರಿಗೆ ಶಾಪಣ್ಣಂದಾಂಡ ಮನಸ್ಸಿಗೆ ಶಾಂತಿ ನೆಮ್ಮದಿನಿ ಆ ಕಲಶಾಭಿಷೇಕ ಅರ್ಪಣೆ ಮಂದಿನಿಂದಾಂಡ ದೇವರ ಅನುಗ್ರಹ ಮಲ್ಪಾರ್ಪರಿಗೆ ಐದು ಕಲಶಗಳು ಮಸ್ತು ದೇವರ ನಗರು ಕಲಶಸ್ಯ ಮುಖೇ ವಿಷ್ಣು ಕಲಶದ ಮುಖಭಾಗಗಳು ಮಹಾವಿಷ್ಣು ದೇವರಲ್ಲಿ ಕಂಠೇ ರುದ್ರ ಸಮಾಶ್ರಿತ ಕಲಶದ ಕಂಠಭಾಗಗಳು ವಿಶೇಷವಾದ ರುದ್ರದೇವರಲ್ಲಿ ಅಂಜನೆ ವಿಶೇಷವಾದ ಅಡಿಭಾಗಗಳು ವಿಷ್ಣು ದೇವರನ್ನ ಸನ್ನಿಹಿತರಾಗಲಿದೆ ಬೇದ ಸಪ್ತ ಪರ್ವತಗಳು ಸಪ್ತ ಸಾಗರಗಳು ನದಿ ದೇವರನ್ನಗಳು ಮಾತೆಲ್ಲ ಋಗ್ವೇದ ಯಜುರ್ವೇದ ಸಾಮವೇದ ಸಮಸ್ತ ವೇದಗಳು ಮಾತ ಕಲಶಗಳ ಮಾತ ಸನ್ನಿಹಿತರಾಗುತ್ತೇವೆ ಅಂಚಿತ್ತಿನ ಸಂಪತ್ತನಾಲ್ ಕಲಿನ ಮಾತ ಆವಾಹನ ಮಾತ ಮತ್ತೊಂದು ದೇವರಿಗೆ ಅಭಿಷೇಕನ ಮಾತ ಮಂತ್ರಾಂಡ ಕಲಾ ಚೈತನ್ಯ ಅಭಿವೃದ್ಧಿ ಆಪುಟಿಗೆ ಕಲಾ ಚೈತನ್ಯ ಅಭಿವೃದ್ಧಿ ಆಯಿನಿಂದ ಅಂಡ ನಂಗೆ ಇಡೀ ಏಮಾತ ಭಕ್ತ ಜನಗಳು ಇಂಚಿತರ ಕಷ್ಟ ಉಂಟು ದೇವರ ಪರಿಹಾರ ಮಂತ್ರೇ ಪಡೆದು ದೇಹಿಯಿಂದ ಮತ್ತೆ ಶ್ರದ್ಧೆ ಭಕ್ತರ ಕೈ ಮುಗಿಯವನ ಅಂಚಿತರ ಕಷ್ಟ ಮಾತ್ರ ಪರಿಹಾರ ಮಂತ್ರದ ಇಷ್ಟಾರ್ಥ ಗುರುಪನ ಸಾನ್ನಿಧ್ಯ ಈ ಜಾಗದ ಬೆಳಗುಂಡು ಪಡ್ಪನ ಚಿತ್ರನ ಶಾಸ್ತ್ರ ವಚನ ಅಂಚಾದ ಪುನಗ ದೇವರ ಮಾತ್ರನ ಪ್ರತಿಷ್ಠಾಪನ ಮಾತ್ರ ಕಲಶಾಭಿಷೇಕ ಮಾತ್ರ ಅಂತದ ಅಂಡ ಕಲವು ಅಪ್ರತ್ಯಕ್ಷ ದೇವತಾ ಕಲಿಯುಗಳು ದೇವರ ಪ್ರತ್ಯಕ್ಷ ಆಪುಜರಿಗೆ ಒಂದು ಕಲಿ ನಿರ್ಧಾರ ಅಂದ್ರೆ ಲೆಕ್ಕ ಅಂದ್ರೆ ದೇವರ ಪ್ರತ್ಯಕ್ಷ ಆಪೇರೆ ಶಾಸ್ತ್ರ ಬಂದರೆ ಒಂಜಿಗಳಿಗೆ ಒಂಜಿ ಮನುಷ್ಯ ಏಕಾಂತೋಡು ತಪಸ್ಸು ಮಂತ್ರಿಯನ್ನಾಂಡ ಕಲಿಯುಗಳು ದೇವರ ಪ್ರತ್ಯಕ್ಷ ಆಪೇರಿಗೆ ಒಂಜಿಗಳಿಗೆ ಬಂದ 21 ನಿಮಿಷ ಸಾಧ್ಯನೇ 21 ನಿಮಿಷ ಬಂಪನ ಏರಿಗಲ್ಲ ಕೆಲವೊಂದು ದೇವರ ಧ್ಯಾನ ಮಂತ್ರಿಗೆ ಸಾಧ್ಯತೆ ಅತಿ ವೈಕಮಣ್ಣನಾಂಡ ಅತಿಯಾದ ವೇಗವಾದ ಪೂಪನ ಸಾಧನೆಗೆ ಬಂದಂದಾಂಡ ನಮ್ಮ ಎತ್ತವೇದ ಪುದರ್ ಬಂಡ್ರಿಗೆ ಜೆಟ್ ರಾಕೆಟ್ ವಿಮಾನ ಬಂಡ್ರಿಗೆ ಅತ್ತಿಗೆ ಮನೋವೇಗದ ವೇಗವಾದ ಪೂಪಿನ ಕುಳಂಜಿ ಸಾಧನೆ ಇಜ್ಜಿ ಕುಳಂದಿನಂತನೇ ಪರವರುಳ ಪೋರೆ ಅಪ್ಪನಂಗ ಪರದೇಶಗಳ ಪೋರೆಗ ಅಪ್ಪನಗ ಮನೋವೇಗ ಬಹಳ ವೇಗ ಅಂತ ಲೆಕ್ಕ ಅಪ್ಪನಗ
ದೇವರ ಪ್ರತ್ಯಕ್ಷ ಕಲಿಗೊಳ್ಳವರಿಗೆ ಸಾಧ್ಯತೆ ಇಚ್ಚಿ ಅಪರಾಗ ದೇವರ ನಂಗೆ ಅನುಗ್ರಹ ಮತ್ತು ಹೆಚ್ಚಾಪಣ್ಣಂಗಾಂಡ ಶಕುನದ ಮುಖೇನವಾದ ನಂಗೆ ದೇವರ ಅನುಗ್ರಹ ಮತ್ತು ಲೆಕ್ಕ ಎಕ್ಕಡ ಕಾಂಡ ಪ್ರತಿಷ್ಠಾಪನೆ ಇತ್ತಿನಗಳು ಪತ್ತೂರು ಪರಿಗಿಯಾವ ದೇವರ ಪ್ರತಿಷ್ಠಾಪನೆ ಮಂತದ ದೇವರಿಗೆ ಮಹಾ ಮಂಗಳಾರತಿ ಮಲ್ಪನ ಸಮಯಗಳು ದೇವರ ನಂಗೆ ಪಿಂಗಾರದ ರೂಪದ ಪ್ರಸಾದ ಮಾತ ಕೊಡಿಯ ಅಂಚನೆ ವಿಶೇಷವಾದ ಮಹಾ ಮಂಗಳಾರತಿ ಮಲ್ಪನಗಳ ಪತ್ತುಡು 2-3 ಸರಿ ದೇವರ ನಂಗೆ ಪ್ರಸಾದದ ರೂಪದ ನಂಗೆ ಕೊಡಿಯರ ಪಣ್ಣನಾಂಡ ನೆತ್ತ ಅರ್ಥದಾದ ಪಣ್ಣನಾಂಡ ದೇವರಿಗೆ ಸಂತೃಪ್ತಿಯಾದ ಪಂಪನ ಚಿತ್ರ ಸೂಚನೆ ಈ ಪ್ರಸಾದ ಕೊಡ್ತೀನಿ ಪಂಪನ ಚಿತ್ರ ವಿಚಾರ ಅಂತಾಗ ದೇವರ ಸನ್ನಿಧಾನ ಪ್ರಾರ್ಥನೆ ಮಂತ್ರಗ ಮಾತೆಲ್ಲ ಶ್ರದ್ಧೆಡ ಭಕ್ತಿಡ ಕೂಡಾಪನ ಸತ್ಕರ್ಮನ ಮಾತ್ರ ಮಂತೊಂದು ನನ್ನ ಪಲ್ಲ ಪೂಜೆನ ಮಾತ್ರ ಮಂತ್ರೆಗೊಂಡು ಅನ್ನಾರಾಧನೆ ಪಂಪನ ಚಿತ್ರ ಎಲ್ಲ ಒಂದು ಸೇವೆ ನರ್ಪಣೆ ಮಂತ್ರೆಗೊಂಡು ವೈಕೊಂಡನಾಡ ಸರ್ವೇಶಾಂ ಅಪಿ ದೇವಾನಾಂ ತುಷ್ಟಿ ಭೋಜನಾತ್ ಮಾತ್ರ ದೇವರನಗುಲ ಕೋಟಿ ಕೋಟಿ ದೇವರನಗುಲ ಸಂತೃಪ್ತಿ ಹೊಂದಿನ ಚಿತ್ರ ಎಲ್ಲ ಸೇವೆಯು ಪಣ್ಣನಾಂಡ ಅವು ಅನ್ನಾರಾಧನೆ ಸೇವೆ ಪಡೆದು ಶಾಸ್ತ್ರಗಳು ಬರ್ತದೆ ವೈಕೊಂಡನಾಡ ಒಂಜಿ ವ್ಯಕ್ತಿ ನಮ್ಮ ಸಂತೃಪ್ತಿಗೊಳಿಸವರಿಗೆ ಸಾಧ್ಯತೆ ಇಚ್ಚಿ ಸಂತೋಷಗೊಳಿಸವರಿಗೆ ಸಾಧ್ಯತೆ ಇಚ್ಚಿ ದಾದನೆ ಒಂಜಿ ವಸ್ತು ಕೊಡ್ಲಿಕ್ಕೆ ಬಂಗಾರ ಕೊರಡು ಕಾಸು ಕೊರಡು ಕುಂಟು ಕೊರಡು ಜಾಗ ಕೊರಡು ಜಾಗ ಕೊಂಡಿನ ಅಂಡಲ ఆయన మనసులో పడుకుండు అయ్యి అన్నవంత కొట్టుకుంటూ ఆపోకండు అంతే ఆయన సంతృప్తిಗೊಳಿಸವರಿಗೆ ಅಂಡ ಉಣಸು ಕುಣಿನ ಈ ವ್ಯಕ್ತಿ ಪಂಪೆಗೆ ಹೆಂಗ್ ಬಡಿ ಎನ್ಕ್ಯಾಂಡ್ ಹೆಂಗ್ ಮನ ಸಂತೋಷ ಎಲ್ಲ ಮಾಡೋಚಿ ಪಂಪೆಗೆ ಪಣ್ಣನಾಂಡ ಮನಪೂರ್ವಕವಾದ ಸಂತೋಷಾಪನ ಚಿತ್ತನ ಎಲ್ಲ ಒಂದು ಸೇವೆ ತಿನ್ನಾಂಡ ಅವು ಅನ್ನಾರಾಧನೆ ಸೇವೆ ಪಡೆದು ಶಾಸ್ತ್ರವಟ ಅಂತಾದ ಪುನಗ ಸಾವಿರಾರು ಜನಕ ಅನ್ನಾರಾಧನೆ ಸೇವೆನ ಮಂಪರೆಗೊಂಡು ಐತಪೂರ್ವವಾದ ಪಲ್ಲ ಪೂಜೆ ಸೇವೆನ ಅರ್ಪಣೆ ಮಾತ್ರ ಮಂಪರೆಗೊಂಡು ಸಪರಿವಾರ ಒಬ್ಬರಿಯ ಸಾನ್ನಿಧ್ಯ ಪ್ರಾರ್ಥನೆ ಮಾಡ್ತೀನಿ ಮಲ್ದಿನ ಸತ್ಕರ್ಮಗಳಾಗೊಂಡು ಸಾನ್ನಿಧ್ಯ ಇದ್ದರೆ ಸ್ವೀಕಾರ ಮಂತ್ರಗಳು ನಮ್ಮ ಮಾತೆಲ್ಲ ಪ್ರಾರ್ಥನೆ ಸಾನ್ನಿಧ್ಯ ದಿನೇ ದಿನೇ ಬೆಳಗೋಡು ನಂದಾದೀಪವಾಗಿ ಬೆಳಗೋಡು ಇಡೀ ಏನು ಮಾತ್ರ ಭಕ್ತರನ್ನು ಕೊಂಡು ಕಷ್ಟ ಅಂತ ಬರ್ತಿಲ್ಲ ಅವರ ಕಷ್ಟನೇ ಪರಿಹಾರ ಬಂದದ್ದು ಇಷ್ಟಾರ್ಥ ಕೊಟ್ಟಿನ ಸಾನ್ನಿಧ್ಯ ಬೆಳಗುವ ಮೂಲಕವಾದ ಪರೋಕ್ಷವಾದ ಅಪರೋಕ್ಷವಾದ ಏಕಪಣ್ಣನಾಡ ಒಲೆಯ ಪುದರ ಪಂಡದ ಒಲೆಯ ಪಂಚದ ಆವೇಗದಲ್ಲಿ ಏನು ಮಾತ್ರ ತನ್ನು ಮನ ಧನ ಇವೇ ರೀತಿಯಾದ ಸಹಕಾರ ಮಾತ್ರ ಅಲ್ಲದೆ ಅಗ್ಲೇಗಳ ಗೋಳಾಪನ ಚಿತ್ರಣ ಪೂರ್ಣ ಆಯುಷ್ಯ ಪೂರ್ಣ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಮಲ್ಪನ ವ್ಯವಹಾರ ಕ್ಷೇತ್ರದ ಉತ್ತರೋತ್ತರ ಅಭಿವೃದ್ಧಿ ಕೈ ತುಂಬ ಸಂಪಾದನೆ ಮನಸ್ಸಿಗೆ ನೆಮ್ಮದಿ ದೇಹದ ಆರೋಗ್ಯ ಜೋಗ್ಯವಾದ ಮಾತ್ರ ಗೋಳಾಪನ ಚಿತ್ರಣ ವಿದ್ಯಾಬುದ್ಧಿಯನ್ನು ಮಾತ್ರ ಪ್ರಾಪ್ತಿ ಮಲ್ಪಾಲ್ಕೊಡ್ತು ಅಕ್ಕಣಗಳಿಗೆ ಮಾತ್ರ ಗೋಳಾಪನ ಸಕಲ ಸೌಭಾಗ್ಯ ಮಾತ್ರ ಪ್ರಾಪ್ತಿ ಮಲ್ಪಾಲ್ಕೊಡ್ತು ಅನವರತವಾದ ಬಬ್ಬರಿಯರ ಸಾನ್ನಿಧ್ಯಗಳು ಭಕ್ತದ ಸೇವೆ ಮಾಡ್ತದೆ ಬೊಬ್ಬೆಯಲ್ಲಿ ಅನುಗ್ರಹದಾವೆ ನೆಮ್ಮದಿದ ಬದುಕನಿ ಸುಖದ ಬದುಕನಿ ಬಬ್ಬರಿಗೆ ಅನುಗ್ರಹ ಪಾಲ್ಗೊಳ್ಳುವ ಪಡೆದು ಪೂಜೆದ ಅವಸಾನ ಕಾಲಗಳು ಮಾತೆಲ್ಲ ಕೈ ತೋರ್ಸಾದ ಶ್ರದ್ಧೆಡೆ ಭಕ್ತಿಡೆ ಮನಸ್ಸದ ಪ್ರಾರ್ಥನೆ ಮಾಡ್ಕೊಂಡ ಸಪಾರ್ಷದ ರಥೈಕಾಯ ನಮಃ ಪ್ರಾರ್ಥನಾ ಸಮರ್ಪಯಾಮಿ ಗೋವಿಂದಾನಿ ಗೋವಿಂದ
श्रीवर्धमायुष्यमारोग्यं वाविदाशोभमानमनीयते धान्यं धनं पुत्रलाभं शतसंवत्सरं दीर्घमायुः हिरण्यगर्भगर्भस्थं हेमबीजं विभावसोः अनन्तपुण्यं शान्तिं प्रयच्छ मे गोविंदानि गोविंद हल हल चीक हल हल चीक हल हल चीक हल
chick khal 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 chick 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 नारायणो विष्णु वासुदेवो अभिरक्षतु मनस्संकल्प सिद्धिरस्तु ಮಾತೆಲ್ಲ ಆಡಳಿತ ಕಮಿಟಿಗಳು ಸದಸ್ಯರು ಒಂದೊಂದಾಂಡ ಯಜಮಾನಿ ಒಂದು ಜಿಲ್ಲದ ಯಜಮಾನಿ ಉಪಯೋಗ ఒక ಮಾತ ಸದಸ್ಯರು ಲೆಕ್ಕ ಅವೇ ರೀತಿಯಾದ ಒಂದ ಯಜಮಾನಿಯರು ಬಂದಂದಾಂಡ ಒಬ್ಬರಿಗೆ ಮಾತ ಸದಸ್ಯರನ್ನ ಅರ್ಥಾತ್ ಆಯ್ನ ಸೇವಕರನ್ನು ಕೊಡುವುದು ಲೆಕ್ಕ ಆ ಮನೋಭಾವನ ಜೀವಂತು ವಿಶೇಷವಾದ ಆನಂದಿಸಿ ಗುರುಭಟ್ರ ಬಂಡೇರು ಎಂಗಳಿಗೆ ಮಸ್ತು ಉಪಕಾರ ಬಂದಿದೆ ಬಂದಂದಾನ ಶ್ರಮದಾನುಡು ನಂಗೆ ಮಾತ್ರ ಮಸ್ತು ಉಪಕಾರ ಮಾತು ಸುಮಾರಿಲ್ಲದಗಳು ಬಂದಿದೆ ಅಂಚಾದ ಪುನಗ ಅಂಚಿತ್ತಿನ ಮನೋಭಾವನೆ ನಂಗೆ ಬಬ್ಬರೇ ನಂಗೆ ಅನುಗ್ರಹ ಅಂತ ಪಾಲ್ಗೊಳ್ತೇನೆ ಬೈಕ ಬಂದಂದಾಂಡ ಸೇವೆನಲ್ಲಿ ಸಂಕಲ್ಪ ಉಂಡಿಗೆ ಏನೇನ ಕೈತೆ ಯವು ಸೇವೆ ಯವು ಕಪ್ಪ ಕಾಣಿಕೆಗೆ ಸ್ವೀಕಾರ ಮಂಕನರು ಪಡೆದು ಸೇವೆಯನ್ನ ಒಂದು ಸಂಕಲ್ಪ ಉಂಡ ಅವೇ ರೀತಿಯಾದ ನಡಕೊಂಡು ಈ ವ್ಯಕ್ತಿಯಾನ ಇಂಚಿನ ಸೇವೆ ಕಾಡು ಈ ದ್ರವ್ಯ ಮಾತು ಜಿತನೋ ಪಡೆದು ಬಬ್ಬರಿಯ ಅವು ನಮ್ಮ ಸಂಕಲ್ಪ ಆಗ್ತಾ ಆಯದಾದ ಸಂಕಲ್ಪ ಮಲ್ದೇನ ಅವನಿ ಇನಿತ ಪರ್ತಳು ನಮ್ಮ ಕೈ ಹಿಡಿದ ಮಾತ ಈತ ಮಾತ ಬೇಲಿನ ಮಾತ ಮಲ್ಪ ಒಂದು ಪುರ್ಲು ಗಂಟಡೆ ವೈಭವಡು ವಿಜೃಂಭಣೆಡೆ ಈ ತೂಪಡಾಯಿ ಪರಿಪೂರ್ಣ ಕಲಾ ಸಾನ್ನಿಧ್ಯಡು ಪ್ರತಿಷ್ಠಾಪನೆ ಅದಕ್ಕುಲ್ಲದೆ ನಿಜಾದು ಪನಗ ಕೋಡೆ ಪಲ್ಲಗನ ಮಲ್ಲ ಯೋಗ ನಂಗೆ ಬಬ್ಬರಿ ನಂಗೆ ಸೇವೆ ಮಲ್ಪನ ಯೋಗಲ ನಂಗೆ ಕೊಡ್ತೀರ ತೊಟ್ಟುಗು ಆ ಬ್ರಹ್ಮ ಕಲಶೋತ್ಸವನ ತೂಪನ ಯೋಗಲ್ಲ ಆ ಬಬ್ಬರಿ ನಂಗೆ ಅನುಗ್ರಹ ಮಲ್ಪ ಕೊಡ್ತೇ ಎಂದಿರಕ ನಿಜಾದು ಪನಗ ದೇವತಾ ಸನ್ನಿಧಾನದ ಪ್ರಾರ್ಥನೆ ಮತ್ತು ಮಿನಿ ಎಕಡೆ ಪಲ್ಲಕನೆ ಉದರ ಪಡೆದಂತ ಪರೋಕ್ಷವಾದ ಅಪರೋಕ್ಷವಾದ ಶ್ರಮದಾನಾದಿಪ್ಪು ತನು ಮನ ಧನ ಈ ಮೂಜಿ ರೀತಿಯಿಂದ ಏನು ಮಾತನಿಕ್ಕೆ ದೇವರನ್ನ ಸೇವೆನ ಮಾತ ಮಂದಿರ ಅಗ್ರಿಗೆ ಮಾತ ಬಬ್ಬರಿನ ಪರಿಪೂರ್ಣ ಅನುಗ್ರಹ ಪ್ರಾಪ್ತಿಯಾವಡ ನಿಗುಲಿಗುಳು ಮಲ್ಪನ ವ್ಯವಹಾರ ಕ್ಷೇತ್ರಗಳು ದಿನೇ ದಿನೇ ಅಭಿವೃದ್ಧಿ ಕೈತುಂಬ ಸಂಪಾದನೆ ಪ್ರಾಪ್ತಿಯಾವಡೆ ಮನಸ್ಸಿಗೆ ನೆಮ್ಮದಿ ದೇಹಕ್ಕೂ ಆರೋಗ್ಯ ಕೈಕಾಲ ಸುಖನೆ ಮಾತ ಬಬ್ಬರಿಯ ಅನುಗ್ರಹ ಮಲ್ಪಾದ ಕೊರಡು ಅನವರತವಾದ ದೇವರನ್ನ ಸೇವೆನ ಮಾತ ಮಲ್ತೊಂದು ಸುಖ ಶಾಂತಿ ನೆಮ್ಮದಿ ಜೀವನ ಮಲ್ಪನ ಯೋಗವಾಗಿಯೇ ಸಪರೇವಾರ ಗರ್ಭರಿಯ ಅನುಗ್ರಹ ಮಲ್ಪಾದ ಕೊರಡು ಬಣದ ದೇವತಾ ಸನ್ನಿಧಾನದ ಪ್ರಾರ್ಥನೆ ಮತ್ತೊಂದು ಬಬ್ಬರಿಯನ ಅನುಗ್ರಹ ಪ್ರಸಾದ ಬರ್ತೀವಿ
ಕೊನೆಯ ಸಂಖ್ಯೆಗಳಲ್ಲಿ ಕೊನೆಯದಾಗಿ ತುಳುನಾಡಿನ ಹೆಮ್ಮೆಯ ಗುಡಿಚಣಿ ಬರೆದಿದ್ದಾರೆ. ಈ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ. ಬ್ರಹ್ಮ ಎಂಕ ಕುಲದೈವ ಬ್ರಹ್ಮ ಹೆಮ್ಮೆಲೆತ ಬ್ರಹ್ಮ ಎಂಕ ಕುಲದೈವ ಬ್ರಹ್ಮ ತಪ್ಪು ಕಳೆದು ಒಲ್ಪು ಕೊಲ್ಲ ಕುಲದೈವ ಬ್ರಹ್ಮ ಎಂಕ್ಲೆ ಕುಲದೈವ ಬ್ರಹ್ಮ ಹೆಮ್ಮೆಲೆತ ಬ್ರಹ್ಮ ಎಂಕ್ಲೆ ಕುಲದೈವ ಬ್ರಹ್ಮ ಕತ್ತಲೆ ಕೋಣಿಡುವುಲ್ಲ ಹೊರತಾದಿದ ಜೋಲವಲ್ಲ ತಲೆ ಕೋಣಿಡುವುಲ್ಲ ಹೊರತಾದಿದ ಜೋಲವಲ್ಲ பொருள் பாத்திர பண்டுது திண்டு கோணிடு பாடேரு ದರುಚನ ಕೊರ್ಲ ಓ ಬ್ರಹ್ಮ ಎಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲದೈವ ಬ್ರಹ್ಮ ಅಪ್ಪೆ ಬಂಡಿನ ಪರಕೆ ಎಂಕ್ಲೆ ಪೊಗ್ಲುಡೆ ತಂದಾದ ಪಂಡಿನ ಪರಕೆ ಎಂಕ್ಲ ಪೊಪ್ಪುಗ ತಂದಾದ ತಪ್ಪು ಮಲ್ಪಿನ ಬಾಲೆಲೆಗೆ ಮಾಪು ಮಲ್ಪೊಡು ಕುಲದೈವ ದರ್ಶನ ಕೊರ್ಲ ಓ ಬ್ರಹ್ಮ ಎಮ್ಮೆಲೆತ ಬ್ರಹ್ಮ ಎಂಕ್ಲೆ ಕುಲದೈವ ಬ್ರಹ್ಮ ಪೊತ್ತುನು ತತ್ತದು ಬೈದ ಈ ಪೂಜೆ ಕರಿದು ಜೈದ ಎಂಕ್ಲ ಪೊತ್ತುನು ತತ್ತದು ಬೈದ ಕೋಟಿ ಚನ್ನಿ ತತ್ತುಡು ನಡತಿ ಬಾಲೆಲು ಪಂದಾಂಡ ದರುಶನ ಕೊರ್ಲ ಓ ಬ್ರಹ್ಮ ಎಮ್ಮೆಲೆತ ಬ್ರಹ್ಮ ಎಂಕ್ಲೆ ಕುಲದೈವ ಬ್ರಹ್ಮ ಕಪ್ಪು ಕಳೆದು ಬೊಲ್ಪು ಕೊರ್ಲ ಕುಲದೈವ ಬ್ರಹ್ಮ ಓ ಕುಲದೈವ ಬ್ರಹ್ಮ ಎಮ್ಮೆಲೆತ ಬ್ರಹ್ಮ ಎಂಕ್ಲೆ ಕುಲದೈವ ಬ್ರಹ್ಮ. ಧನ್ಯವಾದಗಳು. ಹಾಗೆ ಇವರಿಗೆ ನಮ್ಮ ಸಂಗೀತ ಕಾರ್ಯಕ್ರಮವನ್ನು ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದವನ್ನು ಹೇಳುತ್ತಾ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮಗೆ ಅನುವು ಮಾಡಿಕೊಟ್ಟಂತ ಒಬ್ಬರಿಯ ಮತ್ತು ಪರಿವಾರ ದೇವಸ್ಥಾನದ ಎಲ್ಲ ಪದಾಧಿಕಾರಿಗಳಿಗೆ ವಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಹಾಗೆ ಉತ್ತಮವಾದ ಧನ್ಯವಾದಕವನ್ನು ಕೊಟ್ಟಂತ ಧನ್ಯವಾದಗಳು ಕೂಡ ಧನ್ಯವಾದಗಳನ್ನು ಹೇಳುತ್ತಾ ನಮ್ಮ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇವೆ. ಕೃಷ್ಣ ಅರ್ಪಣ ಮಸ್ತ್. ತಮ್ಮ ಬಾಯಾರಿಕೆಯನ್ನು ನಂದಿನಿ ಮಜ್ಜಿಗೆಯ ಮೂಲಕ ತಣಿಸಿಕೊಳ್ಳಬೇಕಾಗಿದೆ.
ದೇವರ ಮುಂಭಾಗದಲ್ಲಿ ತೀರ್ಥ ಪ್ರಸಾದ ಕಾರ್ಯಕ್ರಮ ನಡೀತಾ ಇದೆ. ಅರ್ಚಕರ ಸಂಘದವರು ತೀರ್ಥ ಪ್ರಸಾದ ನಡೆಸಿಕೊಡ್ತಾ ಇದ್ದಾರೆ. ತಾವೆಲ್ಲರೂ ಬಂದು ಶ್ರೀ ಬೊಬ್ಬರ ದೇವರ ಸಿರಿಮುಡಿ ಗಂಧ ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಬಾಯಾರಿಕೆಯ ವ್ಯವಸ್ಥೆಗೋಸ್ಕರ ನಂದಿನಿ ಮಜ್ಜಿಗೆಯ ವ್ಯವಸ್ಥೆ ಇದೆ. ತಾವೆಲ್ಲರೂ ನಂದಿನಿ ಮಜ್ಜಿಗೆಯನ್ನು ಕುಡಿದು ತಮ್ಮ ಬಾಯಾರಿಕೆಯನ್ನು ತಣಿಸಿಕೊಳ್ಳಬೇಕಾಗಿ ವಿನಂತಿ. ಸ್ವಯಂ ಸೇವಕರಾಗಿ ಕಾರ್ಯನಿರ್ವಹಿಸಲು ಆಸಕ್ತಿ ಉಳ್ಳವರೆಲ್ಲ ಬಂದಿದ್ದಾರೆ. ಅವರಿಗೆಲ್ಲರಿಗೂ ಪ್ರತ್ಯೇಕವಾಗಿ ಸ್ವಾಗತವನ್ನು ಕೋರದೆ ಎಲ್ಲರಿಗೂ ಸಾಮೂಹಿಕವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ತಮ್ಮೆಲ್ಲರ ಸಹಕಾರ ನಮಗೆಲ್ಲ ಅವಶ್ಯಕವಾಗಿರುತ್ತದೆ. ಬಫೆ ಕೌಂಟರ್ನ ವ್ಯವಸ್ಥೆಯನ್ನು ಮಾಡಲಾಗಿದೆ. ತಾವೆಲ್ಲರೂ ಒಂದೇ ಮನೆಯವರು ಇರುವಂತಹ ಭಾವನೆಯಿಂದ ನಮ್ಮ ಈ ಅನ್ನಪ್ರಸಾದದ ವಿತರಣೆ ವ್ಯವಸ್ಥೆಯಲ್ಲಿ ನಮಗೆಲ್ಲ ಸಹಕಾರವನ್ನು ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಆ ಟೀಮ್ ಅಂತೇಳಿ ಮಾಡದೆ ನಾವೆಲ್ಲ ಒಂದೇ ಟೀಮ್ ಎನ್ನುವಂತ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಮ್ಮ ಈ ಅನ್ನಪ್ರಸಾದದ ಕಾರ್ಯಕ್ರಮದಲ್ಲಿ ನಮಗೆಲ್ಲ ಸಹಕಾರ ಮಾಡಬೇಕಾಗಿ ವಿನಮ್ರಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇವೆ.
ಕಾನನವಾ ಕಲಿಯುಗ ವರದ ಕಾನನವಾಸ ಕಲಿಯುಗ ವರದ ಕಾಲಿನ ನಿನ್ನ ಕಾಲಿನ ಬಳಿನ ಬಂದೆ ಶ್ರೀ ಕೇಶದಿಂಪ ನಾ ಕಂಡಿ
ಚಿಕ್ ಹಲ್ ಚಿಕ್ ಚಿಕ್ ಹಲ್ ಚಿಕ್. ಹಲೋ ಹಲೋ ಚೆಕ್ ಹಲೋ. ಪರಾರಿ ಬೊಬ್ಬರಿಯ ಪ್ರತಿಷ್ಠಾ ಬ್ರಹ್ಮ ಕಲಶೋತ್ಸವದ ಸುಸಂದರ್ಭದಲ್ಲಿ ಅತ್ಯುತ್ತಮವಾದಂತಹ ವೇದಿಕೆಯಲ್ಲಿ ಇದೀಗ ಕೆಲವೇ ಕ್ಷಣಗಳಲ್ಲಿ ಮೂಡಿ ಬರ್ಲಿಕ್ಕಿದೆ ಹೆಬ್ರಿಯ ಪ್ರತಿಷ್ಠಿತ ಚಾಣಕ್ಯ ಶಿಕ್ಷಣ ಮತ್ತು ಸಾಂಸ್ಕೃತಿಕ ಪ್ರತಿಷ್ಠಾನದ ಚಾಣಕ್ಯ ಮೆಲೋಡೀಸ್ ತಂಡದಿಂದ ಅದ್ಭುತವಾದಂತಹ ಭಕ್ತಿ ರಸಮಂಜರಿ ಕಾರ್ಯಕ್ರಮ. ಎಲ್ಲ ಭಕ್ತಾಭಿಮಾನಿಗಳು ದಯವಿಟ್ಟು ವೇದಿಕೆಯ ಮುಂಭಾಗದಲ್ಲಿ ಬಂದು ಆಸೀನರಾಗುವರೆ ತಮ್ಮಲ್ಲಿ ವಿನಂತಿ. ಚಿಕ್ ಹಲ್ ಚಿಕ್. ಶ್ರೀ ಬೊಬ್ಬರಿಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಪರಾರಿ ರಾಷ್ಟ್ರೀಯದಲ್ಲಿ ಪರಾರಿ ಬೊಬ್ಬರಿಯ ದೇವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದಂತ ಎಲ್ಲ ಭಕ್ತಾಭಿಮಾನಿಗಳನ್ನ ಪ್ರೀತಿಯಿಂದ ಸ್ವಾಗತವನ್ನ ಕೋರಿಕೊಂಡು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಚಾಣಕ್ಯ ಮೆಲೋಡೀಸ್ ಹೆಬ್ರಿ ತಂಡದಿಂದ ಸಾಗಿ ಬರಲಿಕ್ಕಿದೆ ಭಕ್ತಿ ರಸಮಂಜರಿ ಕಾರ್ಯಕ್ರಮ. ವಿಶೇಷವಾಗಿ ಕಳೆದ ಹಲವಾರು ದಿನಗಳಿಂದ ದೇವರ ಜೀರ್ಣೋದ್ಧಾರ ಕಾರ್ಯದಲ್ಲಿ ನೂರಾರು ಭಕ್ತರು ಅವಿರತವಾಗಿ ಶ್ರಮಿಸಿದ ಫಲವಾಗಿ ಇಂದು ಭವ್ಯವಾಗಿರ್ತಕ್ಕಂಥ ಬೊಬ್ಬರಿಯ ದೇವಸ್ಥಾನ ಜೀರ್ಣೋದ್ಧಾರಗೊಂಡು ಬ್ರಹ್ಮಕಲಶೋತ್ಸವ ಸಂಭ್ರಮದಿಂದ ನಡೆದಿದೆ. ಕ್ಷೇತ್ರದ ಜೀರ್ಣೋದ್ಧಾರ ಸಮಿತಿ ಎಲ್ಲ ಭಕ್ತಾಭಿಮಾನಿಗಳ ಸಂಪೂರ್ಣ ಸಹಕಾರದೊಂದಿಗೆ ಅತ್ಯದ್ಭುತವಾಗಿ ದೇವಸ್ಥಾನ ನಿರ್ಮಾಣಗೊಂಡಿದೆ. ಇದೀಗ ನಮ್ಮ ಚಾಣಕ್ಯ ಮೆಲೋಡೀಸ್ ತಂಡದಿಂದ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಸಾಗಿ ಬರಲಿಕ್ಕಿದೆ. ಈ ಕಾರ್ಯಕ್ರಮವನ್ನ ನಿರೂಪಣೆ ಮಾಡಲಿಕ್ಕಿದ್ದಾರೆ ಹೆಸರಾಂತ ನಿರೂಪಕಿ ದೀಪಿಕಾ ಶೆಟ್ಟಿ ಬೆಂಗಳೂರು ಅವರನ್ನ ವೇದಿಕೆಗೆ ಪ್ರೀತಿಯಿಂದ ಆಹ್ವಾನಿಸುತ್ತಿದ್ದೇನೆ. ನಮಸ್ಕಾರ ಎಲ್ರಿಗೂ ಕೂಡ ನಮಸ್ಕಾರ.
ಮಧ್ಯಾಹ್ನ ಆಗಿರೋದ್ರಿಂದ ಯಾರಿಗೂ ಕೂಡ ಎನರ್ಜಿ ಇಲ್ಲ ಅನ್ಸತ್ತೆ. ಒಂದ್ಸಲ ನಮಸ್ಕಾರ ಹೇಳ್ತೀರಾ? ನಮಸ್ಕಾರ. ನಮಸ್ಕಾರ. ಮೂಡಣದ ಹಸಿರ ಕಾಂತಿಗೆ ಪಡುವಣ ಕಡಲ ಭೋರ್ಗರೆತದ ಸೊಬಗಿಗೆ ತೆಂಕಣದಲ್ಲೊಂದು ಆಚಾರ, ಬಡಗಣದಲ್ಲೊಂದು ವಿಚಾರ. ಸಂಸ್ಕೃತಿ ಎನ್ನುವಂತಹ ಬಾನೆತ್ತರದ ಕಲಶಕ್ಕೆ ಸಂಪ್ರದಾಯ ಎನ್ನುವಂತಹ ಕಟ್ಟುಪಾಡು. ಇದು ನಮ್ಮ ತೌಳವ ನಾಡೆಂಬ ಸಂಸ್ಕೃತಿ. ಇವತ್ತು ಸುಮಾರು 300 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಹೊಂದಿರುವಂತಹ ಪರಾರಿ ಬೊಬ್ಬರಿಯ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಇಲ್ಲಿ ಸೇರಿರುವಂತಹ ಸರ್ವ ಭಕ್ತಾಭಿಮಾನಿಗಳಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತವನ್ನ ಬಯಸಿಕೊಳ್ತಾ, ಇದೀಗ ವೇದಿಕೆ ಮೇಲೆ ನಡೆಯಲಿಕ್ಕಿದೆ ಚಾಣಕ್ಯ ಮೆಲೋಡೀಸ್ ತಂಡದಿಂದ ಭಕ್ತಿ ರಸಮಂಜರಿ ಕಾರ್ಯಕ್ರಮ. ಹಲವಾರು ಅತ್ಯುತ್ತಮ ಗಾಯಕರನ್ನ ಹೊಂದಿ ಕೇವಲ ಉಡುಪಿ ಜಿಲ್ಲೆ ಮಾತ್ರವಲ್ಲದೆ ನಮ್ಮ ಉಡುಪಿ ಜಿಲ್ಲೆಯ ಗಡಿಯಾಚೆಗೂ ಹೆಚ್ಚೆಚ್ಚು ಒಂದು ಶಬ್ದವನ್ನ ಮಾಡಿದಂತ ಹೆಸರು ಯಾವುದು ಅಂತ ಕೇಳಿದ್ರೆ ಅದು ಚಾಣಕ್ಯ ಮೆಲೋಡೀಸ್ ತಂಡ. ಇದೀಗ ನಮ್ಮ ತಂಡದ ಪ್ರತಿಭಾನ್ವಿತ ಗಾಯಕರಿಂದ ನಿಮ್ಮೆಲ್ಲರನ್ನ ಕೂಡ ಭಕ್ತಿ ಲೋಕಕ್ಕೆ ಕೊಂಡೊಯ್ಯೋದಿಕ್ಕೆ ಬರ್ತಾ ಇದ್ದಾರೆ ಭಕ್ತಿ ರಸಮಂಜರಿ ಕಾರ್ಯಕ್ರಮದ ಮೂಲಕ. ನಿಮ್ಮೆಲ್ಲರ ಜೋರದ ಚಪ್ಪಾಳೆಯ ಆಶೀರ್ವಾದವನ್ನ ಕಾರ್ಯಕ್ರಮದುದ್ದಕ್ಕೂ ಕೇಳ್ತಾ ಕಾರ್ಯಕ್ರಮವನ್ನ ಆರಂಭ ಮಾಡ್ತಾ ಇದ್ದಾರೆ. ಯಾವುದೇ ಒಂದು ಕಾರ್ಯಕ್ರಮ ನಿರ್ವಿಘ್ನವಾಗಿ ನೆರವೇರಬೇಕಾದ್ರೆ ಅಲ್ಲಿ ವಿಘ್ನ ವಿನಾಯಕನ ಪ್ರಾರ್ಥನೆಯನ್ನ ಮಾಡಿಕೊಳ್ಳುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ ಅಂತೆ. ಇದೀಗ ವೇದಿಕೆ ಮೇಲೆ ವಿಘ್ನೇಶ್ವರನ ಪ್ರಾರ್ಥನೆಯೊಂದಿಗೆ ನಮ್ಮ ಕಾರ್ಯಕ್ರಮದ ಆರಂಭ. ಪ್ರಾರ್ಥನೆಗಾಗಿ ವೇದಿಕೆ ಮೇಲೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದಾನೆ ಸುಪ್ರಸಿದ್ಧ ಗಾಯಕರಾಗಿರುವಂತಹ ಪ್ರಸಾದ್ ಹೆಬ್ರಿ ಇವರನ್ನ. Check. Just check. ನಿನ್ನ ನಾಮವ ನಿತ್ಯ ನುಡಿದರೆ ಮರೆಯುವುದು ಇಲ್ಲ ವಿಘ್ನಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರಿವರ, ಹೇ ಕರುಣಾಕರ. ನಿರ್ಮಲ ಮನದೆ ನಿನ್ನ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರಿವರ, ಹೇ ಕರುಣಾಕರ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣನಾಯಕ. ಮಲ್ಲೇಶ್ವರದ ಗುಡ್ಡದಿ ನೆಲೆಸಿಹ ಮಹಿಮಾ ತನನೇ ವಿದ್ಯಾನನ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರಿವರ, ಹೇ ಕರುಣಾಕರ. ಬಸವನ ಗುಡಿಯಲ್ಲಿ ಭವ್ಯತೆಯಿಂದ ಭಕ್ತರ ಸಲಹುತ ಗಜಾನನ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರಿವರ, ಹೇ ಕರುಣಾಕರ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣಾಯಕ. ಪಾಹಿ ಪಾಹಿ ವಿನಾಯಕ, ತ್ರಾಹಿ ತ್ರಾಹಿ ಗಣಾಯಕ. ಅರಸಿ ಕೆರೆಯಲ್ಲಿ ಅಕ್ಕರೆಯಿಂದ ಅಗಾಧ ಗಾತ್ರದ ಮೆರೆವವನಿ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರಿವರ, ಹೇ ಕರುಣಾಕರ. ಊಳೂರಿನಲ್ಲಿ ಗೌರವದಿಂದ ಭಕ್ತರ ಪೂಜೆಯ ಪಡೆವವನಿ. ಹೇ ಲಂಬೋದರ, ಹೇ ವಿಘ್ನೇಶ್ವರ, ಹೇ ಗೌರಿವರ, ಹೇ ಕರುಣಾಕರ.
ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣಾಯಕ ಪಟೂರಿನಲ್ಲಿ ತನ್ಮಯನಾಗಿ ಹತ್ತತ್ರ ಜಾನಪ್ರಿಯ ಗಣೇಶನೇ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಮೈಸೂರಿನಲ್ಲಿ ಮೂಷಿಕ ವಾಹನ ವರಗಳ ತರುತ್ತ ನಿಂತವನೇ ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣಾಯಕ ನಿನ್ನ ನಾಮವ ನಿತ್ಯ ನುಡಿದರೆ ಮರೆಯುವುದು ಎಲ್ಲ ವಿಘ್ನಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ನಿರ್ಮಲ ಮನದೇ ನಿತ್ಯ ಪೂಜಿಸೆ ಸಫಲವು ಎಲ್ಲ ಕಾರ್ಯಗಳು ಹೇ ಲಂಬೋದರ ಹೇ ವಿಘ್ನೇಶ್ವರ ಹೇ ಗೌರೀವರ ಹೇ ಕರುಣಾಕರ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣಾಯಕ ಪಾಹಿ ಪಾಹಿ ವಿನಾಯಕ ತ್ರಾಹಿ ತ್ರಾಹಿ ಗಣಾಯಕ. ಥ್ಯಾಂಕ್ ಯು ಥ್ಯಾಂಕ್ ಯು. ಧನ್ಯವಾದಗಳು. ಪಾಪ ಕರ್ತದು ಪುಣ್ಯ ಕೊರ್ಪಿಸುವುದೇ ದಿಂಚಿನೂರು ದೈವ ದೇವರೇ ಸುಗಿಪುದೊಟ್ಟುಗು ಸಂಸ್ಕೃತಿ ಸಂಪ್ರದಾಯ ಎನ್ನುವ ಮೂಲ ನೆಲೆಟ್ಟು ಬದುಕೊಂದಿಪ್ಪುನ ಕುಲು ನಮ್ಮ ಸಂಪುಳ್ಳ ಜಾಗೆ ವೈಪುಳ್ಳ ಸೀಮೆ ಪಡ್ಡಾಯಿ ಕಡದ ಸೆರೆಕುಳ ಚಿಮಗಾಳಿದ ಪುರ್ಲು ಮೂಡಾಯಿ ಘಟ್ಟದ ಪಚ್ಚೆ ದೈ ಮರತ ಸಿಂಗಾರ ಮಲ್ಲಿಗೆ ಪುಲ್ಪದ ಕಮ್ಮೆನ ಕಂಗು ಪಿಂಗಾರದ ಹೆಸರು ಇಂಚೆತ್ತಿ ತುಳುವ ಮಣ್ಣಡು ನಮ್ಮನ ಮಾತ ಕಾಪುನ ಕುಲು ಏರೊಂದು ಕೇಂಡ ಅವು ಅಪ್ಪೆ ದೇವಿಗೆ ಇತ್ತೆ ದೇವಿದ ಭಕ್ತಿದ ಸುಗಿಪುಗು ಒಂಜಿ ದನಿಯಾವರೆ ವೇದಿಕೆಗೆ ಬರಂದುಲ್ಲೇರು ನಮ್ಮನ ಪೆರಡೂರದ ಪ್ರತಿಭಾನ್ವಿತ ಗಾಯಕಿ ಐನಂಚೆತ್ತಿನ ಸೌಜನ್ಯ ನಿಕಲ್ನ ಜೋರದ ತಾಟಿ ಬರಡು. हल 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 हल
ಜಿನಸು ತಿನಸದಲ್ಪ ಕನಸಡ ಮನಸಡ ಮಾದೇವಿನ ಬಲ್ಪುಯೇ ನೀರು ಕರೆತ ಭೂಮಿಡ ತಾರೆ ಬಾರೆ ಬುಲಿನ ಮಾದೇವಿನ ಬಲ್ಪುಯೇ ಜಿನಸು ತಿನಸದಲ್ಪ ಕನಸಡ ಮನಸಡ ಮಾದೇವಿನ ಬಲ್ಪುಯೇ ಮಾರ್ಯಮ್ಮನ ಬಲ್ಪುಯೇ ಮಹಾಲಕ್ಷ್ಮಿನ ಬಲ್ಪುಯೇ ಮಾರ್ಯಮ್ಮನ ಬಲ್ಪುಯೇ ಮಹಾಲಕ್ಷ್ಮಿನ ಬಲ್ಪುಯೇ ಬಲ್ಪು ಮೂಡುಂಡೋಯೇ ಏಳೂರ್ದ ಗ್ರಾಮುಡುಯೇ ಗಂಗಾದ ಸಿಂಗಾದ ಸರಪಾಡಿ ಮಾದೇವಿ ನೀಯಾತಿ ಚಾಗಿಡು ಬರವು ಸರವುದ ತ್ಯಾನೋಡ ತಾನೋಡ ಮಾದೇವಿನ ಬಲ್ಪುಯೇ ನಿಲಿದಾಂತಿ ಕಡಲೇಡ ಓಡೋದ ಒಯ್ಲೆ ಬರವು ಸರವುದಲ್ಪ ತ್ಯಾನೋಡ ತಾನೋಡ ಮಾದೇವಿನ ಬಲ್ಪುಯೇ ನೀಲಿದಾಂತಿ ಕಡಲೇಡ ಓಡೋದ ಒಯ್ಲೇಡ ಮಾದೇವಿನ ಬಲ್ಪುಯೇ ಮಾರಮ್ಮನ ಬಲ್ಪುಯೇ ಮಹಾಲಕ್ಷ್ಮಿನ ಬಲ್ಪುಯೇ ಮಾರಮ್ಮನ ಬಲ್ಪುಯೇ ಮಹಾಲಕ್ಷ್ಮಿನ ಬಲ್ಪುಯೇ ಬಲ್ಪು ಮೂಡುಂಡುಯೇ ಏಳೂರ್ದ ಗ್ರಾಮುಡುಯೇ ಗಂಗಾದ ಸಿಂಗಾದ ಸರಪಾಡಿ ಮಾದೇವಿ ನೀಯಾತಿ ಚಾಗಿಡು ಬಲ್ಪು ಮೂಡುಂಡುಯೇ ಏಳೂರ್ದ ಗ್ರಾಮುಡುಯೇ ಗಂಗಾದ ಸಿಂಗಾದ ಸರಪಾಡಿ ಮಾದೇವಿ ನೀಯಾತಿ ಚಾಗಿಡು ಬಲ್ಪು ಮೂಡುಂಡುಯೇ. Thank you. ಧನ್ಯವಾದಗಳು. ಕಷ್ಟಗಳು ಎಂದಾಗ ನಮಗೆ ನೆನಪಾಗುವಂಥದ್ದೇ ಗೋವಿಂದನ ನಾಮ. ತಿರುಮಲದ ಪವಿತ್ರ ಬೆಟ್ಟದ ಮೇಲೆ ನೆಲೆಯಾಗಿರುವಂತಹ ವೆಂಕಟರಮಣನನ್ನ ನೆನೆಯುತ್ತಾ ಇದೀಗ ತಿರುಪತಿ ವೆಂಕಟರಮಣ ಹಾಡಿಗೆ ದನಿಯಾಗೋದಕ್ಕೆ ಬರ್ತಾ ಇರುವಂತ ಮತ್ತೋರ್ವ ಪ್ರತಿಭಾನ್ವಿತ ಗಾಯಕರು, ಸಾಕಷ್ಟು ಹಿನ್ನೆಲೆ ಗಾಯನವನ್ನ ಹಾಡಿರುವಂತಹ ಗಾಯಕರಾಗಿರುವಂತಹ ರಾಜೇಶ್ SP ಕುಂದಾಪುರ ಅವರು ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ ವೇದಿಕೆ ಮೇಲೆ ಪ್ರೀತಿಯಿಂದ ಅವರ ಮಾಡಿಕೊಳ್ತಾ ಇದ್ದಾನೆ.
ಬಾರದು ಕರುಣ ನಂಬಿದೆ ನಿನ್ನಯ ಚರಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು ಕರುಣ ಕರುಣ ತಿರುಪತಿ ವೆಂಕಟರಮಣ ನಿನಗೆ ಬಾರದು ಕರುಣ ನಿನಗೆ ಬಾರದು ಕರುಣ ಅಳ್ಳಗಿರಿಯಲ್ಲಿ ಬಂದ ಸೋಮಿ ಅಂಜನಗಿರಿಯಲ್ಲಿ ನಿಂತ ಅಳ್ಳಗಿರಿಯಲ್ಲಿ ಬಂದ ಸೋಮಿ ಕೊಳಲ ಧ್ವನಿಯದು ಚಂದ ನಮ್ಮ ಕುಂಡಳರಾಯ ಮುಕುಂದ ಮುಕುಂದ ತಿರುಪತಿ ವೆಂಕಟರಮಣ ನಿನಗೆ ಬಾರದು ಕರುಣ ನಿನಗೆ ಬಾರದು ಕರುಣ ಮೂಲಗಿರಿಯಲ್ಲಿ ನಿಂತ ಮುತ್ತು ವೆಂಕಟಪತಿ ಬಲವಂತ ಮೂಲಗಿರಿಯಲ್ಲಿ ನಿಂತ ಮುತ್ತು ವೆಂಕಟಪತಿ ಬಲವಂತ ಈಗಿಲ್ಲ ನಿನಗೆ ಶ್ರೀಕಾಂತ ಈ ಏಳು ಲೋಕದ ನಂತ ತಿರುಪತಿ ವೆಂಕಟರಮಣ ನಿನಗೆ ಬಾರದು ಕರುಣ ನಿನಗೆ ಬಾರದು ಕರುಣ ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ ಕಾಶಿರಾಮೇಶ್ವರದಿಂದ ಅಲ್ಲಿ ಕಾಣಿಕೆ ಬರುವುದು ಚಂದ ದಾಸರ ಕೂಡಗೊಯಿಂದ ಅಲ್ಲಿ ದಾರಿ ನಡೆಯುವುದೇ ಚಂದ 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 ತಿರುಪತಿ ವೆಂಕಟರಮಣ ನಿನಗೆ ಬಾರದು ಕರುಣ ನಿನಗೆ ಬಾರದು ಕರುಣ ವಿನಾಶಿನಿ ಸ್ಥಾನ ಹರಿ ಪದೋದಕವೇ ಪಾನ ಪಾಪ ವಿನಾಶಿನಿ ಸ್ಥಾನ ಹರಿ ಪದೋದಕವೇ ಪಾನ ಕೋಪ ತಾಪ ನಿಧಾನ ನಮ್ಮ ಪುರಂದರ ವಿಠಲನ ಧ್ಯಾನ ಧ್ಯಾನ ತಿರುಪತಿ ವೆಂಕಟರಮಣ ನಿನಗೆ ಬಾರದು ಕರುಣ ನಿನಗೆ ಬಾರದು ಕರುಣ ನಂಬಿದೆ ನಿನ್ನಯ ಚರಣ ನಂಬಿದೆ ನಿನ್ನಯ ಚರಣ ಪರಿಪಾಲಿಸಬೇಕು
ಧನ್ಯವಾದಗಳು. ಧರ್ಮದ ಜಾಗ ಪುಣ್ಯದ ನೆಲೆ ಅಸರಿಗು ಪೇರು ಬಡವುಗೋ ನುಪ್ಪುಕೋರ್ನ ನೆಲವೋ ಒಂದು ಕೆಂಡ ಅವೋ ನಮ್ಮ ತುಳುನಾಡು. ಭಕ್ತಿದ ತುಡರು ಮಾಯುದ ಶಕ್ತಿ ಕಾರಣಿಕದ ಮಣ್ಣುಡು ದೈವೊಳೆನ ಚಿತ್ತ ದೇವರಿನ ಅಭಯ ಇಂಚಿತ್ತಿ ತುಳುವ ನಾಡುಡು ಒಂಜಿರೆ ಗಂಧಡು ಕಾರಣಿಕ ತೋಜಾದ ಮೆರೆಪುನ ಚಿತ್ತಿನ ಕೊರಗಜ್ಜನ ಭಕ್ತಿದ ಸುಗಿಪುಗು ದನಿಯವರೆಗೂ ವೇದಿಕೆರು ಪ್ರಸಾದ್ ಹೆಬ್ರಿ ಅಂಚನೆ ಸೌಜನ್ಯ ಪೆರಡೂರು. ಎಲ್ಲ ಭಕ್ತಾಭಿಮಾನಿಗಳು ದಯವಿಟ್ಟು ಮುಂದೆ ಬಂದು ಕೂತ್ಕೊಂಡ್ರೆ ಬಹಳ ನಮ್ಗೆ ಅಂತ ಕೇಳ್ತೇನೆ. ದಯವಿಟ್ಟು ಎಲ್ಲರೂ ಕೂಡ ಇರುವವರೆಲ್ಲರೂ ಕೂಡ ಇದೆ, ದಯವಿಟ್ಟು ಎಲ್ಲರೂ ಕೂಡ ಮುಂದಿರುವ ಆಸನದಲ್ಲಿ ಒಂದು ಆಸನರಾಗಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ತುಳುವನಾಡ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ತುಳುವನಾಡ ಧರ್ಮ ತೊಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ಕೊರಗತನಿಯ ಕೊರಗತನಿಯ ಭಾನದೇವರೇ ಪಂಪುದಾರತಿ ಸ್ವಾಮಿಯ ಜಾಗು. ಕೊಪ್ಪ ಕಡತು ಬತ್ತದು ಕಾಮಿಕ ಮೆರೆಯ ಹತ್ತು ತಂಟನು ನೆಲಕೂರು ಕಪಟನು ಕಿರಿಯ. ಕೊರಗತನಿಯ ಕೊರಗತನಿಯ ಬಾನದೇವರೇ ಬಂಪುದಾರತಿ ಸ್ವಾಮಿಯ ಜಾಗ. ಪುರಂಗಡು ಮುಗುರು ತೆಲಿಕೆಡು ನಲಿಪುನ ಪಲ್ಲು ಬೀಳ ಚಕ್ಕುಲಿ ಹಸರಾಗೆಲು ಕಾಪುನ ನೆರಲಿ. ಕೊರಗತನಿಯ ಕೊರಗತನಿಯ ಬಾಲದೇವರೇ ಬಂಪುದಾರತಿ ಸ್ವಾಮಿಯ ಜಾಗ. ತುಳುವನಾಳ ಧರ್ಮ ತುಡರು ದೈವ ಕೊರಗಜ್ಜ ಪಂಚವರ್ಣದ ಮಣ್ಣ ಕಣ್ಣು ಸತ್ಯ ಕರಿಯಜ್ಜ. ಕೊರಗತನಿಯ ಕೊರಗತನಿಯ
ಬಲ್ಪುದಾರತಿ ಸ್ವಾಮಿನ ಜಾಗೆ. ಥ್ಯಾಂಕ್ ಯು. ಧನ್ಯವಾದಗಳು. ಇವನು ದೇವರ ದೇವ ಮಹಾದೇವ. ಇವನು ದೇವರ ದೇವ ಮಹಾದೇವ. 5 ಅಕ್ಷರಗಳಿಗೆ ಒಲಿಯುತ್ತಾನೆ ಭೋಲೆ ಶಂಕರ. ಸಣ್ಣ ಹೂ ಅರ್ಪಿಸಿದರೆ ಸಂತುಷ್ಟನಾಗುತ್ತಾನೆ ಜಗದೀಶ್ವರ. ಒಂದೇ ಒಂದು ಪತ್ರಿಕೆ ಪರವಶನಾಗುತ್ತಾನೆ ಪರಮೇಶ್ವರ. ಇದೀಗ ಈಶ್ವರನನ್ನ ಮನೆಗೆ ಕರೆಯುವಂತಹ ಶ್ರೀ ಮಂಜುನಾಥ ಚಿತ್ರದ ಅದ್ಭುತವಾದಂತಹ ಗೀತೆ ತನುವಿನ ಮನೆಗೆ ಬಾ ಅತಿಥಿ. ಈ ಹಾಡನ್ನ ಇದೀಗ ವೇದಿಕೆ ಮೇಲೆ ಪ್ರಸ್ತುತಪಡಿಸಲಿಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ರಾಜೇಶ್ SP ಕುಂದಾಪುರ. ಪ್ರಾಣ ಬಡಿಸಿದೆ ಉಡಬಾರೋ ಜವರಾಯ ತನುವಿನ ಮನೆಗೆ ಬಾತಿಥಿ 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 ತನುವಿನ ಮನೆಗೆ ಬಾತಿಥಿ 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 ಆತ್ಮನ ರುಚಿಗೆ ದೇಹ ಗೆಲುವಿಸೋರೆ ಹೃದಯ ಪಾತ್ರೆ ನಿಟ್ಟರುಡನೆ ಆತ್ಮದಿನಸಿ ತಾನೆ ಕುದಿದು ತಾನೆ ಹೊಕ್ಕಿ ತಾನೆ ಬಸಿದು ತಾನೇ ಆದ ಆತ್ಮಭಕ್ಷ ಉಂಡರೆ ತೇರುವೆ ಶಿವನೆಡೆ ಸಾರುವೆ ಬಾಳೆಲೆಯಲಿ ಪ್ರಾಣ ಬಡಬಡಿಸಿದೆ ಉಡಬಾರ ಜವರಾಯ ತನುವಿನ ಮನೆಗೆ ಬಾತಿಥಿ 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 ಆತ್ಮನ ರುಚಿಗೆ ಬಾತಿಥಿ. ಬಂದಗಿತ್ತು ಮುಕ್ತಿಗಿಟ್ಟು ಕಂದನಂತೆ ಮುಜದಿ ಹೊತ್ತು ಅರಸು ತಂದೆ ಪಾಪ ಪುಣ್ಯ ಲೆಕ್ಕ ನೋಡಿ ಶೂನ್ಯದಲ್ಲಿ ಅಳೆಯಬೇಡಿ ಅರಸು ತಂದೆ ಲಾಲಿಯ ರೂಪವೇ ಪಾಶದ ವೇಷವೇ ಬಾಳೆಲೆಯಲಿ ಪ್ರಾಣ ಬಡಬಡಿಸಿದೆ ಉಡಬಾರ ಜವರಾಯ ಈಶ್ವರ ತನುವಿನ ಮನೆಗೆ ಬಾತಿಥಿ 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 ತನುವಿನ ಮನೆಗೆ ಬಾತಿಥಿ
ಬಾತಿತಿ 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 ಬಾತಿತಿ. ಧನ್ಯವಾದಗಳು. ಶ್ರೀ ಬೊಬ್ಬರಿಯ ದೈವಸ್ಥಾನ ಪ್ರತಿಷ್ಠಾ ಬ್ರಹ್ಮಕಲಶದ ಅಂಗವಾಗಿ ನಡೀತಾ ಇರುವಂತಹ ಚಾಣಕ್ಯ ಮೆಲೋಡೀಸ್ ತಂಡದ ಭಕ್ತಿ ರಸಮಂಜರಿ ಕಾರ್ಯಕ್ರಮ ನಿಮ್ಮೆಲ್ಲರ ಚಪ್ಪಾಳೆಯ ಸಹಕಾರದೊಂದಿಗೆ ನಡೀತಾ ಇದೆ. ಒಂದು ಸುಂದರವಾದಂತಹ ದೈವಸ್ಥಾನದ ನಿರ್ಮಾಣ ಶ್ರೀ ಗುರುರಾಜ್ ಭಟ್ ಕೊಳಲ್ಗಿರಿ ಇವರ ಅಧ್ಯಕ್ಷತೆಯಲ್ಲಿ, ಸತೀಶ್ ಪೂಜಾರಿ ಕಿಡಂಜೆ ಇವರ ಗೌರವಾಧ್ಯಕ್ಷತೆಯಲ್ಲಿ, ಅದೇ ರೀತಿ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಲಕ್ಷ್ಮೀಶ ಭಟ್ ಇವರ ನೇತೃತ್ವದಲ್ಲಿ ಬಹಳ ಸುಂದರವಾಗಿ ಈ ಒಂದು ಮತ್ತು ತಂಡದವರಿಂದ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ಮೂಡಿ ಬರ್ತಾ ಇದೆ. ಕಾರ್ಯಕ್ರಮವನ್ನ ಮುಂದುವರಿಸಿಕೊಳ್ತಾ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ತುಂಗಭದ್ರಾ ತಟದಲ್ಲಿ ನಿಂತು ಬೃಂದಾವನದ ಒಳಗೆ ಕುಳಿತು ನಮ್ಮೆಲ್ಲರನ್ನ ಹರಿಸ್ತಾ ಇರುವಂತಹ ರಾಘವೇಂದ್ರ ಸ್ವಾಮಿಗಳನ್ನ ನೆನೆಯುತ್ತಾ ಇದೀಗ ಒಂದು ಭಕ್ತಿಯ ಹಾಡನ್ನ ಹಾಡೋದಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ಪ್ರಸಾದ್ ಹೆಬ್ರಿ ಅವರು. ಜೋರದ ಚಪ್ಪಾಳೆ. ತುಂಗಾತೀರ ನಿಲಯ ಸದ್ಭಕ್ತ ಹೃದಯ ದೇಶ ಸುಬುಧೇಂದ್ರ ಶ್ರೀ ಪೂಜಿತಂ ಮಂತ್ರಾಲಯ ಪುರನಿವಾಸ ವಂದೇ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ ವಂದೇ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮ. ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯಕ್ಷೇತ್ರದಿ. ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯಕ್ಷೇತ್ರದಿ. ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾಗವಿನ ಪಾದಕ್ಕೆ ಭಕ್ತರ ಹೃದಯೇಂದ್ರ ವರ ನೀಡು ವರದೇಂದ್ರ ಮಂತ್ರಾಲಯ ಚಂದ್ರನೇ.
ತರುವೆ ಮಂತ್ರಾಲಯ ಶ್ರೀ ಕರುಣಾಲಯ ಶ್ರೀ ಗುರುರಾಯರ ಶುಭಾಲಯ ಮನ್ನ ಮಾಡಿದ ಪಾಪ ಮುನಿಸೋ ಗುರುವಿ ಕಲಿಯುಗದ ಕಾಮಧೇನು ಕಹಿನೋವನಿ ಮರೆಸು ಈ ಬಾಳ ಮನ್ನಡೆಸು ದಯ ತೋರ ಕಲ್ಪ ತರುವೆ ಶ್ರೀ ಗುರುವಿನ ಭಕ್ತಿಯೇ ನಮಗೆಂದು ಶ್ರೀರಕ್ಷೆಯೇ ಸತ್ಯದ ಹಾದಿಯಲಿ ಅಭಯವ ನೀಡು ಗುರುವೇ ಶ್ರೀ ಗುರುವಿನ ಭಕ್ತಿಯೇ ನಮಗೆಂದು ಶ್ರೀರಕ್ಷೆಯೇ ಸತ್ಯದ ಹಾದಿಯಲಿ ಅಭಯವ ನೀಡು ಗುರುವೇ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿತು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದ ನಿನ್ನ ಪಾದಕ್ಕೆ ಭಕ್ತರ ಹೃದಯೇಂದ್ರ ವರ ನೀಡು ವರದೇಂದ್ರ ಮಂತ್ರಾಲಯ ಚಂದ್ರನೇ ಮನವೆಂಬ ಮಂದರ ಮನೆ ನೀ ನೆಲೆಸುವೋ ಎನ್ನ ಯೋಗೀಂದ್ರನೇ ಬದುಕೆಂಬ ಬಂಧನದಿ ಭಯ ನೀಗು ಶ್ರೀ ಗುರುವೆ ಮಂತ್ರಾಲಯ ಶ್ರೀ ಕರುಣಾಲಯ ಶ್ರೀ ಗುರು ರಾಯರ ಶಾಲಯ ಮನವೆಂಬ ಮಂದಿಸುವೋ ಎನ್ನ ಯೋಗೀಂದ್ರನೇ ಬದುಕೆಂಬ ಬಂಧನದಿ ಭಯ ನೀಗು ಶ್ರೀ ಗುರುವೆ ಭಕ್ತ ಜನ ದೇವೇಂದ್ರನೇ ಆಯುಗದ ಕಲ್ಲಾದರೆ ಈ ಯುಗದ ಗುರುರಾಯರು ಕಲಿಯುಗದ ಗುರು ತೀರ್ಥರೇ ನರಹರಿಯ ಪ್ರಿಯರಾಯರು ಆಯುಗದ ಕಲ್ಲಾದರೆ ಈ ಯುಗದ ಗುರುರಾಯರು ಕಲಿಯುಗದ ಗುರು ತೀರ್ಥರೇ ನರಹರಿಯ ಶ್ರೀರಾಯರು ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿದು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಗುರುವಿನ ಮಹಿಮೆಯ ಮಂತ್ರಾಕ್ಷತೆ ಬೆಳಗಿದು ಈ ಬಾಳನು ಮಂತ್ರಾಲಯ ಶ್ರೀ ಗುರುರಾಯರ ಈ ಪುಣ್ಯ ಕ್ಷೇತ್ರದಿ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದ ನಿನ್ನ ಪಾದಕ್ಕೆ ಭಕ್ತರ ಹೃದಯೇಂದ್ರ ವರ ನೀಡು ವರದೇಂದ್ರ ಮಂತ್ರಾಲಯ ಚಂದ್ರನೇ ಯತಿ ರಾಘವೇಂದ್ರ ಗುರು ರಾಘವೇಂದ್ರ ಶರಣಾದ ನಿನ್ನ ಪಾದಕ್ಕೆ ಭಕ್ತರ ಹೃದಯೇಂದ್ರ ವರ ನೀಡು ವರದೇಂದ್ರ ಮಂತ್ರಾಲಯ ಚಂದ್ರನೇ ಥ್ಯಾಂಕ್ ಯು ಧನ್ಯವಾದಗಳು. ಪರಾರಿ ಬೊಬ್ಬರಿಯ ಪ್ರತಿಷ್ಠಾ ಬ್ರಹ್ಮಕಲಶದ ಅಂಗವಾಗಿ ನಡೆದಂತ ಹಸಿರುವಾಣಿ ಹೊರೆಕಾಣಿಕೆ 18 ಏಪ್ರಿಲ್ 2026ರಂದು ಸಾಗಿ ಬಂದಿತ್ತು. ಈ ಒಂದು ಕಾರ್ಯಕ್ರಮಕ್ಕೆ ತಮ್ಮ ಅಮೃತ ಹಸ್ತದಿಂದ ಚಾಲನೆಯನ್ನ ನೀಡಿದವರು ಶ್ರೀ ಹರಿರಾಮ್ ಶಂಕರ್, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ, ಉಡುಪಿ ಜಿಲ್ಲೆ. ಇವರ ಅಮೃತ ಹಸ್ತದ ಚಾಲನೆಯೊಂದಿಗೆ ಬಹಳ ಅದ್ಧೂರಿಯಾಗಿ ನಡೆದಿತ್ತು. ಅದೇ ರೀತಿ ಮೊನ್ನೆಯಿಂದ
ನಿರಂತರವಾಗಿ ಈ ಒಂದು ವೇದಿಕೆಯಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಅದೇ ರೀತಿ ದೈವಸ್ಥಾನದಲ್ಲಿ ಧಾರ್ಮಿಕ ಕಾರ್ಯಕ್ರಮ ಆಗಿರ್ಬೋದು, ನಿರಂತರವಾಗಿ ಸಾಗಿ ಬಂದಿತ್ತು. ಇವತ್ತು ರಾತ್ರಿ 9:30ಕ್ಕೆ ನಂದಿಕೋಣ ನೀಚ ಸಹಿತ ಬೊಬ್ಬರಿಯ ದೈವದ ಸಿರಿಸಿಂಗಾರದ ಕೋಲ ನಡೆಯಲಿಕ್ಕಿದೆ. ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾಗುವರೆ ತಮ್ಮಲ್ಲಿ ವಿನಮ್ರ ವಿನಂತಿಯನ್ನ ಮಾಡಿಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿಕೊಳ್ತಾ ಇದ್ದೇವೆ. ಮೌನದಲ್ಲಿ ಶಿವ, ಸಮಯ ಬಂದಾಗ ರುದ್ರ, ಕೋಪದಲ್ಲಿ ವಿಷಕಂಠ, ಮೂರ್ಲೋಕ ರಕ್ಷಣೆಗೆ ನೀಲಕಂಠನಾಗಿರುವಂತ ಶಿವನನ್ನ ನೆನೆಯುತ್ತಾ ಇದೀಗ ಸೋಜುಗಾದ ಸೋಜು ಮಲ್ಲಿಗೆ ಹಾಡನ್ನ ಹಾಡೋದಕ್ಕೆ ನಿಮ್ಮ ಮುಂದೆ ಬರ್ತಾ ಇದ್ದಾರೆ ಸೌಜನ್ಯ ಪೆರಡೂರು ನಿಮ್ಮ ಜೋರದ ಚಪ್ಪಾಳೆಯೊಂದಿಗೆ. हल 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 महादेवा 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 ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ಗುಂಡು ಮಲ್ಲಿಗೆ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮೇಲೆ ಗುಂಡು ಮಲ್ಲಿಗೆ ಅಂದಾವರೆ ಮುಂದಾವರೆ ಮತ್ತೆ ತಾವರೆ ಪುಷ್ಪ ಚಂದಕ್ಕೆ ಮಾಲೆ ಬಿಲ್ಪತ್ರೆ ಮಾದೇವ ನಿಂಗೆ ಚಂದಕ್ಕೆ ಮಾಲೆ ಬಿಲ್ಪತ್ರೆ ತುಳಸಿ ದಳವ ಮಾದಪ್ಪನ ಪೂಜೆಗೆ ಬಂದು ಮಾದೇವ ನಿಮ್ಮ ಸೋಜುಗದ ಸೋಜು ಮಲ್ಲಿಗೆ ಮ್ಯಾಲೆ ಗುಂಡು ಮಲ್ಲಿಗೆ ತಪ್ಪಾಳೆ ಬೆಳಗ್ಯೂನಿ ತುಪ್ಪವ ಕಾಯಿಸ್ಯೂನಿ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದೇವ ನಿಂಗೆ ಕಿತ್ತಾಳೆ ಹಣ್ಣ ತಂದ್ಯೂನಿ ಮಾದಪ್ಪ ಕಿತ್ತಾಡಿ ಬರುವ ಪರಸೆಗೆ ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಅಡ್ಡೆ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿಯಂದು ಮಾದೇವ ನೀವೇ ಮಾದೇವ ನೀವೇ ಮಾದೇವ ನೀವೇ ಬೆಟ್ಟ ಹತ್ಕೊಂಡು ಹೋಗೋರ್ಗೆ ಅಡ್ಡೆ ಹಂಬಲವ್ಯಾಕ ಬೆಟ್ಟದ ಮಾದೇವ ಗತಿಯಂದು ಮಾದೇವ ನೀವೇ ಬೆಟ್ಟದ ಮಾದೇವ ಗತಿಯಂದು ಅವರಿಂದು ಹಟ್ಟೆ ಹಂಬಲವ ಮರೆತಾರೋ ಮಾದೇವ ನಿಮ್ಮ ಸೋಜುಗದ
ಸೋಜುಗದ ಸೂಜು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ ಮಾದೇವ ನಿಮ್ಮ ಮಂಡೆ ಮ್ಯಾಲೆ ದುಂಡು ಮಲ್ಲಿಗೆ. ಧನ್ಯವಾದಗಳು. ಈ ಭವಸಾಗರ ಸತ್ಯ ಅವನೊಬ್ಬನೇ, ಚಂಚಲವು ಉಳಿದೆಲ್ಲವೂ ನಿಶ್ಚಲವು ಅವನೊಬ್ಬನೇ. ಮನಸ್ಸಿನ ನಿರ್ಲಿಪ್ತ ನಿಸ್ವಾರ್ಥ ಭಾವನೆಗೆ ಮೂರ್ತಿಯು ಅಯ್ಯಪ್ಪನೊಬ್ಬನೇ. ಇದೀಗ ಅಯ್ಯಪ್ಪನ ಹಾಡನ್ನ ಹಾಡಿ ನಮ್ಮೆಲ್ಲರನ್ನ ಭಕ್ತಿಯ ಲೋಕಕ್ಕೆ ಕೊಂಡೊಯ್ಯೋದಿಕ್ಕೆ ಬರ್ತಾ ಇದ್ದಾರೆ ರಾಜೇಶ್ SP ಕುಂದಾಪುರ. ಚೋರದ ಚುಪ್ಪಾಳೆ ಬರಲಿ. ಹಲೋ ಉದಿಸುವುದೆಂದು ಶ್ರೀಮನೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಹರಸುತ್ತ ನಿನ್ನ ಭಕ್ತರ ಹೋಯಾತ್ರ. ಉದಿಸುವುದೆಂದು ಶ್ರೀಮನೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಹರಸುತ್ತ ನಿನ್ನ ಭಕ್ತರ ಹೋಯಾತ್ರ. ನಮಗಿಗುವಂದೇ ನಿನ್ನಾಶ್ರಯವು ಸರಿಸದಿರುವ ಮಾತ್ರ. ನಮಗಿಗುವಂದೇ ನಿನ್ನಾಶ್ರಯವು ಸರಿಸದಿರುವ ಮಾತ್ರ. ಉದಿಸುವುದೆಂದು ಶ್ರೀಮನೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಹರಸುತ್ತ ನಿನ್ನ ಭಕ್ತರ ಹೋಯಾತ್ರ. ಕಲಿಯುಗವರದ ಬ್ರಹ್ಮಚಾರಿ ಬರುವೆವು ನಿನ್ನೆಡೆಗೆ. ಕಲಿಯುಗವರದ ಬ್ರಹ್ಮಚಾರಿ ನಾಶ್ರಯವು ಸರಿಸದಿ ನಮಗಿಗುದೊಂದೇ ನಾಶ್ರಯವು ಸರಿಸದಿ
ಚೇತನ ಹರಿಹರ ನಂದನ ಭಕ್ತರ ಚೇತನ ಸೇರಿಸು ಶ್ರೀಮಲೆಗೆ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಹರಸುತ್ತ ನಿನ್ನ ಭಕ್ತರ ಹೋಯಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಹರಸುತ್ತ ನಿನ್ನ ಭಕ್ತರ ಹೋಯಾತ್ರ ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ನಮಗಿರುವುದೊಂದೇ ನಿನ್ನಾಶ್ರಯವು ಸರಿಸದಿರು ಮಾತ್ರ ಉದಿಸುವುದೆಂದು ಶ್ರೀಮಲೆ ಮೇಲೆ ತೇಜೋ ನಕ್ಷತ್ರ ಬರುತ್ತಿದೆ ನೋಡು ಹರಸುತ್ತ ನಿನ್ನ ಭಕ್ತರ ಹೋಯಾತ್ರ ಶ್ರೀ ಬೊಬ್ಬರಿಯ ಮತ್ತು ಪರಿವಾರ ದೈವಸ್ಥಾನದ ಬ್ರಹ್ಮಕಲಶೋತ್ಸವದ ಸುಸಂದರ್ಭದಲ್ಲಿ ನಾವಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಆಯೋಜಿಸಿರುವಂತಹ ಪ್ರತಿಯೊಂದು ಕಾರ್ಯಕ್ರಮ ಕೂಡ ಭಕ್ತರ ನಿಮಗಾಗಿ ಆಯೋಜನೆ ಮಾಡಿದಂತಹ ಕಾರ್ಯಕ್ರಮ. ತಾವೆಲ್ಲರೂ ಕೂಡ ಅನ್ನ ಪ್ರಸಾದವನ್ನ ಸ್ವೀಕಾರ ಮಾಡಿದ ನಂತರ ಕುಳಿತುಕೊಂಡು ನಮ್ಮ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡಬೇಕು ಎನ್ನುವಂತಹ ವಿನಂತಿಯನ್ನ ಮಾಡಿಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿಕೊಳ್ತಾ ಇದ್ದಾನೆ. ಮಸ್ತಕಕ್ಕೆ ಜ್ಞಾನ ತುಂಬುವ ಪುಸ್ತಕ ಹಸ್ತಮಯಿ ವಾಗ್ದೇವಿ ಶಾರದಾಂಬೆಯನ್ನ ನೆನೆಯುತ್ತಾ ಎಂತ ಅಂದ ಎಂತ ಚಂದ ಶಾರದಮ್ಮ ಹಾಡಿಗೆ ದನಿಯಾಗೋದಕ್ಕೆ ಬರ್ತಾ ಇದ್ದಾರೆ ಪ್ರಸಾದ್ ಹೆಬ್ರಿ ಅವರು. सरस्वती नमस्तुभ्यं वरदे कामरूपिणी विद्यारम्भं करिष्यामि सिद्धिर्भवतु मे सदा. ಎಂತ ಅಂದ ಎಂತ ಚಂದ ಶಾರದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ. ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಇನ್ನು ನೋಡುವ ಆಸೆ ತುಂಬಿತಮ್ಮ ಇನ್ನು ಕೋಟಿ ಜನ್ಮ ಬರಲಿ ನನಗೆ ಸಾಲದಮ್ಮ. ಅವಯ ಹಸ್ತ ನೋಡಿ ಜೀವ ಕುಣಿಯುತ್ತಮ್ಮ
ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ನಿನ್ನ ಪಾದ ಕಮಲದಲ್ಲಿ ಶಿರವು ಬಾಗಿತಮ್ಮ ಎಂತ ಅಂದ ಎಂತ ಚಂದ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಶಕ್ತಿ ನಿನ್ನಲ್ಲಿದೆಯ ಶಾರದಮ್ಮ ನಿನ್ನ ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ ಎಂತ ಶಕ್ತಿ ನಿನ್ನಲ್ಲಿದೆಯ ಶಾರದಮ್ಮ ನಿನ್ನ ನೋಡಿ ಹಾಡು ಆಸೆ ನನಗೆ ಬಂದಿತಮ್ಮ ರತ್ನದಂತ ಮಾತುಗಳನ್ನೇ ಆಡಿಸಮ್ಮ ಒಳ್ಳೆ ರಾಗ ತುಂಬಿ ಹಾಡಿಸಮ್ಮ ಬಾಬ ಭಕ್ತಿ ತುಂಬಿ ಹಾಡಿಸಮ್ಮ ಒಳ್ಳೆ ರಾಗ ಭಕ್ತಿ ತುಂಬಿ ಹಾಡಿಸಮ್ಮ ಎಂತ ಅಂದ ಎಂತ ಚಂದ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಅಲ್ಲಿ ನೀನು ಶಾರದಮ್ಮ ಅಲ್ಲಿ ಇಲ್ಲಿ ಓಡು ಮನಸ್ಸು ನನ್ನದಮ್ಮ ಬೇಗ ಬಂದು ನೆಲೆಸು ಅಲ್ಲಿ ಶಾರದಮ್ಮ ಬೇರೆ ಮಾತು ಏನು ಬೇಕು ಎಂದು ಕೇಳನ ಮಾತು ಬೇಕು ಎಂದು ಕೇಳನಮ್ಮ ನಿನ್ನ ವೀಣೆ ತಂತಿ ಮಾಡಿ ನುಡಿಸು ಶಾರದಮ್ಮ 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 ಎಂತ ಅಂದ ಎಂತ ಚಂದ ಎಂತ ಅಂದ ಎಂತ ಚಂದ ಶಾರದಮ್ಮ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ಎಂತ ಅಂದ ಎಂತ ಚಂದ ಶಾರದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು ನನಗೆ ಸಾಲದಮ್ಮ ನಿನ್ನ ನೋಡಲೆರಡು ಕಣ್ಣು. ಥ್ಯಾಂಕ್ ಯು. ಧನ್ಯವಾದಗಳು. ನಿಶ್ಚಲ ನಿರಾಕಾರ ನಿರಪೇಕ್ಷಿತ ನಿರೀಶ್ವರನೇ ಈಶ್ವರ. ನಿನ್ನಷ್ಟು ಶಾಂತಿ ಕೊಡು, ನಿನ್ನಷ್ಟು ನೆಮ್ಮದಿ ಕೊಡು, ನಿನ್ನಷ್ಟು ಪ್ರಶಾಂತತೆ ಕೊಡು ಎನ್ನುತ್ತಾ ಇದೀಗ ಶ್ರೀ ಮಂಜುನಾಥ ಚಿತ್ರದ ಬಹಳ ಅದ್ಭುತವಾದಂತಹ ಹಾಡು ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ SP ಬಾಲಸುಬ್ರಹ್ಮಣ್ಯಂ ಇವರ ಕಂಠಸಿರಿಯಲ್ಲಿ ಮೂಡಿ ಬಂದಂತಹ ಹಾಡನ್ನ ಇದೀಗ ವೇದಿಕೆ ಮೇಲೆ ಅಷ್ಟೇ ಸುಂದರವಾಗಿ ಪ್ರಸ್ತುತಪಡಿಸಲಿಕ್ಕೆ ಬರ್ತಾ ಇದ್ದಾರೆ ರಾಜೇಶ್ SP ಹಾಗೂ ಸೌಜನ್ಯ ಪೆರಡೂರು. ನಿಮ್ಮ ಜೋರದ ಚಪ್ಪಾಳೆ ಬರಲಿ.
ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಮಂಜುನಾಥನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಜ್ಞಾನಕ್ಕೂ ಜ್ಞಾನಕ್ಕೂ ಒಬ್ಬನೇ ಭಕ್ತಿಗೂ ಮುಕ್ತಿಗೂ ಒಬ್ಬನೇ ಅವನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ನೀನೊಂದು ಕಲ್ಲು ಎಂದೆ ನೀನೆಲ್ಲೂ ಇಲ್ಲವೆಂದೆ ಮಂಜುನಾಥ ಮಂಜುನಾಥ ನೀ ನನ್ನ ಬಳಿಗೆ ಬಂದು ನಿನ್ನಲ್ಲೇನೆಗಿರುವೆ ಎಂದೆ ನನ್ನ ಕಣ್ಣ ತೆರೆದು ಒಳಗಣ್ಣ ತೋರಿಸಿ ಮಂಜುನಾಥ ಮಂಜುನಾಥ ನನ್ನ ಪಾಪ ತೊರೆಯಲೆಂದು ಗಂಗೆಯಂತೆ ಭೂಮಿಗಿಳಿದ ತೊರೆಯಲು ತೊರೆಯಲು ಒಬ್ಬನೇ ತೊರೆಯಲು ನಮ್ಮನು ಒಬ್ಬನೇ ಹರನೊಬ್ಬನೇ ಒಬ್ಬನೇ ಒಬ್ಬನೇ ಮಂಜುನಾಥನೊಬ್ಬನೇ ಶಂಕರ ಶಂಕರ ಹರ ಹರ ಶಂಕರ ಮುರಹರ ಭವಹರ ಶಂಕರ ಶುಭ ಜಯ ಜಯ ಶಂಕರ ಜಯ ಜಯ ಚಂದ್ರಕರ ಜಯ ಜಯ ಶಂಕರ ಜಯ ಜಯ ಚಂದ್ರಕರ ತಂದೆಯಿಲ್ಲದೋನಿಗೆಂದೆ ತಂದೆಯಾಗಿ ನೀನು ಬಂದೆ ಮಂಜುನಾಥ ಮಂಜುನಾಥ ನಾನು ಅನ್ನು ಅಹಂಕಾರ ಸುಟ್ಟು ಭಸ್ಮ ಮಾಡಿದೋ ಮಂಜಂಗು ದೀಪ ಮಾಡಿ ಹೊಸ ಜನ್ಮವನ್ನೇ ತಂದೆ ಮಂಜುನಾಥ ಮಂಜುನಾಥ ಅರಿವಿಗೇನೆ ಗುರುವಾದ ಗುರುಗಳ ಗುರು ಇವನೇ ಸತ್ಯವೋ ನಿತ್ಯವೋ ಒಬ್ಬನೇ ಧರ್ಮವೂ ದೈವವೂ ಒಬ್ಬನೇ ಶಿವನೊಬ್ಬನೇ ಶಂಕರ ಶಂಕರ ಹರ ಹರ ಶಂಕರ ಮುರಹರ ಭವಹರ ಶಂಕರ ಶಿವ ಜಯ ಜಯ ಶಂಕರ ಜಯ ಜಯ ಚಂದ್ರಕರ ಜಯ ಜಯ ಶಂಕರ ಜಯ ಜಯ ಗಂಗಾಧರ ಜಯ ಜಯ ಶಂಕರ ಜಯ ಜಯ ಚಂದ್ರಕರ ಜಯ ಜಯ ಶಂಕರ ಜಯ ಜಯ ಗಂಗಾಧರ ಮಂಜುನಾಥ 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 ಧನ್ಯವಾದಗಳು. ಪಂಚವರ್ಣ ಮಣ್ಣದ ನಾಗನಲೆ ನಂಬಿಕೆಗೆ ಮೂಲುಂಡು ಬಿಲೆ ಹಿರಿಯರಾದಿಯಾದ ಮಲ್ತೊಂದು ಬತ್ತಿನ ಒಂದು ಚಾತ್ ಕಟ್ಟು ಕಟ್ಟಳೆ ಒಂದು ಮಾತ ಎಂಕ್ಲೆನ ಬದುಕದ ಸಾದಿಗ ಒಲ್ಪುದ ಸೆಲೆ ಒಂಜರೆ ಗಂಧಡ್ ಕಾರ್ಮಿಕ ತೋಜಾದ ಮರೆಯೊಂದು ಇಪ್ಪುನ ನಮ್ಮ ತುಳುನಾಡದ ಶಕ್ತಿದ ದೈವಾಯನಂಚಿತಿನ ಕೊರಗಜ್ಜನ ಭಕ್ತಿದ ಸುಗಿಪುಗು ಇತ್ತ ದನಿ ಅವರಿಗೆ ವೇದಿಕೆಗೆ ಬರಂದು ಪ್ರಸಾದ್ ಹೆಬ್ರಿ ನಿಕಲ ಜೋರದ ತಾಟಿ ಬರಡು ಛೇ
മായാരൂപടു ഈ തുടുനാട മണ്ണിട് ഭക്തിതാ തുടരേ ഉദിപ്പായരേ മായാരൂപടു ഈ തുടുനാട മണ്ണിട് ഭക്തിതാ തുടരേ ഉദിപ്പായരേ അജ്ജാ അജ്ജാ സ്വാമി എന്ന കുരഗജ ಅಪ್ಪಲಿ ಸಿಂಗಾರ ಈರನೆ ಬಂಗಾರ ಅಮೂರ್ತ ಬೀಡ ಚಕ್ಕಲಿ ಇರಗ ಪ್ರೀತಿದ ಕಾಣಿಕೆ ಅಪ್ಪಲಿ ಸಿಂಗಾರ ಈರನೆ ಬಂಗಾರ ಅಮೂರ್ತ ಬೀಡ ಚಕ್ಕಲಿ ಇರಗ ಪ್ರೀತಿದ ಕಾಣಿಕೆ ಮಾಯಾರೂಪಡು ಈ ತುಳುನಾಡ ಮಣ್ಣಿಡು ಭಕ್ತಿದ ಕುಡರೇ ಉದಿಪಾಯರೇ ಕಾರ್ಣಿಕದ ಶಕ್ತಿ ಈ ರಜ ಕಷ್ಟ ಪಂಪಿ ತಂಬುಡು ನೆರಳಾದ ಬತ್ತರಿ ಕಾರ್ಣಿಕದ ಶಕ್ತಿ ಈ ರಜ ಕಷ್ಟ ಪಂಪಿ ತಂಬುಡು ನೆರಳಾದ ಬತ್ತರಿ ಉಡಲು ತಿಂಜದ ಸುಗಿಪುವೆ ಕೈ ಮುಗಿದ ಇರನ ನಟ್ಟುವೆ ಉಡಲು ತಿಂಜದ ಸುಗಿಪುವೆ ಕೈ ಮುಗಿದ ಇರನ ನಟ್ಟುವೆ ಈರೆ ಈ ಜೀವಗು ಬೆರಿಸಾಯ ಅಜ್ಜ ಈರೆ ಈ ಜೀವಗು ಬೆರಿಸಾಯ ಅಜ್ಜ 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 ಸ್ವಾಮಿ ಎನ್ನ ಕೊರಗಜ್ಜ ಅಜ್ಜ ಅಜ್ಜ ಸ್ವಾಮಿ ಎನ್ನ ಕೊರಗಜ್ಜ ಅಪ್ಪಲಿ ಸಿಂಗಾರ ಈರನು ಬಂಗಾರ ಅಮೃತ ಬೀಡ ಚಕ್ಕುಲಿ ಇರಗ ಪ್ರೀತಿದ ಕಾಣಿಕೆ ಮಾಯಾರೂಪಡು ಈ ತುಳುನಾಡ ಮಣ್ಣಿಡು ಭಕ್ತಿದ ತುಡರೇ ಉದಿಪಾಯರೇ ನಂಬಿ ಭಕ್ತರನ ಕೈ ಪತ್ತದು நடப்பாயரே ಈರೇ ಈ ಉಡಲಗು ಬಲ್ಪಾಯರೇ ನಂಬಿ ಭಕ್ತರನ ಕೈ ಪತ್ತದು நடப்பாயரೇ ಈರೇ ಈ ಉಡಲಗು ಬಲ್ಪಾಯರೇ ಧರ್ಮದ ಮಣ್ಣಿಡು ಅಧರ್ಮ ಗೊಪ್ಪುಲಗ ಮಾಯಕಾರೆ ಅಜ್ಜ ಸತ್ಯದ ಕೀನ ಕಲಿಯರೇ ಧರ್ಮದ ಮಣ್ಣಿಡೆ ಅಧರ್ಮ ಗೊಪ್ಪುಲಗ ಮಾಯಕಾರೆ ಅಜ್ಜ ಸತ್ಯದ ಕೀನ ಕಲಿಯರೇ ಅಜ್ಜ ಪಂಡ ಓ ಪಂದು ಕಾಪುನ ಅಜ್ಜ ಪಂದುಲೆತ್ತುಂಡ ಓ ಪಂದು ಕಾಪುನ ಅಜ್ಜ
ಚಕ್ಕಲಿ ಹಿರೆಗು ಪ್ರೀತಿದ ಕಾಣೆ ಅಪ್ಪಲಿ ಸಿಂಗಾರ ಹೀರನ ಬಂಗಾರ ಅಮೃತ ಬೀಡ ಚಕ್ಕುಲಿ ಹಿರೆಗು ಪ್ರೀತಿದ ಕಾಣಿಕೆ. ಥ್ಯಾಂಕ್ ಯು. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ ಎನ್ನುತ್ತಾ ಇದೀಗ ಶ್ರೀರಾಮನ ಹಾಡನ್ನ ಭಕ್ತಿಪೂರ್ವಕವಾಗಿ ಹಾಡೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಸೌಜನ್ಯ ಪೆರಡೂರು.
ಶ್ರೀರಾಮ ರಾಮ ಚಲಿ ಚಲಿ ಹೂವ ಚಲಿ ಚೆಲ್ವಂಗೆ ಭೂಮಿ ಆಡೋ ನಮ್ಮ ಸ್ವಾಮಿಗೆ ಚಲಿ ಚಲಿ ಹೂವ ಚಲಿ ಚೆಲ್ವಂಗೆ ಭೂಮಿ ಆಡೋ ನಮ್ಮ ಸ್ವಾಮಿಗೆ. ಧನ್ಯವಾದಗಳು. ತಮ್ಮೆಲ್ಲರ ಗಮನವನ್ನ ಈ ಕಡೆ ಸೆಳೆಯುತ್ತಾ ನೀವೆಲ್ಲರೂ ಕೂಡ ಯೂಟ್ಯೂಬ್ ಅಲ್ಲಿ ಒಂದು ಹಾಡನ್ನ ಕೇಳಿರ್ಬಹುದು. ಅದು ಶ್ರೀ ಕ್ಷೇತ್ರ ಮಾರಿನಕಟ್ಟೆಯ ಆರಾಧ್ಯನೇ ಶರಣು. ಈ ಒಂದು ಹಾಡನ್ನ ಸಂಯೋಜನೆ ಮಾಡಿ ಹಾಡಿದಂತ ನಮ್ಮಲ್ಲೇ ಇದ್ದಾರೆ ಅವರು ರಾಜೇಶ್ SP ಕುಂದಾಪುರ. ಅಷ್ಟೇ ಅಲ್ಲ, ಮಂದಾರ್ತಿ ದುರ್ಗಾ ಪರಮೇಶ್ವರಿಯ ಜಯ ಪರಮೇಶ್ವರಿ ಹಾಡನ್ನ ಸಂಯೋಜನೆ ಹಾಡಿರ್ತಾರೆ ಎನ್ನುವಂತ ಹಾಡನ್ನು ಕೂಡ ಸಂಯೋಜನೆ ಮಾಡಿ ಹಾಡಿರ್ತಾರೆ. ಕೊಲ್ಲೂರಿನ ಅಮ್ಮ ಭ್ರಾಮರಿ ಹಾಡಿಗೆ ಕೂಡ ಇವರು ಧ್ವನಿಯಾಗಿರ್ತಾರೆ. ಗಣಪತಿ ಹಟ್ಟಿ ಅಂಗಡಿಯ ಹಾಡಿಗೂ ಕೂಡ ಇವರು ಧ್ವನಿಯಾಗಿರ್ತಾರೆ. ಇವರ ಒಂದು ಸಂಗೀತದ ಪಯಣಕ್ಕೆ ಇನ್ನೊಂದು ಹಾಡು, ಅದು ಮತ್ತೂ ಅಲ್ಲ, ನಮ್ಮ ಪರಾರಿ ಪ್ರತಿಷ್ಠಾ ಸಂದರ್ಭದಲ್ಲಿ ಈ ಒಂದು ಪರಾರಿ ಬೊಬ್ಬರಿಯನ ಕುರಿತಾದ ಶರಣು ಶರಣು ಪರಾರಿ ಬೊಬ್ಬರಿಯ ಹಾಡನ್ನ ಬಂದು ರಚನೆ ಮಾಡಿ ಇದೀಗ ಹಾಡ್ಲಿಕ್ಕೆ ಬರ್ತಾ ಇದ್ರೆ, ದಯವಿಟ್ಟು ಒಮ್ಮೆ ಜೋರದ ಚಪ್ಪಾಳೆಯನ್ನ ಕೊಡ್ತೀರಾ? ಈ ಒಂದು ಹಾಡಲ್ಲಿ ಯಾವುದೇ ರೀತಿ ತಪ್ಪಿದ್ರೂ ಕೂಡ ಅದನ್ನ ಹೊರಟಾಕೊಂಡು ಈ ಒಂದು ಹಾಡಿಗೆ ಸಂಪೂರ್ಣ ಸಹಕಾರವನ್ನ ನೀಡಬೇಕು ಅಂತ ಕೇಳ್ತಾ ಚಪ್ಪಾಳೆಯೊಂದಿಗೆ ರಾಜೇಶ್ SP ಅವರನ್ನ ವೇದಿಕೆಗೆ ಕರೀತಾರೆ. ಬಂದೆ ನಿನ್ನ ಕಣ್ಮುಂದೆ, ನಾ ಬಂದೆ ನಿನ್ನ ಕಣ್ಮುಂದೆ, ನಿನ್ನಂತೆ ಬೇರೆ ನಾಳೆ ಪಾದವ ಬಿಡಲು ನನ್ನಾಣೆ, ನಿನ್ನ ನಾಳೆ ಪಾದವ ಬಿಡಲು ನನ್ನಾಣೆ. ತಂದೋನೆ ಶರಣು ಶರಣೆಂಬೆ ಪರಾರಿ ಬಬ್ಬರಿಯ, ನಾ ಬಂದೆ ನಿನ್ನ ಕಣ್ಮುಂದೆ, ಓ ನಾ ಬಂದೆ ನಿನ್ನ ಕಣ್ಮುಂದೆ. ಆಲಯಕ್ಕೆ ಬಂದೆ ನೀನೇ ಮೊದಲೆಂದೇ, ಓ ಕೊನೆಯ ನೀಡಿ ಮನಸಾರೆ ಶರಣಾದೆ. ಆಲಯಕ್ಕೆ ಬಂದೆ ನೀನೇ ಮೊದಲೆಂದೇ, ಓ
ಕೊನೆಯ ನೀಡಿ ಮನಸಾರೆ ಶರಣಾದೆ. ಕೈ ಹಿಡಿದು ತಂದೆ ಓಡೋಡಿ ನೀ ಬಂದೆ, ನೆಮ್ಮದಿ ನೀಡೆಂದು ಸಿರವಾಗಿ ನಾನಿಂದೆ. ಓ ಬರಿಯ ಎಂದು ಪರಿವಾರ ನೆನೆದು ನಾ ಕೂಗಿದಾಗ ಓಡಿ ಬಂದು ಬಾಳಲಿ ಬೆಳಕ ತಂದೋಲೆ. ಶರಣು ಶರಣೆಂದೆ ಪರಿವಾರ ಬಬ್ಬರಿಯ ಬಾಳಲ್ಲಿ ನೀನೆ ಮುಂದೆ. ಓ ನಾ ಬಂದೆ ನಿನ್ನ ಕಣ್ಮುಂದೆ. ಧನ್ಯವಾದಗಳು. ಹಾಡು ಇಷ್ಟ ಆಯ್ತಾ ನಿಮ್ಗೆ ಎಲ್ರಿಗೂ ಕೂಡ? ಇಷ್ಟ ಆದ್ರೆ ಒಂದ್ಸಲ ಕ್ಲಾಪ್ಸ್ ಕೊಡ್ಬೋದಲ್ವಾ? ಥ್ಯಾಂಕ್ ಯು ಸೋ ಮಚ್. ಹೊತ್ತು ತರುವುದೇನಿದೆ ದೇವ, ಗುತ್ತು ತುಂಬಿರುವಂತಹ ಈ ಬಾಳಿನಲ್ಲಿ. ಎತ್ತ ಹೋದರೂ ಬವಣೆ ತಪ್ಪಿಲ್ಲ, ಸುತ್ತು ಬಂದಿರುವೆ ನಿನ್ನಡಿಗೆ, ತುತ್ತು ಭಕ್ತಿಯ ಹಿಡಿದು ಬಂದಿರುವೆ, ಬಿತ್ತು ಭವಿಷ್ಯದಿ ನಿನ್ನ ನಾಮದ ಸ್ತುತಿ ಎನ್ನುತ್ತಾ ಇದೀಗ ಶ್ರೀರಾಮನ ಹಾಡಿಗೆ ದನಿಯಾಗೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಪ್ರಸಾದ್ ಹೆಬ್ರಿಯ. ರಾಯಂದ್ರ ಮಾತ್ರದಳು ರಕ್ತ ಮಾಂಸದೊಳಿಯ ಆಯಸ್ವಾದ ಅತಿ ಪಾಪವನ್ನು ಮಾಡಿ ಮತ್ತೆ ಮಾಯಂದನರು ಹೊರಬಿದ್ದ ಪಾಪಗಳು ಒತ್ತಿ ಒಳಪೋಗದಂತೆ ಕಪಾಟವಾಗಿ ಕಾಯುವ ಮಂತ್ರ. ರಮಣೀಯ ರಾಮ ರಘುರಾಮ ಶ್ರೀರಾಮ ಜಯ ರಾಮ ರಮಣೀಯ ರಾಮ ರಘುರಾಮ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ, ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಅಗಣಿತ ಗುಣಗಳ ಅಶ್ರಿತ ವತ್ಸಲ ದೀನ ದಯಾಳು ಹರಿ ಸರ್ವೋತ್ತಮ ದಶಮುಖ ವರ್ವರ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ. ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ. ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ. ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. जानकी मनोहर जानदाता करुणा सागर कोदंड राम भक्ति प्रियने मुक्तिदायक भक्ति जनसी मंदारणे राम ಎಂಬುವ ಎರಡು ಅಕ್ಷರದ ಮಹಿಮೆಯ
ಅಕ್ಷರದ ಮಹಿಮೆಯ ಪಾಮರರು ನಾವು ಬಲ್ಲೆವೇನು ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ರಾಮ ಮಂತ್ರನ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣಕ್ಕೆರಗಿ ಪುನೀತರಾಗೋಣ. ಧರೆಯುಳು ನಾಮಕ್ಕೆ ಸರಿಸಾಟಿ ಇಲ್ಲವೆಂದು ಪರಮಾವೇದಗಳೆಲ್ಲ ಹೊಗಳುತ್ತಿವೆ. ಚಿತ್ತ ಕಾಯಗಳ ಪವಿತ್ರ ಮಾಡೋ ಬರಿಯ ಭಕ್ತವರ ಹನುಮಂತ ನಂಬತಾವಲ್ಲ. ರಾಮ ಗೋವಿಂದ ಹರೇ ಕೃಷ್ಣ ಗೋವಿಂದ ಶಂಖ ಚಕ್ರಧರ ವಿಷ್ಣು ಕಂದ ರಾಮ 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 ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ರಾಮ ಮಂತ್ರವ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆಳಗಿ ಪುನೀತರಾಗೋಣ. ಅಗಣಿತ ಗುಣಗಣ ಅಸ್ಸಿತ ವತ್ಸಲ ದೀನ ದಯಾಳು ಹರಿ ಸರ್ವೋತ್ತಮ ದಶಮುಖ ವರ್ಧನ ದಶರಥ ರಾಮ ಮಾರುತಿ ಸೇವಿತ ಶ್ರೀರಾಮ ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ಪ್ರಭು ರಾಮಚಂದ್ರ ರಾಮ ಮಂತ್ರನ ಜಪಿಸಿ ಪಾಪವ ಕಳೆಯೋಣ ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ರಘುಕುಲ ತಿಲಕನ ಚರಣ ಕೆರಗಿ ಪುನೀತರಾಗೋಣ. ಜೈ ಶ್ರೀರಾಮ್ 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 ಜೈ ಶ್ರೀರಾಮ್. ಥ್ಯಾಂಕ್ ಯು. ಧನ್ಯವಾದಗಳು. ಜೈ ಶ್ರೀರಾಮ್. ನಾನು ಒಬ್ಳೆ ಇಷ್ಟು ವಾಯ್ಸ್ ಮಾಡ್ತಿದ್ರೆ ನೀವು ಯಾರು ಬರ್ತಾ ಇಲ್ಲ. ಜೈ ಶ್ರೀರಾಮ್. ಇನ್ನೊಂದ್ಸಲ ಜೈ ಶ್ರೀರಾಮ್. ಒಂದೆಡೆ ಹಚ್ಚ ಹಸಿರಿನ ರಮಣೀಯ ತಾಣ, ಇನ್ನೊಂದೆಡೆ ಉತ್ತರದಿಂದ ಪೂರ್ವಕ್ಕೆ ಹರಿಯುವ ಬ್ರಹ್ಮಕುಂಡ ನದಿ. ಪುಣ್ಯ ಭೂಮಿಯನ್ನ ದೇವಭೂಮಿಯನ್ನಾಗಿಸಿ ಬಲಕರದಲ್ಲಿ ಖಡ್ಗ, ಎಡಕರದಲ್ಲಿ ರಕ್ತಕಪಾಲ, ಎಡಬಲದಲ್ಲಿ ಶಕ್ತಿಗಳ ಮಧ್ಯೆ ಮಣ್ಣಿನ ಪೀಠದಲ್ಲಿ ನೆಲೆ ನಿಂತು ಸಾಲು ಸಾಲು ಕಾರ್ಣಿಕ ಮೆರೆಯುತ್ತಿರುವಂತಹ ಬ್ರಹ್ಮಲಿಂಗ
ಕತ್ತಲೆ ಕತ್ತಲೆಯು ತುಂಬಿಹುದು ಕಂಗಳಿದ್ದ ಕುರುಡರಾಗಿ ಏಳುತ್ತ ಬೀಳುತ್ತ ಕಂಬನಿಯ ಮಿಡಿಯುತ್ತ ಪಂದಿಗಳು ಆತರಾಗಿ ಬ್ರಹ್ಮಲಿಂಗೇಶ ಎದ್ದು ಬಾ, ಎದ್ದು ಬಾ. ಬಲಿಯಾಗಿ ಯಾತನೆಯ ಅನುಭವಿಸಿ ಕಡೆಗೆ ತಂದೆ ನೀನೆ ಗತಿ ನಮಗೆಂದು ಅಲೆದು ಬಂದೆವು ಇಂದು ಚರಣ ಕಮಲವ ನಂಬಿ ಕೊನೆಗೆ ಬ್ರಹ್ಮಲಿಂಗೇಶ ಎದ್ದು ಬಾ. ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ ತಂದೆ. ನಿನ್ನ ಕರುಣೆಯ ಜ್ಯೋತಿ ಬೆಳಕು ನೀಡುವ ತನಕ ದಾರಿ ಕಾಣದು ಸ್ವಾಮಿ ನಮಗೆ ನೀನು ಹರಸುವ ತನಕ ನರಕದಂತೀಲೋ ಹೊರ ಕೇಳದೇನು ನಿನಗೆ ಬ್ರಹ್ಮಲಿಂಗೇಶ ಎದ್ದು ಬಾ, ಎದ್ದು ಬಾ, ಎದ್ದು ಬಾ, ಎದ್ದು ಬಾ. ಬ್ರಹ್ಮಲಿಂಗೇಶ್ವರನೇ ಉದ್ಧರಿಸಲು ನಮ್ಮ ಧರೆಗೆ ಸ್ವಾಮಿ ಉದ್ಧರಿಸಲು ದಾರು ಧರೆಗೆ ಬ್ರಹ್ಮಲಿಂಗೇಶ ಎದ್ದು ಬಾ, ಎದ್ದು ಬಾ, ಎದ್ದು ಬಾ, ಎದ್ದು ಬಾ. ಧನ್ಯವಾದಗಳು. ಮಾಯಂದ ಮೈಮೆ ನೆಗೆತ ತೋಜಿಂಡು ಜೋಗಂದ ಮಾನಿನ ಐಸಿರಗ ಕಣ್ಣಾಂಡು ವೈದ್ಯ ಕುಲತ ಮರ್ತ ಪಡುಮಲೆತ ಪುಟ್ಟು ಅಪ್ಪೆ ಗುಣತ ಸಿಂಗಾರ ಸಾಯನ ವೈದ್ಯರೇ ಧರ್ಮ ಲೋಕದ ದುಡಿ ಬಲ್ಲಿಡು ನ್ಯಾಯ ನೀತಿದ ಅಜ್ಜನೆ ದಂಡ ಕಲಟ್ ಪೆಟ್ಟುದ ಚೆಡದೀದು ಅಂಗ ಸಾಧನೆಡು ಲೋಕಮಾನ್ಯ ಪುದರಾಯಿ ಬೀರರು ಧರ್ಮ ಗದ್ದಿಗೆಡು ದೇವರ್ ಕುಲೆ ಪುದರಾಯರು ಗರಡಿದ ಅರಿಟು ದೇವರಾದು ಜೋಗ ಬೆಂದಿಯರು ದೈವಳಾದು ತುಳುನಾಡು ಬೆಳಗಿಯರು ಇಂಚಿತ್ತಿ ಬೆಮ್ಮೆ ಬೈದೆರ್ಲು ಕತ್ತಲೆ ಕೋಣಿಡು ಇಪ್ಪುನಗ ಸುಗಿಪ್ಪುನು ಮಲ್ತಿನಿ ಅವು ಬೆಮ್ಮೆರೆನು ಇತ್ತೆ ವೇದಿಕೆಡು ಇವೊಂಜಿ ಪೊರ್ಲುದ ಪದನು ಪ್ರಸ್ತುತ ಪಲ್ಪರ ಬರೊಂದುಲ್ಲೆರು ಪ್ರಸಾದ್ ಹೆಬ್ರಿ. ಬ್ರಹ್ಮ ಎಂಕ್ಲೆ ಕುಲ ದೈವ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲ ದೈವ ಬ್ರಹ್ಮ ಕಪ್ಪು ಕಣೆದು ಒಲ್ಪು ಕೊಲ್ಲ ಕುಲ ದೈವ ಬ್ರಹ್ಮ ಓ ಕುಲ ದೈವ ಬ್ರಹ್ಮ ಕೆಮ್ಮಲೆತ ಬ್ರಹ್ಮ ಎಂಕ್ಲೆ ಕುಲ ದೈವ ಬ್ರಹ್ಮ
ಕತ್ತಲೆ ಕೋನಿರುವುದಿಲ್ಲ ಸಾಧಿತ ಜನವಲ್ಲ sorry ಕೆಮ್ಮಲತ ಬ್ರಹ್ಮ ಎಂಗ್ಲ ಕುಲದೈವ ಬ್ರಹ್ಮ ಕೆಮ್ಮಲತ ಬ್ರಹ್ಮ ಕಳೆದು ಕೊಲ್ಲ ದೈವ ಬ್ರಹ್ಮ ಓ ಕುಲದೈವ ಬ್ರಹ್ಮ ಕೆಮ್ಮಲತ ಬ್ರಹ್ಮ ಎಂಗ್ಲ ಕುಲದೈವ ಬ್ರಹ್ಮ ಎಂಗ್ಲ ಕತ್ತಲೆ ಕೋನಿರುವುದಿಲ್ಲ ಸಾಧಿತ ಜಂಬಲ್ಲ ಎಂಗ್ಲ ಕತ್ತಲೆ ಕೋನಿರುವುದಿಲ್ಲ ಸಾಧಿತ ಜಂಬಲ್ಲ പൊന്നു പാത്തല പണ്ടതേ തിണ്ട കോണര് പാടരേ ദർശന കൊല്ല ഓ ബ്രഹ്മ ಕೆಮ್ಮಲತ ಬ್ರಹ್ಮ ಎಂಗ್ಲ ಕುಲದೈವ ಬ್ರಹ್ಮ ಅಪ್ಪೆ ಪಂಡಿನ ಪರಕೆ ಎಂಗ್ಲ ಪೊನ್ನುಡ ಸಂದಾದ ಅಪ್ಪೆ ಪಂಡಿನ ಪರಕೆ ಎಂಗ್ಲ ಪೊನ್ನುಡ ಸಂದಾದ ತಪ್ಪು ಮಲ್ತಿನ ಬಾಲನ ಮಾಪು ಮುಲ್ಪೊಡು ಕುಲ ದೈವ ದರ್ಶನ ಕೊಲ್ಲವೋ ಬ್ರಹ್ಮ ಕೆಮ್ಮಲತ ಬ್ರಹ್ಮ ಎಂಗ್ಲ ಕುಲದೈವ ಬ್ರಹ್ಮ ಈ ಸಂಜೂದದ ಕರಿದು ಎಂಗ ಬೋಲಡು ಪಾದ ಈ ಪೂಜೆ ಕರೆದು ಬೈದ ಎಂಗ ಪೊತ್ತು ಕರೆದು ಬೈದ ಕೋಟಿ ಚೆನ್ನೈ ಸತ್ಯಡು ನಡಪಿ ಬಾಲೆನು ಪಂಗಾಂಡ ದರ್ಶನ ಕೊಲ್ಲವೋ ಬ್ರಹ್ಮ ಕೆಮ್ಮಲತ ಬ್ರಹ್ಮ ಎಂಗ್ಲ ಕುಲದೈವ ಬ್ರಹ್ಮ ಕಪ್ಪು ಕೆಳೆದೆ ಬೊಲ್ಪು ಕೊಲ್ಲ ಕುಲದೈವ ಬ್ರಹ್ಮ ಓ ಕುಲದೈವ ಬ್ರಹ್ಮ ಕೆಮ್ಮಲತ ಬ್ರಹ್ಮ ಎಂಗ್ಲ ಕುಲದೈವ ಬ್ರಹ್ಮ Thank you. ಧನ್ಯವಾದಗಳು. ಎಡವಿದರೆ ಮುಡಿ ಶಿವನಿನ್ನ ಪಾದದಡಿ ಇರಲಿ, ತೊದಲಿದರೆ ನಾಲಿಗೆ ಶಿವನಾಮವೇ ಬರಲಿ, ತೂಗಲೆನ್ನೆಯ ಹೃದಯ ಶಿವನಾಮದ ಲಯಕ್ಕೆ, ಮಿಡಿಯಲೆನ್ನೆಯ ಹೃದಯ ಶಿವಪಾದದ ಲಯಕ್ಕೆ. ಇದೀಗ ವೇದಿಕೆ ಮೇಲೆ ಶಿವನಾಮ ಸ್ಮರಣೆಯನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ ರಾಜೇಶ್ ಎಸ್.
ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಮನೆಗೆ ಬಂದು ಹೋದ ಪ್ರಥಮ ಲೋಕಪಾದ ಮುಗಿಯದೆ ಹೋದ ನನ್ನ ಈ ಕರಬೇಕೆ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಮಾರ್ಕಂಡೇಯ ಕಂಡ ಪಾದ ಪ್ರಾಣ ಪಾದ ಮಾರ್ಕಂಡೇಯ ಕಂಡ ಪಾದ ಪ್ರಾಣ ಪಾದ ಬೇಡರ ಕಂಡ ಪ್ರಥಮ ಪಾದ ಭಕ್ತ ಪಾದ ಬೇಡರ ಕಂಡ ಪರಮ ಪಾದ ಭಕ್ತ ಪಾದ ಆತ್ಮಲಿಂಗ ಸ್ವಯಂ ಪೂರ್ಣ ಆತ್ಮಲಿಂಗ ಸ್ವಯಂ ಪೂರ್ಣ ತಾನಾಗಿ ಬಂದರು ದಾಸೋಗಿ ಎಂದರು ಅಯ್ಯೋ ಕಾಣದ ನಾಥನಾಥಿ ಮಂಜುನಾಥ ಈ ಪಾದ ಪುಣ್ಯ ಪಾದ ದರೆಯಾಳು ಧರ್ಮ ಪಾದ ಮದವ ಮೆಟ್ಟಿಗೋದ ಪ್ರಣವ ನಾಟ್ಯ ಪಾದ ಮಣಿಯದೇ ಹೋದ ನನ್ನ ಈ ಶಿರಬೇಕೆ ಈ ಪಾದ ಪುಣ್ಯ ಪಾದ ದರೆಯಾಡು ಧರ್ಮ ಪಾದ ಭಕ್ತ ಸಿರಿಯಾಳ ಕಂಡ ಪ್ರೇಮ ಪಾದ ಭಕ್ತ ಸಿರಿಯಾಳ ಕಂಡ ಪ್ರೇಮ ಪಾದ ಬ್ರಹ್ಮ ವಿಷ್ಣು ಮುಗಿದ ಆದಿಪಾದ ಆದಿಪಾದ ಬ್ರಹ್ಮ ವಿಷ್ಣುವೇ ಮುಗಿದ ಆದಿಪಾದ ಆದಿಪಾದ ಅನ್ನದಾತ ವಿಶ್ವನಾಥ ಅನ್ನದಾತ ವಿಶ್ವನಾಥ ಲೀಲಾ ವಿನೋದಕ್ಕೆ ನನ್ನ ಲೀಲಾ ವಿನೋದಕ್ಕೆ ಅಯ್ಯೋ ಎನ್ನ ಸಿಂಧು ಮಾಡಿದರು ಆ ಸಿಂಧು ಆದೆನೆ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ ಅರಸಿ ಬಂದ ಪಾದ ಮೆರಸ ಬಂದ ಪಾದ ಅರಿಯದೆ ಹೋದ ನನ್ನ ಈ ಅರಿವೇಕೆ ಈ ಪಾದ ಪುಣ್ಯ ಪಾದ ಈ ಪಾದ ದಿವ್ಯ ಪಾದ
ಪರಾರಿ ಬೊಬ್ಬರಿಯ ಪ್ರತಿಷ್ಠಾ ಬ್ರಹ್ಮಕಲಶದ ಅಂಗವಾಗಿ ನಡೀತಾ ಇರುವಂತ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಚಾಣಕ್ಯ ಮೆಲೋಡೀಸ್ ತಂಡದಿಂದ ಬಹಳ ಅದ್ಭುತವಾಗಿ ನಡೀತಾ ಇದೆ. ಅದೇ ರೀತಿ ಇವತ್ತು ಸಂಜೆ 9:30ರಿಂದ ರಾತ್ರಿ 9:30ರಿಂದ ನಂದಿಕೋಣ ನೀಚ ಸಹಿತ ಬೊಬ್ಬರಿಯ ದೈವದ ಸಿರಿಸಿಂಗಾರದ ಕೋಲ ನಡಲಿಕ್ಕಿದೆ. ಭಕ್ತಾಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಈ ಒಂದು ದಿವ್ಯ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಕಾರ್ಯಕ್ರಮವನ್ನ ಮುಂದುವರಿಸಿಕೊಳ್ತಾ ಇದ್ದೇನೆ. ಉತ್ತು ಹದಗೊಳಿಸಿದೆ ಮೈಮನ ಬಿತ್ತು ಭಕ್ತಿಯ ಸಿರಿಧಾನ್ಯ ಚಿತ್ತದೊಳು ನಿನ್ನನೆ ಚಿತ್ರಿಸಿರುವೆ ತುಸು ಭಕ್ತಿಯ ನೀಡೆಂದು ನಿನ್ನ ಬಳಿ ಬಂದಿರುವೆ ಎನ್ನುತ್ತಾ ಇದೀಗ ಆನಂದ ಪರಮಾನಂದ ಹಾಡನ ಹಾಡಿ ನಮ್ಮೆಲ್ಲರನ್ನ ರಂಜಿಸೋದಕ್ಕೆ ವೇದಿಕೆಗೆ ಬರ್ತಾ ಇದ್ದಾರೆ ಸೌಜನ್ಯ ಪೆರಡೂರು. ಅದೇ ರೀತಿ ಪ್ರಸಾದ್ ಹೆಬ್ರಿ ಅವರು ಚೋರದ ಚುಪ್ಪಾಳೆ. हल 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 ಜನ್ಮದಿಂದ ಜನ್ಮಾನಂದ ಗುರು ತಂದ ಪುಣ್ಯದಿಂದ ಜಗದಾನಂದ ಸರಿ ಸರಿಗ ಮಮರಿಸ ವಿಸರಿಸ ಗಮಿತಮ ಗಮರಿಸ ಆನಂದ ಪರಮಾನಂದ ಪರಮಾನಂದ. ಜೊತೆ ಬಂದ ಸಕಲಕ್ಕೂ ಸಮನಾದ ಮಡದಿಯ ನೆರಳಿಂದ ಧರ್ಮಾನಂದ ಹೃದಯದ ನೋವನ್ನು ಪ್ರೀತಿಯ ಸುದೆ ಮಾಡಿ ನಾಲ್ವರ ನಗಿಸುವುದೇ ಭವ್ಯಾನಂದ. ಬೆಲ್ಲದ ಕಣದೊಳಗೆ ದೇವಿನ ಎಲೆ ಇರುವ ಬೆಲ್ಲದ ಕಣದೊಳಗೆ ಬೇವಿನ ಬಾಳು ತಂದ ಪರಿಂದ ಬ್ರಹ್ಮಾನಂದ ಗುರು ತಂದ ಪುಣ್ಯದಿಂದ ಜನುಮಾನಂದ ನೀ
ಧನ್ಯವಾದಗಳು. ಪರಾರಿ ಬೊಬ್ಬರಿಯ ಪ್ರತಿಷ್ಠಾ ಬ್ರಹ್ಮಕಲಶದ ಅಂಗವಾಗಿ ಇವರಿಗೆ ಕಾರ್ಯಕ್ರಮವನ್ನ ನಡೆಸಿಕೊಟ್ಟ ತಂಡ ಚಾಣಕ್ಯ ಮೆಲೋಡೀಸ್ ತಂಡ. ತಂಡದಿಂದ ಅತ್ಯುತ್ತಮವಾದಂತಹ ಒಂದು ಭಕ್ತಿ ರಸಮಂಚರಿ ಕಾರ್ಯಕ್ರಮ ನೀವೆಲ್ಲರೂ ಕೂಡ ಕೇಳಿದಿರಾ. ಇದೀಗ ನಮ್ಮ ತಂಡದ ಕೊನೆಯ ಹಾಡು, ಅದು ನಮ್ಮ ಕಮಿಟಿಯ ಒಂದು ಬೇಡಿಕೆಯ ಮೇರೆಗೆ ಪರಾರಿ ಬೊಬ್ಬರಿಯ ದೈವಸ್ಥಾನದ ಹಾಡನ್ನ ರಚಿಸಿ ಹಾಡಿದಂತ SP ಇವರ ಧ್ವನಿಯಲ್ಲಿ ಇದೀಗ ಮತ್ತೊಮ್ಮೆ ಶರಣು ಶರಣೆಂಬೆ ಪರಾರಿ ಬೊಬ್ಬರಿಯ ಹಾಡು ನಿಮ್ಗಾಗಿ ಜೋರದ ಚಪ್ಪಾಳೆಯೊಂದಿಗೆ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತಾ ಇದ್ದಾವೆ. ಹಾಗೆ ಮುಂದೆ ನಾನು ಅವಾಗ್ಲೇ ಹೇಳ್ದಾಗೆ 9:30ಕ್ಕೆ ಈ ಒಂದು ದೈವಸ್ಥಾನದಲ್ಲಿ ಸಿರಿಸಿಂಗಾರದ ಕೋಲ ನಡೀಲಿಕ್ಕಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ತಾವೆಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಸಂಪೂರ್ಣ ಸಹಕಾರವನ್ನ ನೀಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನ ಮಾಡಿಕೊಳ್ತಾ ಶರಣೆಂದೆ ಪರಾರಿ ಬೊಬ್ಬರಿಯ ನಾ ಬಂದೆ ನಿನ್ನ ಕಣ್ಣುಂದೆ. ಶರಣೆಂದೆ ಪರಾರಿ ಬೊಬ್ಬರಿಯ ನಾ ಬಂದೆ ನಿನ್ನ ಕಣ್ಣುಂದೆ. ನಿನ್ನಂತೆ ಬೇರೆ ನಾ ಕಾಣೆ, ಪಾದವ ಬಿಡಲು ನನ್ನಾಡೆ. ನಿನ್ನಂತೆ ಬೇರೆ ನಾ ಕಾಣೆ, ಪಾದವ ಬಿಡಲು ನನ್ನಾಡೆ. ಓ ಬೊಬ್ಬರಿಯ ಎಂದು ಪರಿವಾರ ನೆನೆದು ನಾ ಕೂಗಿದಾಗ ಓಡಿ ಬಂದು ಬಾಳಲಿ ಬೆಳಕ ತಂದೋನೆ. ಶರಣು ಶರಣೆಂದೆ ಪರಾರಿ ಬೊಬ್ಬರಿಯ ನಾ ಬಂದೆ ನಿನ್ನ ಕಣ್ಣುಂದೆ. ಓ ನಾ ಬಂದೆ ನಿನ್ನ ಕಣ್ಣುಂದೆ. ಆಲಯಕ್ಕೆ ಬಂದೆ ನೀನೇ ಮೊದಲೆಂದೇ, ಕೊನೆಯ ನೀಡಿ ಮನಸಾರೆ ಶರಣಾದೆ. ಆಲಯಕ್ಕೆ ಬಂದೆ ನೀನೇ ಮೊದಲೆಂದೇ, ಕೊನೆಯ ನೀಡಿ ಮನಸಾರೆ ಶರಣಾದೆ. ಕೈ ಹಿಡಿದು ತಂದೆ ಓಡೋಡಿ ನೀ ಬಂದೆ, ನೆಮ್ಮದಿ ನೀಡೆಂದು ಸ್ಥಿರವಾಗಿ ನಾನಿದ್ದೆ. ಓ ಬೊಬ್ಬರಿಯ ಎಂದು ಪರಿವಾರ ನೆನೆದು ನಾ ಕೂಗಿದಾಗ ಓಡಿ ಬಂದು ಬಾಳಲಿ ಬೆಳಕ ತಂದೋಲೆ. ಶರಣು ಶರಣೆಂದೆ ಪರಾರಿ ಬೊಬ್ಬರಿಯ ನಾ ಬಂದೆ ನಿನ್ನ ಕಣ್ಣುಂದೆ. ಓ ನಾ ಬಂದೆ ನಿನ್ನ ಕಣ್ಣುಂದೆ. ಧನ್ಯವಾದಗಳು. ಉಪ್ಪೂರು ಪರಾರಿ ಕೊಳಲಗಿರಿಯ ಬೊಬ್ಬರಿಯ ದೈವಸ್ಥಾನ ಸುಮಾರು 300 ವರ್ಷಗಳ ಸುದೀರ್ಘ ಇತಿಹಾಸವನ್ನ ಹೊಂದಿರುವಂತಹ
ದೈವಸ್ಥಾನ ಇದು ಕೇವಲ ಗುಡಿಯಲ್ಲ, 300 ವರ್ಷಗಳ ಭಕ್ತಿ, ನಂಬಿಕೆ ಮತ್ತು ಸಂಸ್ಕೃತಿಯ ಜೀವಂತ ಪ್ರತೀಕ. ಇವತ್ತಿನ ದಿನ ಈ ಒಂದು ಸುಂದರವಾದಂತಹ ದೈವಾಲಯ ಎದ್ದು ನಿಂತು ಎಲ್ಲರನ್ನ ಆಕರ್ಷಿಸ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಬಹಳ ಮುಖ್ಯವಾದಂತಹ ಕಾರಣ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಿರುವಂತಹ ಶ್ರೀ ಗುರುರಾಜ್ ಭಟ್ ಕೊಳಲ್ಗಿರಿ, ಅದೇ ರೀತಿ ಗೌರವಾಧ್ಯಕ್ಷರಾಗಿರುವಂತಹ ಶ್ರೀ ಸತೀಶ್ ಪೂಜಾರಿ ಕೀಳಿಂಚೆ, ಅದೇ ರೀತಿ ಪ್ರಧಾನ ಅರ್ಚಕರಾಗಿರುವಂತಹ ಶ್ರೀ ಲಕ್ಷ್ಮೀಶ ಭಟ್ ಮತ್ತು ತಂಡದವರ ಅಭೂತಪೂರ್ವ ಶ್ರಮದಿಂದ ಇವತ್ತಿನ ದಿನ ಈ ಒಂದು ಅದ್ಭುತವಾದಂತಹ ದೈವಾಲಯ ನಮ್ಮ ಕಣ್ಣು ಮುಂದೆ ಅಲಂಕಾರಗೊಂಡು ರಾರಾಜಿಸ್ತಾ ಇದೆ. ಈ ಒಂದು ಕಾರ್ಯಕ್ರಮ ಪರಾರಿ ಬೊಬ್ಬರಿಯ ದೈವಸ್ಥಾನದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಬಹಳ ಸುಂದರವಾಗಿ ಮೂಡಿ ಬರ್ತಾ ಇದೆ. ಹಾಗೆ ವಿವಿಧ ರೀತಿಯ ಧಾರ್ಮಿಕ ಕಾರ್ಯಕ್ರಮಗಳಾಗಿರ್ಬಹುದು, ಸಾಂಸ್ಕೃತಿಕ ಕಾರ್ಯಕ್ರಮಗಳಾಗಿರ್ಬಹುದು, ಕಮಿಟಿಯ ಎಲ್ಲ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಸರ್ವ ಸದಸ್ಯರ ಶ್ರಮದಿಂದ, ಗ್ರಾಮಸ್ಥರ ಶ್ರಮದಿಂದ ಬಹಳ ಅತ್ಯುತ್ತಮವಾಗಿ ಮೂಡಿ ಬರ್ತಾ ಇದೆ. ಅದೇ ರೀತಿ ಇವತ್ತಿನ ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ನಮಗೆ ವೇದಿಕೆಯ ಅವಕಾಶವನ್ನ ಮಾಡಿಕೊಟ್ಟಂತ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರು, ಪದಾಧಿಕಾರಿಗಳು, ಅದೇ ರೀತಿ ಸರ್ವ ಸದಸ್ಯರಿಗೆ ತಂಡದ ಪರವಾಗಿ ಹೃತ್ಪೂರ್ವಕ ಧನ್ಯವಾದವನ್ನ ಅರ್ಪಿಸಿಕೊಳ್ತಾ, ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಅದ್ಭುತವಾದಂತಹ ಧ್ವನಿವರ್ಧಕದ ಸಹಾಯವನ್ನ ಮಾಡಿದಂತಹ ಡಿಸೋಜಾ ಸೌಂಡ್ಸ್ ಇವರಿಗೂ ಕೂಡ ನಮ್ಮ ತಂಡದ ಪರವಾಗಿ ಕಾರ್ಯಕ್ರಮಕ್ಕೆ ತುಂಬು ಹೃದಯದ ಧನ್ಯವಾದವನ್ನ ಅರ್ಪಿಸಿಕೊಳ್ತಾ ಇದ್ದೇನೆ. ಧನ್ಯವಾದಗಳು. ಹರಿ ಓಂ. ಎಲ್ಲರಿಗೂ ಈ ಬೊಬ್ಬರಿಯ ಬ್ರಹ್ಮಕಲಶದ ಸುಸಂದರ್ಭದಲ್ಲಿ ಹೇಳುವುದೇನೆಂದರೆ, ನಮ್ಮ ಹಸಿರುವರೆ ಕಾಣಿಕೆಯು ಬಹಳ ವಿಜೃಂಭಣೆ ನಡೆದುಕೊಂಡು ಬಂದು ನಿನ್ನೆಯ ದಿನ ಬಹಳ ಪೂಜೆ ಪುನಸ್ಕಾರ ಎಲ್ಲ ಆಗಿ ಇವತ್ತು ಬ್ರಹ್ಮಕಲಶದ ಉತ್ಸವದಲ್ಲಿ ಈ ಉಪ್ಪೂರು ಗ್ರಾಮದ ಬಹಳ ಇತಿಹಾಸದಲ್ಲಿ ಬರೆದಿಡುವಂತ ಬಹಳ ವಿಜೃಂಭಣೆಯ ಬೊಬ್ಬರಿಯನ ಬ್ರಹ್ಮಕಲಶ ನಡೆಯಿತು. ಈಗಾಗಲೇ ಸಾವಿರಾರು ಜನ ಮೊನ್ನೆ ಹಸಿರು ಕಾಣಿಕೆಯಲ್ಲಿ ನಮ್ಮ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಯಾದ ಹರಿರಾಮ್ ಶಂಕರ್ ಅವರು ಬಂದು ನಮಗೆ ವಿಶೇಷವಾಗಿ ಚಾಲನೆಯನ್ನು ಕೊಟ್ಟಿದ್ದಾರೆ. ಅವರು ಎಲ್ಲಿ ಹೋಗುವುದಿಲ್ಲ ಅಂತ ದೊಡ್ಡ ಪರ್ಯಾಯ ಕಾರ್ಯಕ್ರಮ ಸಹ ಬಂದ್ರೆ ಸಹ ಅಥವಾ ಬೇರೆ ಬೇರೆ ಕಾರ್ಯಕ್ರಮ ಬಂದ್ರೆ ಸಹ ಅವರು ಹೋಗದ ಒಂದು ಬಹಳ ಒಳ್ಳೆಯ ಅಧಿಕಾರಿಯಾಗಿದ್ದಾರೆ. ಅವರು ನಮ್ಮ ಈ ಒಂದು ಬೊಬ್ಬರಿಯ ಬ್ರಹ್ಮಕಲಶದ ಒಂದು ವಿಶೇಷ ಒಂದು ಹಸಿರುವರೆ ಕಾಣಿಕೆಗೆ ಬಂದು ಚಾಲನೆಯನ್ನು ಕೊಟ್ಟು ನಮಗೆ ಚಂದ ಕಾಣಿಸಿದ್ದಾರೆ. ಹಾಗೆ ನಮ್ಮ ಬ್ರಹ್ಮಾವರ ಮತ್ತು ಮಣಿಪಾಲ ಪೊಲೀಸ್ ಠಾಣಾಧಿಕಾರಿ ಆಮಂತ್ರಣ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ನಮ್ಮ ಇವತ್ತು ಈ ವೇದಿಕೆಯಲ್ಲಿ, ಈ ಬ್ರಹ್ಮಕಲಶ ಸುಸಂದರ್ಭದ ವೇದಿಕೆಯಲ್ಲಿ ನಮ್ಮ ಗುರುರಾಜ್ ಭಟ್ ಅಧ್ಯಕ್ಷತೆಯಲ್ಲಿ ಹಾಗೂ ನಮ್ಮ ಪ್ರಧಾನ ಅರ್ಚಕರಾದ ಲಕ್ಷ್ಮೀಶ್ ಭಟ್ ಅವರ ಮತ್ತು ಎಲ್ಲ ಸದಸ್ಯರ ಕೋರಿಕೆ ಮೇರೆಗೆ ಮತ್ತು ನಮ್ಮ ಆತ್ಮೀಯರಾದ ಹೆಬ್ರಿ ಉದಯ್ ಕುಮಾರ್ ಶೆಟ್ಟಿ, ಚಾಣಕ್ಯ ಮ್ಯೂಸಿಕಲ್ ನೈಟ್ನ ಮುಕ್ತೇಸರು, ಅವರು ಈ ಬ್ರಹ್ಮಕಲಶದ ಭಕ್ತಿ ರಸಮಂಜರಿ ಕಾರ್ಯಕ್ರಮದ ಬಹಳ ಚಂದವಾಗಿ ನಮಗೆ ಈ ಹಾಡನ್ನು ಹಾಡಿ ನಮ್ಮ ಈ ಸಾರ್ವಜನಿಕರಿಗೆ ಮತ್ತು ಭಕ್ತರಿಗೆ ರಂಜಿಸಿದ್ದಾರೆ. ಮತ್ತು ಈಗಾಗಲೇ ಅವರು ನನಗೆ ವೈಯಕ್ತಿಕವಾಗಿ ಬಹಳ ಆತ್ಮೀಯರು. ಅವರು ಹೆಬ್ರಿ ಮತ್ತು ಪೆರಡೂರು ಉದಯವಾಣಿ ವರದಿಗಾರರು. ಇದೇ ನಮ್ಮ ಕೆಜಿ ರೋಡ್ ಮತ್ತು ಪೆರಡೂರು ರಸ್ತೆಯು ಅಭಿವೃದ್ಧಿ ಕಾರಣಕ್ಕೆ ನಾನು ನಿರಂತರ ಹೋರಾಟ ಮಾಡುವಾಗ ಅವರು ಸಹ ನನಗೆ ನಿರಂತರವಾಗಿ ಬೆನ್ನೆಲುಬಾಗಿ ನಿಂತು ನನಗೆ ಅಣ್ಣನಾಗಿ ಸಹಾಯವನ್ನು ಮಾಡಿದ್ದಾರೆ. ಅವರಿಗೆ ಸಹ ಇನ್ನು ಮುಂದೆ ಈ ಶ್ರೀ ಬೊಬ್ಬರಿಯ ದೇವರು ಮತ್ತು ನಮ್ಮ ಅಧ್ಯಕ್ಷರ ಅನುಮತಿಗೆ ಮತ್ತು ಪ್ರಧಾನ ಅರ್ಚಕರ ಅನುಮತಿ ಮೇರೆಗೆ ಅವರು ಈ ಬೊಬ್ಬರಿಯನ ಅನುಗ್ರಹ ಅವರ ಸಂಘಟನೆಗೆ ಮತ್ತು ಅವರ ಟೀಮ್ಗೆ ಮತ್ತು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಸಿಗಲಿ ಎಂದು ನಾನು ಆಶಿಸುತ್ತಾ ಈ ಕಾರ್ಯಕ್ರಮಕ್ಕೆ ನಾನು ಬಂದು ಅವರಿಗೆ ಸಹಕರಿಸಿದ್ದೇನೆ. ಇನ್ನು ದೇವರ ಎದುರುಗಡೆ ನಮ್ಮ ಅಧ್ಯಕ್ಷರ ಮತ್ತು ಅರ್ಚಕರ ಮುಖೇನ ಅವರಿಗೆ ಒಂದು ಪ್ರಸಾದ ವಿತರಣೆ ಇದೆ. ಈಗ ಒಂದು ಭಜನಾ ಮಹಿಷಾಮರ್ದಿನಿ ಇಂದ್ರಾಳಿ ಇವರಿಂದ ಭಜನಾ ಕಾರ್ಯಕ್ರಮ ನಡೆಯಲಿದೆ. ಇದು ನಿರೂಪಣೆ ಮಾಡಲಿಕ್ಕಿದ್ದಾರೆ ಇಲ್ಲಿ ನಮ್ಮ ಆತ್ಮೀಯರಾದ ಶರತ್ ರಾವ್ ಅವರು ಇನ್ನು ಇಲ್ಲಿ ಇದ್ದಾರೆ. ಮತ್ತು ನಮಗೆ ಧ್ವನಿವರ್ಧಕ ಬಹಳ ಚಂದವಾಗಿ ಡಿಸೋಜ ಸೌಂಡ್ಸ್ ಹಾಗೂ ನಮ್ಮ ಲೈವ್ಸ್, ನಮ್ಮ ಫ್ಯೂ ಲೈವ್ ಹಾಗೂ ನಮ್ಮ ತುಳುನಾಡ ಎರಡು ಚಾನಲ್ನವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಹಾಗೂ ನಮ್ಮ ಉದಯವಾಣಿ ವರದಿಗಾರರಾದ ಪ್ರವೀಣಣ್ಣ ಹಾಗೂ ವಿಜಯ ಕರ್ನಾಟಕ ವರದಿಗಾರರಾದ ಮೋಹನ್ ಉಡುಪ ಹಾಗೂ ಹೊಸದಿಗಂತ ನಾಗರಾಜಣ್ಣ ಇವರು ನಮ್ಮ ಅಧ್ಯಕ್ಷರ ಮನವಿ ಮೇರೆಗೆ ಹಲವಾರು
ದಿನವಸ ಹೋಗಿ ಬಂದು ಮೋಹನನ್ನ ಆತ್ಮೀಯತೆಯಲ್ಲಿ ಬಂದು ಇಲ್ಲಿ ಬಹಳಷ್ಟು ನಮಗೆ ಸಹಾಯವನ್ನು ಮಾಡಿದ್ದಾರೆ. ಅವರು ಸಹ ಧನ್ಯವಾದ ಹೇಳುತ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಹಲೋ 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 ಶ್ರೀ ಪರರಿ ಬೊಬ್ಬರಿಯ ಪ್ರತಿಷ್ಠಾ ಬ್ರಹ್ಮಕಲಶ. ಈ ಕಾರ್ಯಕ್ರಮದ ಅನ್ವಯ ಹೆಬ್ರಿ ಉದಯ್ ಕುಮಾರ್ ಶೆಟ್ಟಿ ನೇತೃತ್ವದ ಚಾಣಕ್ಯ ಮೆಲೋಡಿಯಸ್ ಹೆಬ್ರಿ ತಂಡದಿಂದ ಇದೀಗ ಭಕ್ತಿ ಸ್ವರ್ಣ ನದಿಯ ತೀರದ ಸಿರಿಯ ಸನ್ನಿಧಿಯೇ, ನಂದಿಕೋಣ ನೀಚ ಪರಿವಾರದೊಡನೆ ಕಾಯುವ ನಿಧಿಯೇ, ಗ್ರಾಮಸ್ಥರ ಶ್ರಮದಾನದ ಫಲವಾಗಿ ಮೂಡಿ ಬಂದೆ, ಬ್ರಹ್ಮ ಕಲಶದ ಪುಣ್ಯದಿ ಭಕ್ತರ ಮೊರೆ ಕೇಳಲು ನಿಂದೆ, ಹಗಲಿರುಳು ಶ್ರಮಿಸಿ ಕಟ್ಟಿದ ಈ ಪುಣ್ಯ ಕ್ಷೇತ್ರ, ನಂಬಿದವರ ಪಾಲಿಗೆ ನೀನೆ ಮಹಾಮಂತ್ರ, ಸುತ್ತಮುತ್ತಲ ಹಸಿರಲಿ ಕಂಗೊಳಿಸುವ ದೈವಸ್ಥಾನ, ಸಕಲ ಸಂಕಷ್ಟ ದೂರ ಮಾಡುವ ಪವಿತ್ರ ತಾಣ.
ಈ ದೈವಸ್ಥಾನದ ನಿಖರವಾದ ಸ್ಥಾಪನೆಯ ವರ್ಷ ದಾಖಲಾಗಿಲ್ಲವಾದರೂ ಇದು ನೂರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ಪುರಾತನ ಕ್ಷೇತ್ರವಾಗಿದೆ. ಸ್ವರ್ಣ ನದಿಯ ತಟದಲ್ಲಿರುವ ಈ ಕ್ಷೇತ್ರವು ಸ್ಥಳೀಯರ ಆರಾಧ್ಯ ಕೇಂದ್ರವಾಗಿದ್ದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಪುಣ್ಯಕ್ಷೇತ್ರವಾಗಿ ಇದು ಹೆಸರುವಾಸಿಯಾಗಿದೆ. ತುಳುನಾಡಿನ ನಂಬಿಕೆಯ ಪ್ರಕಾರ ಜಲಮೂಲಗಳ ರಕ್ಷಣೆಯ ಹೊಣೆಯನ್ನು ಹೊತ್ತಿರುವ ದೈವವೇ ಬೊಬ್ಬರ್ಯ. ಹಾಗಾಗಿ ನದಿ ತಟದಲ್ಲಿರುವ ಈ ಕ್ಷೇತ್ರಕ್ಕೆ ಮೀನುಗಾರರು, ಕೃಷಿಕರು ಹಾಗೂ ಸ್ಥಳೀಯರು ವಿಶೇಷ ಭಕ್ತಿ ಗೌರವಗಳನ್ನು ಸಲ್ಲಿಸುತ್ತಾರೆ. ಇದು ಭಕ್ತರ ಇಷ್ಟಾರ್ಥಗಳನ್ನು ಈಡೇರಿಸುವ ಜಾಗೃತ ತಾಣವಾಗಿದೆ. ಇಲ್ಲಿ ಪ್ರಧಾನ ದೈವವಾಗಿ ಬೊಬ್ಬರ್ಯನನ್ನು ಆರಾಧಿಸಲಾಗುತ್ತದೆ. ಬೊಬ್ಬರ್ಯ ದೈವವು ನ್ಯಾಯ, ಧರ್ಮ ಮತ್ತು ರಕ್ಷಣೆಯ ಸಂಕೇತವೆಂದು ನಂಬಲಾಗಿದೆ. ಪರಾರಿ ದೈವಸ್ಥಾನದಲ್ಲಿ ಪ್ರಧಾನ ದೈವ ಬೊಬ್ಬರ್ಯನ ಜೊತೆಗೆ ಪರಿವಾರ ದೈವಗಳಾದ ನಂದಿಕೋಣ ಮತ್ತು ನೀಚ ದೈವಗಳನ್ನು ಸಹ ಹಿಂದಿನ ಕಾಲದಿಂದಲೂ ಕೂಡ ಭಕ್ತಿ ಶ್ರದ್ಧಾಭಕ್ತಿಗಳಿಂದ ಆರಾಧಿಸಿಕೊಂಡು ಬರಲಾಗುತ್ತಿದೆ. ಪರಾರಿಯ ಜನತೆಗೆ ಯಾವುದೇ ಕಷ್ಟ ಬಂದರೂ ಕೂಡ ಬೊಬ್ಬರ್ಯ ದೈವವೇ ದಾರಿದೀಪ ಎಂಬ ಗಾಢವಾದ ನಂಬಿಕೆ ಇದೆ. ತುಳುನಾಡಿನ ದೈವಾರಾಧನೆ ಅಥವಾ ಭೂತಾರಾಧನೆಯಲ್ಲಿ ಬೊಬ್ಬರ್ಯ ದೈವಕ್ಕೆ ವಿಶೇಷ ಸ್ಥಾನವಿದೆ. ಇಲ್ಲಿ ನಡೆಯುವ ನೇಮೋತ್ಸವ ದೈವವು ತನ್ನ ಪಾತ್ರಧಾರಿಯ ಮೂಲಕ ಭಕ್ತರಿಗೆ ಅಭಯ ಮತ್ತು ನ್ಯಾಯದ ನುಡಿಗಳನ್ನು ನೀಡುತ್ತದೆ. ದಶಕಗಳ ಇತಿಹಾಸ ಹೊಂದಿರುವ ಈ ಪುರಾತನ ದೇವಸ್ಥಾನವು ಇತ್ತೀಚೆಗೆ ಭಕ್ತರ ಹಾಗೂ ಊರಿನವರ ಸಹಕಾರದಿಂದ ಸಂಪೂರ್ಣ ಜೀರ್ಣೋದ್ಧಾರಗೊಂಡಿದ್ದು ಹಳೆಯ ಗುಡಿಯ ಸ್ಥಾನದಲ್ಲಿ ಬೊಬ್ಬರ್ಯ ದೈವ ಹಾಗೂ ಪರಿವಾರ ದೈವಗಳಿಗೆ ಭವ್ಯವಾದ ಶಿಲಾಮಯ ಗುಡಿ ಧರ್ಮರಾಯ ಸಾಧಿಸಿದ ರಾಜವ
ಬಂದ ಈ ಗುರು ದೇವ ಮನೆಗೆ ಬಂದ ಯೋಗಿ ಮನೆಗೆ ಬಂದ ಈ ಗುರು ದೇವ ಮನೆಗೆ ಬಂದ ಯೋಗಿ ಮನೆಗೆ ಬಂದ ಈ ಗುರು ದೇವ
ತನ್ಮಯ ಬಾಳಿನ ಹಾದಿಯ ಬೆಳಗಯ್ಯ ನನ್ನೇ ಜೀವನ ನಿನ್ನಲಿ ತನ್ಮಯ ಬಾಳಿನ ಹಾದಿಯ ಬೆಳಗಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಲೋಕವ ಕಾಯುವ ಸ್ವಾಮಿ ಭಿಕ್ಷೆಯ ಬೇಡಿದ ಪ್ರೇಮಿ ಭಸ್ಮಮಯ ಬಿಲ್ವ ಪ್ರಿಯ ಭಸ್ಮಮಯ ಬಿಲ್ವ ಪ್ರಿಯ ನನ್ನೇ ದೇಹವೇ ನಿನ್ನಯ ಆಲಯ ಸೇವಾ ಭಾಗ್ಯವ ನೀಡಯ್ಯ ನನ್ನೇ ದೇಹವೇ ನಿನ್ನಯ ಆಲಯ ಸೇವಾ ಭಾಗ್ಯವ ನೀಡಯ್ಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಿನ್ನೆ ನಾಮವು ಬಂದೆ ನೀಗಿಸಬಲ್ಲದು ಬಾಧೆ ನಿನ್ನೆ ನಾಮವು ಒಂದೇ ನೀಗಿಸಬಲ್ಲದು ಬಾಧೆ ತನು ಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ ತನು ಮನ ಜೀವನ ಪಾವನವಯ್ಯ ಶಂಭೋ ಎನ್ನಲು ಇಲ್ಲ ಭಯ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ನಂಬಿದೆ ನಿನ್ನ ನಾಗಾಭರಣ ಕಾಯೋ ಕರುಣಾಮಯ ನನ್ನ ಕಾಯೋ ಕರುಣಾಮಯ ನನ್ನ ಕವರ ಪಾಂಡುರಂಗ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ರಘುಕುಲಭೂಷ ರಘುರಾಮಚಂದ್ರ ರಘುಕುಲ ತಿಲಕ ರಘುರಾಮಚಂದ್ರ ಸೀತಾಪತೆ ಶ್ರೀರಾಮಚಂದ್ರ ಸೀತಾಪತೆ ಶ್ರೀರಾಮಚಂದ್ರ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಯದುಕುಲಭೂಷಣ ಯಶೋದನಂದನ ಯದುಕುಲಭೂಷಣ ಯಶೋದನಂದನ ರಾಧಾಪತೆ ಶ್ರೀ ಗೋಪಾಲ ಕೃಷ್ಣ ರಾಧಾಪತೆ ಶ್ರೀ ಗೋಪಾಲ ಕೃಷ್ಣ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಕುಂಡಲಿಭೂಷಣ ಕೈಲಾಸವಾಸ ಕುಂಡಲಿಭೂಷಣ ಕೈಲಾಸವಾಸ ಗೌರೀಪತೆ ಶಿವ ಶಂಭೋ ಶಂಕರ ಗೌರೀಪತೆ ಶಿವ ಶಂಭೋ ಶಂಕರ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಸಾಗರ ರಂಗನ ಶ್ರೀರಾಮ
ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಕಲಿಯುಗ ದೇವ ಕರುಣಾಳು ರಾಮ ಕಲಿಯುಗ ದೇವ ಕರುಣಾಳು ರಾಮ ಮಹಾಪತೆ ಶ್ರೀ ವೆಂಕಟೇಶ ಮಹಾಪತೆ ಶ್ರೀ ವೆಂಕಟೇಶ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ 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 ಪಾಹಿ ಮಾಂ ವೆಂಕಟೇಶ 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 ಪಾಹಿ ಮಾಂ ಶ್ರೀನಿವಾಸ 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 ರಕ್ಷ ಮಾಂ ಶ್ರೀನಿವಾಸ 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 ರಕ್ಷ ಮಾಂ ವೆಂಕಟೇಶ ಪಾಹಿ ಮಾಂ ಶ್ರೀನಿವಾಸ ರಕ್ಷ ಮಾಂ ವೆಂಕಟೇಶ ಪಾಹಿ ಮಾಂ ಶ್ರೀನಿವಾಸ ರಕ್ಷ ಮಾಂ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ಆದಿಶೇಷ ಅನಂತ ಶಯನ ಶ್ರೀನಿವಾಸ ಶ್ರೀ ವೆಂಕಟೇಶ ನಮೋ ಪುಡಲಿ ಕೊರದ ಪಾಂಡುರಂಗ ಪಾವನ ರಾಮ ಪತಿತ ಪಾವನ ರಾಮ 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 ಜಗದ ವಿರಾಮ ದಶರಥ ರಾಮ ಪಾವನ ರಾಮ ಜಗದ ವಿರಾಮ ದಶರಥ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ರಾಮ ಭರತ ಲಕ್ಷ್ಮಣ ಸೇವಿತ ರಾಮ ಅಯೋಧಾರಕ ರಾಮ ಭರತ ಲಕ್ಷ್ಮಣ ಸೇವಿತ ರಾಮ ಆಪತ್ಕಾಂದವ ರಾಮ ಆನಂದ ರಾಮ ಆಪದಾಂಧವ ರಾಮ ಆನಂದ ರಾಮ ಜಯ ಜಯ ರಾಮ ದಶರಥ ರಾಮ ಪಾವನ ರಾಮ ಜಯ ಜಯ ರಾಮ ದಶರಥ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಜಗದ ವಿರಾಮ ದಶರಥ ರಾಮ ಪಾವನ ರಾಮ ಜಗದ ವಿರಾಮ ದಶರಥ ರಾಮ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಪಾವನ ರಾಮ ಪತಿತ ಪಾವನ ರಾಮ ಸೂಕ್ಷ್ಮ ಸ್ವರೂಪ ರಾಮ ಅತಿ ಸುಂದರ ವದನ ರಾಮ ಸೂಕ್ಷ್ಮ ಸ್ವರೂಪ ರಾಮ ಅತಿ ಸುಂದರ ವದನ ರಾಮ ಪಟ್ಟಾಭಿ ರಾಮ ಕೋದಂಡ ರಾಮ ಪಟ್ಟಾಭಿ ರಾಮ ಕೋದಂಡ ರಾಮ ಜಯ ಜಯ ರಾಮ ದಶರಥ ರಾಮ
राम दशरथ राम पावन राम जय जय राम दशरथ राम पावन राम पावन राम पतित पावन राम पावन राम पतित पावन राम पतित पावन राम नमो पांडुरंगा हे शिवशंकरा शरणं
ಕಳವಳಗೊಂಡೇನೆ ಕನಸು ಕಂಡೇನೆ ಮನದೊಳು ಕಳವಳಗೊಂಡೇನೆ ಏನ ಬಿಡಲಿ ತಂದೆ ತಿಮ್ಮಯ್ಯನ ಮನವನು ಕಂಡೆ ಏನ ಬಿಡಲಿ ತಂದೆ ತಿಮ್ಮಯ್ಯನ ಮಗವನು ಕಂಡೆ
गोपाल मणा हरे नारायण हरे मणा तुम्हें गोविंद मणा तुम्हें गोपाल मणा हरे नारायण गोविंद गोपाल हरे नारायण गोविंद गोपाल हरे नारायण हरे मणा तुम्हें गोविंद
ವಾಸುದೇವನು ಬಂದ ದಾಸವರದ ಬಂದ ವಾಸುದೇವನು ಬಂದ ಶೇಷಾಚಲ ವಾಸ ವೆಂಕಟರಮಣ ಶೇಷಾಚಲ ವಾಸ ವೆಂಕಟರಮಣ ದಾಸ ಸಮವಾಸಿ ದಾಸ ಕೇಶವನು ದಾಸ ಸಮವಾಸಿ ದಾಸ ಕೇಶವನು ದಾಸರ ಸಲಹಲು ಬಂದ ಮುಕುಂದ ದಾಸರ ಸಲಹಲು ಬಂದ ಮುಕುಂದ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ವೈಕುಂಠ ನಾರಾಯಣ ವಿಠಲ ವೈಕುಂಠ ನಾರಾಯಣ ಪಾಂಡುರಂಗ ಜಯತು ಜಯ ವಿಠಲ ನಾಮವು ಶಾಂತಿ ಧಾಮವು ಸೌಖ್ಯದ ರಾಮ ಜಯತು ಜಯ ವಿಠಲ ನಿನ್ನ ನಾಮವು ಶಾಂತಿ ಧಾಮವು ಸೌಖ್ಯದ
ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದೋಳು ಬಂದಳ್ ನೋಡೆ ಬಂದಳ್ ನೋಡೆ ಮಂದಿರದೋಳು ಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಸೌಭಾಗ್ಯದ ಲಕ್ಷ್ಮೀ ಬಂದಳು ನೋಡೆ ಗಜೆ ಗೊಡೆಯ ತಂದೆ ಜಗನ್ನಾಥ ವಿಠಲನ
ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರಾರುಳು ಸೇರಿದವ ತಾಳವ ತಟ್ಟಿದವ ಸುರಾರುಳು ಸೇರಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ಜಯ ಜಯ ಕಟ್ಟಿದವ ಕಳರದೆಯ ಮೆಟ್ಟಿದವ 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 ತಂಬೂರಿ ಮೆಟ್ಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೀಟಿದವ ಭವಾಬ್ದಿ ದಾಟಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿದವ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿ ವಿಠಲನ ನೋಡಿದವ ವೈಕುಂಠಕ್ಕೆ ಓಡಿ ತಂಬೂರಿ ಮೇಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೇಟಿದವ ಭವಾಬ್ದಿ ದಾಟಿದವ ತಂಬೂರಿ ಮೇಟಿದವ ಭವಾಬ್ದಿ ದಾಟಿದವ ತಾಳವ ತಟ್ಟಿದವ ಸುರಾರುಳು ಸೇರಿದವ ತಾಳವ ತಟ್ಟಿದವ ಸುರಾರುಳು ಸೇರಿದವ ತಂಬೂರಿ ಮೇಟಿದವ ಭವಾಬ್ದಿ ದಾಟಿದವ ಚಲಿಸುವ ಜಲದಲ್ಲಿ ಮಾತನಿಗೆ ಜಯ ಗಿರಿಯ ಬೆನಲಿ ಪದ ಕೂರ್ಮನಿಗೆ ಜಯ ದರೆಯನು ಧರಿಸಿದ ವರಹವತಾರಗೆ ಶರಣನ ಕಾಜಸಿ ನರಸಿಂಹಗೆ ಜಯ ಮಂಗಳ ಜಯ ಜಯ ಮಂಗಳ ಮಂಗಳ
ಹೊತ್ತಿನಲ್ಲಿ ಸಾನ್ನಿಧ್ಯಕ್ಕೆ ಬಂದು ಹೋಗ್ತೇನೆ ಎನ್ನುವ ಮಾತನ್ನು ತಿಳಿಯಪಡಿಸಿದ್ರಿಂದ, ಹಾಗೆ ಕರ್ನಾಟಕ ಬ್ಯಾಂಕಿನ ಸಿಇಒ ಮತ್ತು ಮ್ಯಾನೇಜಿಂಗ್ ಡೈರೆಕ್ಟರ್ ಅವರಾದಂಥ ಸನ್ಮಾನ್ಯ ರಾಘವೇಂದ್ರ ಶ್ರೀನಿವಾಸ ಭಟ್ರವರು ಕಾರ್ಯಕ್ರಮಕ್ಕೆ ಬರಬೇಕಿತ್ತು. ಬಹುಶಃ ಮುಂಬೈಯಲ್ಲಿ ಒಂದು ಅವರ ಬ್ಯಾಂಕಿಗೆ ಸಂಬಂಧಪಟ್ಟ ಸಭೆ ಇರುವುದರಿಂದ ಅವರ ಅನುಪಸ್ಥಿತಿಯಲ್ಲಿ, ಹಾಗೆ ನಮ್ಮ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಕಾಂಗ್ರೆಸ್ ಪಕ್ಷದ ಕರಾವಳಿ ಭಾಗದ ಓರ್ವ ಶಕ್ತಿಶಾಲಿ ರಾಜಕಾರಣಿ, ಕೊಡುಗೈ ದಾನಿಗಳು, ಉಡುಪಿಯ ಪ್ರಸಿದ್ಧ ಕಾಂಚನ್ ಹುಂಡೈ ಮೋಟರ್ಸ್ನ ಆಡಳಿತ ನಿರ್ದೇಶಕರಾದಂಥ ಸನ್ಮಾನ್ಯ ಪ್ರಸಾದ್ ರಾಜ್ ಕಾಂಚನ್ ರವರನ್ನ ಅತ್ಯಂತ ಗೌರವಾದಗಳಿಂದ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿಯ ಪ್ರೀತಿಯ ಸ್ವಾಗತದೊಂದಿಗೆ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಬಿಲ್ಲವರ ಸಮಾಜದ ಯುವ ವೇದಿಕೆಯ ಜಿಲ್ಲಾ ಅಧ್ಯಕ್ಷರು, ಉಡುಪಿ ಜಿಲ್ಲೆ ಕಂಡ ಓರ್ವ ಖ್ಯಾತ ನ್ಯಾಯವಾದಿಗಳಾದಂಥ ಸನ್ಮಾನ್ಯ ಪ್ರವೀಣ್ ಎಂ ಪೂಜಾರಿ ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿಕ್ಕಿದ್ದಾರೆ. ಹಾಗೆ ಮತ್ತೋರ್ವ ಮುಖ್ಯ ಅತಿಥಿಗಳಾದಂಥ ನಮ್ಮ ಈ ಒಂದು ಸಾನ್ನಿಧ್ಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಸತೀಶ್ ಪೂಜಾರಿ ಅವರ ಶಿಫಾರಸ್ಸಿನ ಮೇರೆಗೆ ವಿಶೇಷವಾಗಿ ಒಂದು ದೊಡ್ಡ ಮೊತ್ತದ ಸಹಾಯವನ್ನು ನೀಡಿದಂಥವರು ಮಲ್ಪೆಯ ಸಾಯಿ ಶ್ಯಾಮ್ ಬೋಟ್ನ ಮಾಲಕರು, ಮಲ್ಪೆಯ ಪ್ರತಿಷ್ಠಿತ ಮತ್ಸ್ಯೋದ್ಯಮಿಗಳಾದಂಥ ಸನ್ಮಾನ್ಯ ಹರೀಶ್ ಪೂಜಾರಿ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರುವರಿದ್ದಾರೆ. ಹಾಗೆ ಈ ನಾಡಿನ ಒಂದು ಪ್ರಸಿದ್ಧ ವಿದ್ಯಾಸಂಸ್ಥೆಗಳಲ್ಲಿ ಒಂದು GM ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್, ಈ ವಿದ್ಯಾಸಂಸ್ಥೆಯ ಚೇರ್ಮನ್ ರವರಾದಂಥ ಮ್ಯಾನೇಜಿಂಗ್ ಟ್ರಸ್ಟಿಗಳಾದಂಥ ಸನ್ಮಾನ್ಯ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ವೇದಿಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಉದಯವಾಣಿ ದಿನಪತ್ರಿಕೆಯ ಸೀನಿಯರ್ ಅಸಿಸ್ಟೆಂಟ್ ಎಡಿಟರ್ ಅವರು, ಅಂಕಣಗಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಮಠಪಾಡಿ ಕುಮಾರಸ್ವಾಮಿ ಅವರು ನಮ್ಮ ಕಾರ್ಯಕ್ರಮದಲ್ಲಿದ್ದಾರೆ. ಸರ್, ತಮ್ಮನ್ನು ಅತ್ಯಂತ ಪ್ರೀತಿಯಿಂದ ವೇದಿಕೆಯ ಮೇಲ್ಭಾಗದ ಆಸನಕ್ಕೆ ಆಮಂತ್ರಿಸಿಕೊಳ್ತಾ ಇದ್ದೇವೆ. ಹಾಗೆ ಹಾವಜ್ಜೆ ಶ್ರೀ ಮಹಾಲಿಂಗೇಶ್ವರ ದೇವಳದ ಅಂದಿನ ಆಡಳಿತ ಧರ್ಮದರ್ಶಿಗಳು, ನಿಕಟಪೂರ್ವ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು, ಉಡುಪಿಯ ವೈಶಾಲಿ ಗ್ರೂಪ್ಸ್ನ ಚೇರ್ಮನ್ ಅವರಾದಂಥ ಸನ್ಮಾನ್ಯ ಸುರೇಶ್ ಬಿ ಶೆಟ್ಟಿ, ಇರ್ಮಾಡಿ ಶೆಟ್ಟಿ ಬಿಟ್ಟು ಇವರನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ PM ಎಲೆಕ್ಟ್ರಿಕಲ್ಸ್ ಮುಂಚೆ ಇದರ ಮಾಲಕರು, ಬ್ರಹ್ಮಾವರ ತಾಲೂಕಿನ ವಿದ್ಯುತ್ ಶಕ್ತಿ ಗುತ್ತಿಗೆದಾರರ ಸಂಘದ ಪ್ರಮುಖರು ಆಗಿರ್ತಕ್ಕಂಥ ಸನ್ಮಾನ್ಯ ಮಾಧವ ಪಾಣಾಯಿ ಅವರನ್ನು ಅತ್ಯಂತ ಗೌರವದಿಂದ ಬರಮಾಡಿಕೊಳ್ತಾ ಇದ್ದೇವೆ. ಬಿಲ್ಲವರ ಸೇವಾ ಸಂಘ ಉಪ್ಪೂರು ಇದರ ಅಧ್ಯಕ್ಷರು, ಕೊಡುಗೈ ದಾನಿಗಳಾದಂಥ ರಾಜು ಪೂಜಾರಿ ಉಪ್ಪೂರು ಇವರನ್ನ, ತುಳುನಾಡ ರಕ್ಷಣಾ ವೇದಿಕೆ ಉಡುಪಿ ಜಿಲ್ಲೆಯ ಜಿಲ್ಲಾಧ್ಯಕ್ಷರಾದಂಥ ಸನ್ಮಾನ್ಯ ಫ್ರಾಂಕಿ ಡಿಸೋಜಾ ಕೊಳಲಗಿರಿ ಇವರನ್ನ, ಮೌನ ಇನ್ಫ್ರಾ ಆ್ಯಂಡ್ ಡೆವಲಪರ್ಸ್ನ ಉದ್ಯಮಿಗಳು, ಸಾಮಾಜಿಕ ಹೋರಾಟಗಾರರಾಗಿರ್ತಕ್ಕಂಥ ನವೀನ್ ಪೆರಡೂರು ಇವರನ್ನ, GK ಎಲೆಕ್ಟ್ರಿಕಲ್ಸ್ ಉಡುಪಿ ಇದರ ಮಾಲಕರಾದಂಥ ವಿಕ್ರಾಂತ್ ಶೆಟ್ಟಿ ಕಿಳಂಜಿ ಇವರನ್ನ, ಹಾವಂಜೆ ಪರಾರಿಯ ಉದ್ಯಮಿಗಳಾದಂಥ ಸನ್ಮಾನ್ಯ ಆತ್ಮಾರಾಮ್ ಪಾಟೀಲ್ ರವರನ್ನ, ಉಪ್ಪೂರು ಗ್ರಾಮ ಪಂಚಾಯತಿನ ಉಪಾಧ್ಯಕ್ಷರಾಗಿರ್ತಕ್ಕಂಥ ಮಾಜಿ ಉಪಾಧ್ಯಕ್ಷರಾದಂಥ ಸತೀಶ್ ಪೂಜಾರಿ ಅಮ್ಮುಂಜೆ ಇವರನ್ನ, ಉಪ್ಪೂರು ಗ್ರಾಮ ಪಂಚಾಯತಿನ ಮಾಜಿ ಸದಸ್ಯರು ಆಗಿರ್ತಕ್ಕಂಥ ಅಶ್ವಿನ್ ರೋಚರವರನ್ನ, ಮೊಗವೀರ ಸಂಘಟನೆ ಉಪ್ಪೂರು ಘಟಕದ ಗೌರವಾಧ್ಯಕ್ಷರಾದಂಥ KC ಅಮೀನ್ ರವರನ್ನ, ಹಾಗೆ ಶ್ರೀ ಗಣೇಶ್ ಟ್ರಾನ್ಸ್ಪೋರ್ಟ್ ಮತ್ತು ಕನ್ಸ್ಟ್ರಕ್ಷನ್ ಅಧಿಕಾರು ಕಾರ್ಕಳ ಇದರ ಮಾಲಕರಾದಂಥ ಗುರುಪ್ರಸಾದ್ ಶೆಟ್ಟಿಯವರನ್ನ ಅತ್ಯಂತ ಗೌರವಾದಗಳಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇವೆ. ಇವರೆಲ್ಲರನ್ನ ವೇದಿಕೆಗೆ ಬರಮಾಡಿಕೊಳ್ಳುವಂತೆ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಗುರುರಾಜ್ ಭಟ್ರವರಲ್ಲಿ, ಜೀರ್ಣೋದ್ಧಾರ ಸಮಿತಿಯ ಗೌರವಾಧ್ಯಕ್ಷರು, ಸಾಮಾಜಿಕ ಹೋರಾಟಗಾರರು ಆಗಿರ್ತಕ್ಕಂಥ ಸನ್ಮಾನ್ಯ ಸತೀಶ್ ಪೂಜಾರಿ ಇವರಲ್ಲಿ, ಅರ್ಚಕರಾದಂಥ ಪೂಜ್ಯನೀಯ ಲಕ್ಷ್ಮೀಶ್ ಭಟ್ಟಿಯವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದಾರೆ. ವೇದಿಕೆ ಮೇಲೆ
ವೇದಿಕೆ ಮೇಲೆ ಗಣ್ಯಾತಿ ಗಣ್ಯರ ಆಗಮನವಾಗಿದೆ. ಗಣ್ಯಾತಿ ಗಣ್ಯರು ವಿರಾಜಮಾನರಾಗಿದ್ದಾರೆ. ಸಭಾ ಕಾರ್ಯಕ್ರಮವನ್ನು ಸಭಾ ಅಧ್ಯಕ್ಷರಾದಂಥ ಗುರುರಾಜ್ ಭಟ್ರವರು ಆಸೀನರಾಗಬೇಕು. ಬನ್ನಿ. ಸತೀಶ್ ಪೂಜಾರಿ ಕೇಳಿಂಜಿಯವರು ಗೌರವ ಅಧ್ಯಕ್ಷರು, ಸಾಮಾಜಿಕ ಹೋರಾಟಗಾರರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರಬೇಕು. ಅರ್ಚಕರಾದಂಥ ಪೂಜನೀಯ ಲಕ್ಷ್ಮೀಶ್ ಭಟ್ರವರು ಸಹ ವೇದಿಕೆಯಲ್ಲಿ ಉಪಸ್ಥಿತರಿರಬೇಕು. ಕಾರ್ಯಕ್ರಮವನ್ನು ಪ್ರಾರಂಭಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಮೊದಲ ಭಾಗದಲ್ಲಿ ಪ್ರಾರ್ಥನೆಯನ್ನು ನಡೆಸಿಕೊಳ್ಳಿಕ್ಕಿದ್ದಾಳೆ ಕುಮಾರಿ ರಿಷಿಕಾ ಇವರು. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ದರಗಿಳಿದು ಬಾ. ಇಳಿದು ಬಾ ಇಳಿದು ಬಾ ಇಳಿದು ಬಾ ಗಣಪತಿ, ಕೈಲಾಸಗಿರಿಯಿಂದ ದರಗಿಳಿದು ಬಾ. ಬೆಳಗಿ ಬಾ ಹೊಳೆದು ಬಾ, ಬೆಳಗಿ ಬಾ ಹೊಳೆದು ಬಾ ಗಣಪತಿ. ಗಣಪತಿ ಇಳೆಯುತ್ತ ಹರುಷವನ್ನು ಹರಸುತ್ತಾ ಬಾ, ಇಳೆಯುತ್ತ ಹರುಷವನ್ನು ಹರಸು ಹರಸು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಮಹಾಗಣಪತಿ ದಿವ್ಯ ಗಣಪತಿ ಮಹಾಗಣಪತಿ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ಅಕ್ಕರೆಯ ಆಕಾರ ಮೈ ತಳೆದು ಬಾ, ಸೌಮ್ಯದ ಸಾಕಾರ ಮೂರ್ತಿಯಾಗಿ ಬಾ. ನಲಿದು ಬಾ ಒಲಿದು ಬಾ, ನಲಿದು ಬಾ ಒಲಿದು ಬಾ ಗಣಪತಿ. ಗಣಪತಿ ಮುತ್ತಿರುವ ಕತ್ತಲನ್ನು ದೂರ ಮಾಡುವ, ಮುತ್ತಿರುವ ಕತ್ತಲನ್ನು ದೂರ ಮಾಡು ಬಾ 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 ಬಾ. ಕೋಟಿ ಕೋಟಿ ನಮನ ನಿನಗೆ ಮಹಾಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ, ಲಕ್ಷ ಲಕ್ಷ ದೀಪಾರ್ಚನೆ ದಿವ್ಯ ಗಣಪತಿ. ಪ್ರಾರ್ಥನೆಯನ್ನು ನಡೆಸಿಕೊಟ್ಟಿರುವಂಥ ರಿತಿಕಾ ಇವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರುತ್ತಿದ್ದೇವೆ. ಸ್ವಾಗತ ಮಾತುಗಳನ್ನು ಆಡಬೇಕಾಗಿ ಈ ಒಂದು ಬೊಬ್ಬರಿಯ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ನಿಂತು ಜೀರ್ಣೋದ್ಧಾರದ ಕೈಂಕರ್ಯವನ್ನು ಆ ಕೈಂಕರ್ಯದಲ್ಲಿ ತಮ್ಮನ್ನು ಬಹಳಷ್ಟು ತೊಡಗಿಸಿಕೊಂಡಂಥವರು ನಮ್ಮ ಈ ಭಾಗದ ಧಾರ್ಮಿಕ ಜಗತ್ತಿಗೆ ತನ್ಮೂಲಕ ತನ್ನದೇ ಆದಂಥ ಸೇವೆಯನ್ನು ಸಲ್ಲಿಸಿಕೊಂಡು ಬಂದಿರುವಂಥ ಪೂಜ್ಯನೀಯ ಅರ್ಚಕರಾದಂಥ ಗುರುರಾಜ್ ಭಟ್ರವರು ಸ್ವಾಗತ ಮಾತುಗಳನ್ನು ಆಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೀವಿ. ಅಜ್ಞಾನಂ ತಿಮಿರಾಂಧಸ್ಯ ಜ್ಞಾನಾಜ್ಞಾನಶಲಾಕಯ ಚಕ್ಷುರುಂ ಮೀಳಿತವ್ಯೇನ ತಸ್ಮೈ ಶ್ರೀ ಗುರವೇ ನಮಃ. ಗ್ರಾಮಕ್ಕೆ ಅಧಿಪತಿಯಾಗಿರತಕ್ಕಂತಹ ಸಿದ್ಧಿವಿನಾಯಕರನ್ನು ಮನಸ್ಸಿನಲ್ಲಿ ಸ್ಮರಿಸಿಕೊಂಡು ನಮ್ಮ ಆರಾಧ್ಯ ದೇವರಾದಂತಹ ಪರಿವಾರ ಸಹಿತನಾಗಿರತಕ್ಕಂತಹ ಬೊಬ್ಬರನನ್ನು ಮನಸ್ಸಾ ಸ್ಮರಿಸಿಕೊಂಡು ಇವತ್ತಿನ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ಆಗಮಿಸಿದಂತಹ ಎಲ್ಲರಿಗೂ
ಪ್ರಾರಂಭದಲ್ಲಿ ಸ್ವಾಗತವನ್ನು ಬಯಸುತ್ತಾ ಉದ್ಯೋಗಂ ಸಾಹಸಂ ಶೌರ್ಯಂ ಬುದ್ಧಿಶಕ್ತಿ ಪರಾಕ್ರಮಂ ಷಡ್ಭಿರ್ ಮನುಷ್ಯ ಚಿಂತಾನಂ ಸಪ್ತಮಂ ದೈವಚಿಂತನಂ ಅಂತೇಳಿ ಶಾಸ್ತ್ರದಲ್ಲೊಂದು ಮಾತುಂಟು. ಮನುಷ್ಯ ತಾನು ಮಾಡುವ ಪ್ರಯತ್ನವನ್ನು ಬಿಡದೆ ಉದ್ಯೋಗ ಸಾಹಸ ಶೌರ್ಯ ಬುದ್ಧಿ ಶಕ್ತಿ ಪರಾಕ್ರಮ ಎನ್ನುವಂತಹ 6 ಪ್ರಯತ್ನಗಳನ್ನು ಮಾಡಿದರೂ ಸಪ್ತಮಂ ದೈವಚಿಂತನಂ ಅಂತೇಳಿ, 7ನೇದಾಗಿ ದೇವರ ಚಿಂತನೆ ಹೇಗಿರುತ್ತದೆ ಹಾಗೆ ನಮ್ಮ ಜೀವನ ಅಥವಾ ನಮ್ಮ ಕಾರ್ಯಕ್ರಮಗಳು ಸಾಂಗವಾಗಿ ನೆರವೇರಲಿಕ್ಕೆ ಸಾಧ್ಯ ಉಂಟಂತೆ. ಭಗವಂತನ ಇಚ್ಛೆಗೆ ಮೀರಿ ಮನುಷ್ಯ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಿದ್ದಾಗ ಇವತ್ತಿನ ದಿವಸ ಈ ಒಂದು ಸುಂದರ ಧಾರ್ಮಿಕ ಸಭಾ ಕಾರ್ಯಕ್ರಮದಲ್ಲಿ ನಾವೆಲ್ಲ ಇದ್ದೇವೆ. ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಈ ಸಂದರ್ಭದಲ್ಲಿ ಆಡಲಿಕ್ಕೆ ಬಯಸ್ತೇನೆ. ಪ್ರಶಾಂತ್ ಮಾಸ್ಟರು ಸ್ವಾಗತ ಅಂತೇಳಿ ಹೇಳಿದರು, ಪ್ರಾಸ್ತಾವಿಕವಾಗಿಯೂ ಮುಗಿಸಿಬಿಡಿ ಭಟ್ರೆ ಅಂತೇಳಿ ಮೊನ್ನೆ ಹೇಳಿದರು. ಹಾಗಿದ್ದಾಗ ಇವತ್ತಿನ ದಿವಸ ಪ್ರಾಸ್ತಾವಿಕವಾಗಿ ನಮ್ಮ ಸತೀಶ್ ಪೂಜಾರರು ಮಾತಾಡಲಿಕ್ಕಿದ್ದಾರೆ. ಒಂದು ಊರಿಗೆ ಒಂದು ದೇವಸ್ಥಾನ, ಒಂದು ಮನೆಗೆ ಒಂದು ದೈವಸ್ಥಾನ, ಒಂದು ಮನೆಗೆ ಒಂದು ಕುಟುಂಬಕ್ಕೊಂದು ದೇವಸ್ಥಾನ, ಮನೆಗೊಂದು ತುಳಸಿ ಕಟ್ಟೆ, ಇದು ಮುಖ್ಯವಾಗಿರುತ್ತದಂತೆ. ಹಾಗೆ ನಮ್ಮ ಊರಿನಲ್ಲಿ ಈ ಪರಾರಿ ಎನ್ನುವಂತಹ ಒಂದು ಊರಿನಲ್ಲಿ ಉಪ್ಪೂರು ದೊಡ್ಡದಾದಂತಹ ಉಪ್ಪೂರು ಗ್ರಾಮದಲ್ಲಿ ಕನ್ಯಾಕುಮಾರಿಯ ಹಾಗೆ ನಮ್ಮ ಈ ಪರಾರಿ ಒಂದುಂಟು, ಸಣ್ಣ ತುಂಡಾಗಿ ಒಂದು 17 ಹಿಂದೂ ಬಾಂಧವರ ಮನೆಯನ್ನು ಹೊಂದಿಕೊಂಡಂತಹ ಮನೆ. ನಮಗಿಲ್ಲಿ ದೇವರು ಇವನೇ, ದೈವವು ಇವನೇ ಬೊಬ್ಬರಿಯ. ಅವನನ್ನು ದೇವರು ಎನ್ನುವಂಥ ರೀತಿಯಲ್ಲಿ ನಾವು ಆರಾಧನೆ ಮಾಡಿದವರು. ಸರಿಸುಮಾರು 400-500 ವರ್ಷಗಳ ಹಿಂದಿನಿಂದ ಬಂದಂತಹ ಭಗವಂತನಿವನು. ನನ್ನ ಅಜ್ಜ, ನನ್ನ ತಂದೆ, ನನ್ನ ಅಜ್ಜ, ನನ್ನ ಪಿಜ್ಜ ಇದೇ ದೇವರಿಗೆ ಪೂಜೆ ಮಾಡ್ತಾ ಇದ್ದವರು. ಹಾಗಿದ್ದಾಗ ಆ ಕಾಲದಲ್ಲಿ ಈ ಹಿಂದೆ ನಾವು ಹೇಳಿತ್ತು, ಒಂದು ಅಂಬಡಿಯ ಮರದ ಬುಡದಲ್ಲಿ ಮಾಡು ಇಲ್ಲದೆ ಪೂಜಿಸಲ್ಪಡತಕ್ಕಂತಹ ಬೊಬ್ಬರಿಯನನ್ನು ಇದೇ ಪಕ್ಕದ ಜಾಗದಲ್ಲಿ ಬೊಬ್ಬರಿನ ಆರಾಧನೆ ಮಾಡ್ತಾ ಇತ್ತು. ವಿಷಯಾಂತರಗಳಿಂದ ಕಾಲಾಂತರಗಳಿಂದ ಅವನನ್ನು ಈಚೆಗೆ ತರುವಂತಹ ಕೆಲಸವನ್ನು ಮಾಡಿತು. 25 ವರ್ಷದ ಹಿಂದೆ ಇದೇ ಜಾಗದಲ್ಲಿ ಆ ಭಾಗದಲ್ಲಿರತಂತಹ ದೇವನನ್ನು ಇಲ್ಲಿ ನಾವು ಪ್ರತಿಷ್ಠಾಪನೆ ಮಾಡಿ ಬ್ರಹ್ಮಕಲಶಾಭಿಷೇಕವನ್ನು 27 ವರ್ಷದ ಹಿಂದೆ ಈ ಜಾಗದಲ್ಲಿ ಮಾಡಿದ್ದೇವೆ. ಇನ್ನೊಂದು ಬ್ರಹ್ಮಕಲಶವನ್ನು ನೋಡುವಂಥ ಒಂದು ಸುಯೋಗ ಆ ಭಗವಂತ ನಮಗೆಲ್ಲ ಒದಗಿಸಿಕೊಟ್ಟ. ನಾವು ಮಾಡಿದ್ದಲ್ಲ, ಭಗವಂತ ನಮ್ಮ ಕೈಯಿಂದ ಮಾಡಿಸಿದ್ದಾನೆ. ಹಾಗಿದ್ದಾಗ ಈ ಸಂದರ್ಭದಲ್ಲಿ ನಮಗೆಲ್ಲ ಆಸೆ ಏನು ಕೇಳಿದರೆ, ಕೆಳಗಡೆ ಇದ್ದ ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತೇಳಿ ಪುರಂದರದಾಸರ ಭಜನೆ ಉಂಟಂತೆ. ಅದೇನು ಕೇಳಿದರೆ, ದೇವರನ್ನು ಕೆಳಗಿನಿಂದ ಮೇಲೆ ತಂದಿಡುವಂಥ ಒಂದು ಯೋಗ ಭಾಗ್ಯವನ್ನು ಪ್ರಾರಂಭದಲ್ಲಿ ದೇವರು ನಮಗೆ ಒದಗಿಸಿಕೊಟ್ಟ. ಮುಖ್ಯವಾಗಿ ನಾವು ಪ್ರಾರಂಭದಲ್ಲಿ ಹೋದಾಗ ನಮ್ಮಲ್ಲೊಂದು 15-17 ಹಿಂದೂ ಬಾಂಧವರ ಮನೆ ಇರುವುದು. ಎಲ್ಲರೂ ಕೂಲಿ ಕಾರ್ಮಿಕರು. ಒಂದು ದಿವಸದ ಹೊತ್ತಿಗೆ ಕೆಲಸಕ್ಕೆ ಹೋದರೆ ಮಾತ್ರ ಆ ದಿವಸ ಅವರದ್ದು ನಡೀತದೆ ಜೀವನ. ಆ ರೀತಿ ಬದುಕುವಂಥ ಒಂದು ಕುಟುಂಬದಲ್ಲಿ ಒಂದು ಮನೆಗೆ 15,000 ಕೊಡಬೇಕು ಅಂತ ಹೇಳಿದ ಕೂಡಲೇ ಒಂದು ತುರ್ದು ಕೊರಪಿನ ಭಟ್ರೆ ಅಂತೇಳಿ ಕೇಳಿದರು. ಆಗ ನಾವೊಂದು ಆಲೋಚನೆ ಮಾಡಿತು, ಕೊಡುವಷ್ಟು ಕೊಡಲಿ, ನೋಡುವ ದೇವರು ನಮಗೆ ಶಕ್ತಿ ಕೊಟ್ಟರೆ, ಮನಸ್ಸು ಕೊಟ್ಟರೆ ಹೊರಗೆ ಹೋಗಿ ಏನಾದರೂ ಒಂದು ಭಿಕ್ಷೆ ಬೇಡಿಯಾದರೂ ತಂದು ಮಾಡುವ ಎನ್ನುವಂಥ ಒಂದು ಮನಸ್ಸಿತ್ತು. ನೀವೆಲ್ಲ ಕೈ ಜೋಡಿಸಿದ್ರಿ. 10 ಕೈ ಸೇರಿದಾಗ ಅಲ್ಲಿ ಮುತ್ತು ಬರ್ತದೆ ಎನ್ನುವಂಥ ಒಂದು ಮಾತುಂಟು. ಈ ಜಾಗದ ವಿಶೇಷತೆ ಏನು ಕೇಳಿದರೆ, ನಾವು ಯಾರನ್ನು ಹೋಗಿ ಕೇಳಿದರೂ ಒಬ್ಬರು ಇಲ್ಲ ಅಂತ ಹೇಳಿದವರಿಲ್ಲ. 10 ಕೊಡುವವನು 20 ಕೊಟ್ಟ, 20 ಕೊಡುವವನು 40 ಕೊಟ್ಟ. ಯಾವುದೇ ಒಂದು ಕೆಲಸ ಮಾಡುವಾಗ ಪ್ಲ್ಯಾನ್ ಮಾಡಿ ಮಾಡಬೇಕು ಅಂತ ಹೇಳಿದರು. ಇದು ನಮ್ಮ ಪ್ಲ್ಯಾನ್ ಅಲ್ಲ, ಇದು ನಾವು ಮಾಡಿದ್ದು ಪ್ಲ್ಯಾನೇ ಬೇರೆ. ಆ ದೇವರ ಪ್ಲ್ಯಾನಿನ ಪ್ರಕಾರ ಇದಾಗಿದೆ. ಈಗ ದೇವರು ಏನು ಪ್ಲ್ಯಾನ್ ಮಾಡಿದ ಆ ಪ್ರಕಾರ ಸುಂದರವಾಗಿ ಆ ಭಗವಂತನನ್ನು ನೋಡುವಂಥ ಒಂದು ಯೋಗ ದೇವರು ನಮಗೆ ಒದಗಿಸಿಕೊಟ್ಟ. ಹಾಗಿದ್ದಾಗ ಅಂತಹ ಭಗವಂತನ ಒಂದು ಆರಾಧನೆ ಮಾಡುವಂಥ ಈ ಸಂದರ್ಭದಲ್ಲಿ ಧಾರ್ಮಿಕ ಸಭಾವೇದಿಕೆಯಲ್ಲಿ ಮುಖ್ಯವಾಗಿ ನಮ್ಮ ಹಾವಂಜೆ ದೇವಸ್ಥಾನದ ಹಿಂದಿನ ಮುಕ್ತೇಶ್ವರರಾಗಿ ಕೆಲಸ ಮಾಡಿದಂತಹ ಸುರೇಶ್ ಬಿ ಶೆಟ್ಟಿ ನಮ್ಮೊಂದಿಗಿದ್ದಾರೆ. ಅವರನ್ನು ನಮ್ಮ ಧಾರ್ಮಿಕ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಪ್ರವೀಣ್ ಎಂ ಪೂಜಾರಿ ಖ್ಯಾತ ವಕೀಲರು ಬರ್ತಾ ಇದ್ದಾರೆ. ಅವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇವೆ.
ಕಾಂಗ್ರೆಸ್ ಮುಖಂಡರು ಉಡುಪಿ ವಿಧಾನಸಭಾ ಕ್ಷೇತ್ರ ಪ್ರಸಾದ್ ರಾಜ್ ಕಾಂಚನ್ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸಾವಿರಾರು ಮಕ್ಕಳಿಗೆ ವಿದ್ಯಾದಾನವನ್ನು ಮಾಡಿದಂತಹ GM ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಬ್ರಹ್ಮಾವರ ಇದರ ಚೇರ್ಮನ್ ಮತ್ತು ಮ್ಯಾನೇಜಿಂಗ್ ಟ್ರಸ್ಟಿ ಆದಂತಹ ಪ್ರಕಾಶ್ ಚಂದ್ರ ಶೆಟ್ಟಿ ಇವರನ್ನು ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಗೌರವಾಧ್ಯಕ್ಷರು ಮೊಗವೀರ ಸಂಘಟನೆ ಉಪ್ಪೂರು ಘಟಕ KC ಅಮೀನ್ ಉದ್ಯಮಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಆತ್ಮೀಯರಾದಂತಹ ಮೌನ ಇನ್ಫ್ರಾ ಆ್ಯಂಡ್ ಡೆವಲಪ್ಮೆಂಟ್ ನವೀನ್ ಪೇರಡೂರು ನಮ್ಮ ಆತ್ಮೀಯರು ಇವರನ್ನು ನಮ್ಮ ಈ ಧಾರ್ಮಿಕ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಅಧ್ಯಕ್ಷರು ಬಿಲ್ಲವ ಸೇವಾ ಸಂಘ ಉಪ್ಪೂರು ಶ್ರೀಯುತ ರಾಜು ಪೂಜಾರಿ ಇವರನ್ನು ನಮ್ಮ ಧಾರ್ಮಿಕ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಈ ದೈವಸ್ಥಾನ ಸುಂದರವಾಗಿ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಿದೆ. ಶಾಶ್ವತವಾದಂತಹ ವಿದ್ಯುತ್ ದೀಪಗಳಿಂದ ಅಲಂಕೃತವಾಗಲಿಕ್ಕೆ ಮುಖ್ಯವಾಗಿ ಕಾರಣಕರ್ತರು GK ಎಲೆಕ್ಟ್ರಿಕಲ್ಸ್ ಉಡುಪಿ ಇದರ ಮಾಲೀಕರಾದಂತಹ ವಿಕ್ರಾಂತ್ ಶೆಟ್ಟಿ ಕೀಳೆಂಜಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಜಿಲ್ಲಾಧ್ಯಕ್ಷರು ತುಳುನಾಡು ರಕ್ಷಣಾ ವೇದಿಕೆ ಉಡುಪಿ ಇದರ ಅಧ್ಯಕ್ಷರಾದಂತಹ ಫ್ರಾಂಕಿ ಡಿ ಸೋಜಾ ಕೊಳಲಗಿರಿ ಇವರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಸೀನಿಯರ್ ಅಸಿಸ್ಟೆಂಟ್ ಎಡಿಟರ್ ಉದಯವಾಣಿ ಮಣಿಪಾಲ ಶ್ರೀಯುತ ಮಠಪಾಡಿ ಕುಮಾರಸ್ವಾಮಿ ಇವರನ್ನು ಧಾರ್ಮಿಕ ಸಮಿತಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮಾಲೀಕರು PM ಎಲೆಕ್ಟ್ರಿಕಲ್ಸ್ ಅಮ್ಮುಂಜೆ ಮಾಧವ ಪಾಣ ಇವರನ್ನು ನಮ್ಮ ಧಾರ್ಮಿಕ ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ನಮ್ಮ ಪರಾರಿಯವರು ಇದೇ ಊರಿನವರು ಉದ್ಯಮಿಗಳು ಕೊಂಗಣ ಪರಾರಿಯ ಶ್ರೀಯುತ ಆತ್ಮಾರಾಮ ಪಾಟೀಲ್ ಇವರನ್ನು ಸಮಿತಿಯ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಮುಖ್ಯವಾಗಿ ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮ ಗೌರವಾಧ್ಯಕ್ಷರು, ನಮ್ಮ ಬಲಗೈ. ನಾವಿಷ್ಟು ಕಾರ್ಯಕ್ರಮ ಮಾಡಲಿಕ್ಕೆ ನಾನಿದ್ದೇನೆ ಬಿಟ್ಟರೆ ಮುಂದೆ ಹೋಗಿ ಇವರ ಬಗ್ಗೆ ಒಂದೆರಡು ಮಾತುಗಳು. ನಾವು ಈ ಕಾರ್ಯಕ್ರಮವನ್ನು ಈ ರೀತಿ ವಿಜೃಂಭಣೆಯಿಂದ ಈ ದೇವಸ್ಥಾನದಲ್ಲಿ ಇನ್ನು ಯಾರಾದರೂ ಬಂದು ನಾನೊಂದು 50,000 ರೂಪಾಯಿ ಕೊಡ್ತೇನೆ, ನನಗೇನಾದರೂ ಒಂದು ಐಟಮ್ ದೇವಸ್ಥಾನಕ್ಕೆ ಮಾಡಬೇಕು, ನಾನು ಕೊಡಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಆ ವಸ್ತುಗಳೇ ಇಲ್ಲ. ಎಲ್ಲವೂ ಬಂದಿದೆ. ಪ್ರತಿಯೊಂದನ್ನು ಅವರ ಆತ್ಮೀಯ ಮಿತ್ರರ ಒಡಗೂಡಿ ಹೋಗಿ ಅವರನ್ನು ಕೇಳಿ ಅವರನ್ನು ಅಪ್ರೋಚ್ ಮಾಡಿ ಈ ಜಾಗಕ್ಕೆ ತರಿಸುವಂತಹ ಒಂದು ದೊಡ್ಡ ಕೆಲಸವನ್ನು ಮಾಡಿದ್ದಾರೆ. ಎರಡನೇದಾಗಿ ನಮ್ಮ ಈ ಕೆಲಸಕ್ಕೆ ಬಲಗೈಯಾಗಿ ನಿಂತು ನನಗೆ ತಮ್ಮನ ಸ್ಥಾನದಲ್ಲಿ ನಿಂತು ಕೆಲಸವನ್ನು ಮುಂದುವರಿಸಿಕೊಂಡು ಬಂದಂತಹ ಗೌರವಾಧ್ಯಕ್ಷರು ಎನ್ನುವಂಥ ಒಂದು ಹೆಸರಿದ್ದರೆ ಅದಕ್ಕೆ ಅರ್ಹವಾದಂತಹ ವ್ಯಕ್ತಿ ಈ ಮನುಷ್ಯ. ಸತೀಶ್ ಪೂಜಾರಿ ಕಿಳಿಂಜೆ ಸಾಮಾಜಿಕ ಕಾರ್ಯಕರ್ತರು ಇವರನ್ನು ಧಾರ್ಮಿಕ ಸಮಿತಿ ಪರವಾಗಿ ಹಾರ್ದಿಕವಾಗಿ ಸ್ವಾಗತಿಸ್ತಾ ಇದ್ದೇನೆ. ಇನ್ನು ಇಲ್ಲಿ ನೆರೆದಂತಹ ಭಕ್ತಾಭಿಮಾನಿಗಳು, ಪತ್ರಿಕಾ ಮಾಧ್ಯಮದವರು ನಿಮ್ಮೆಲ್ಲರನ್ನು ಹಾರ್ದಿಕವಾಗಿ ಸ್ವಾಗತಿಸ್ತಾ ನನ್ನ ಚುಟುಕಾದಂತಹ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಹಿತಮಿತವಾದಂಥ ಮಾತುಗಳಿಂದ ಸ್ವಾಗತ ಮಾತಿನ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿರುವಂಥ ಬೊಬ್ಬರಿಯ ದೈವ ಸಾನ್ನಿಧ್ಯ ಪರಾರಿ ಉಪ್ಪೂರು ಈ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರ ಸಮಿತಿಯ ಅಧ್ಯಕ್ಷರಾದಂಥ ಸನ್ಮಾನ್ಯ ಗುರುರಾಜ್ ಭಟ್ ಕೊಳಲಗಿರಿ ಇವರಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿ ಮೂಲಕ ಪ್ರೀತಿಯ ಸ್ವಾಗತವನ್ನು ಈ ಮೂಲಕ ವಹಿಸಿಕೊಳ್ತಾ ಇದ್ದೇವೆ. ಹಾಗೆ ವೇದಿಕೆಗೆ ಅವರು ಆಗಮಿಸಲಿಲ್ಲ ಪೂಜನೀಯ ಲಕ್ಷ್ಮೀಶ್ ಭಟ್ರವರಿಗೂ ಸಹ ಆತ್ಮೀಯವಾದ ಸ್ವಾಗತ. ಹಾಗೆ ಪತ್ರಿಕಾ ಮಾಧ್ಯಮದವರು ಬಹುಶಃ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಚಿತ್ತೂರು ಪ್ರಭಾಕರ್ ಆಚಾರ್ಯರವರಿದ್ದಾರೆ. ಅದೇ ರೀತಿ ಉದಯವಾಣಿಯ
ಪ್ರವೀಣ್ ಮುತ್ತೂರು ಸರ್ ಅವರಿದ್ದಾರೆ, ಹಾಗೆ ಇನ್ನಿತರ ದೃಶ್ಯ ಮಾಧ್ಯಮಗಳ ವರದಿಗಾರರಿದ್ದಾರೆ, ಹಾಗೆ ಯೂಟ್ಯೂಬ್ ಚಾನೆಲ್ನ ವರದಿಗಾರರಿದ್ದಾರೆ, ನೇರ ಪ್ರಸಾರದ ವ್ಯವಸ್ಥೆಯನ್ನು ಸಹ ಅವರು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಆತ್ಮೀಯವಾದ ಸ್ವಾಗತವನ್ನು ಸಲ್ಲಿಸಿಕೊಂಡು ಹಾಗೆ ಕಾರ್ಯಕ್ರಮದ ಮೇರುಭಾಗಕ್ಕೆ ನಾವುಗಳು ಬರಲಿದ್ದೇವೆ. ಕಾರ್ಯಕ್ರಮದ ಮೇರುಭಾಗ ದೀಪವನ್ನು ಪ್ರಜ್ವಲಿಸಿ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ಸನ್ಮಾನ್ಯ ಪ್ರಸಾದ್ ರಾಜ್ ಕಾಂಚನ್ ಅವರಿದ್ದಾರೆ, ಸುರೇಶ್ ಬಿ ಶೆಟ್ಟಿ ಅವರಿದ್ದಾರೆ, ಅದೇ ರೀತಿ ಪ್ರಕಾಶ್ ಚಂದ್ರ ಶೆಟ್ಟಿ ಅವರು, ಉಳಿದಂಥ ಎಲ್ಲ ಗಣ್ಯಾತಿ ಗಣ್ಯರು ಜೊತೆಯಾಗಿರಿಸಿಕೊಂಡು ದೀಪವನ್ನು ಪ್ರಜ್ವಲಿಸಿ ಈ ದೈವ ಸಾನ್ನಿಧ್ಯದ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂಥ ಈ ಧಾರ್ಮಿಕ ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿಕೊಡಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಡ್ತಾ ಇದ್ದೇವೆ. ದೀಪ ಎಂದರೆ ಶಾಂತಿ, ದೀಪ ಎಂದರೆ ಸಮೃದ್ಧಿ, ದೀಪ ಎಂದರೆ ಆರೋಗ್ಯ, ದೀಪ ಎಂದರೆ ಸಂಪತ್ತು. ಮನುಷ್ಯನ ಎಲ್ಲ ಕಲ್ಮಶಗಳನ್ನು ದೂರ ಸರಿಸುವಂಥ ದೀಪ ಊರ ಮತ್ತು ಪರವೂರ ಎಲ್ಲ ಭಕ್ತಾದಿಗಳ ಒಂದು ಸಹಕಾರದೊಂದಿಗೆ ಅತ್ಯಂತ ಉತ್ಕೃಷ್ಟ ಮಟ್ಟದ ದೀಪವನ್ನು ಬೆಳಗಿಸಿ ಉದ್ಘಾಟನಾ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಸನ್ಮಾನ್ಯ ಪ್ರಸಾದ್ ರಾಜ್ ಕಾಂಚನ್ ಅವರಿಗೆ ಹಾಗೂ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯಾತಿ ಗಣ್ಯರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಪ್ರಾಸ್ತಾವಿಕವಾಗಿ ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಹಾಗೆ ಅವರ ಅನುಮತಿ ಮೇರೆಗೆ ಸನ್ಮಾನ್ಯ ಪ್ರಸಾದ್ ರಾಜ್ ಕಾಂಚನ್ ಅವರು ದೂರದ ಮಂಗಳೂರಿನ ಒಂದು ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು. ಈ ಭಾಗದ ಮಹಾಜನತೆಯ ಮೇಲೆ ವಿಶೇಷವಾದಂಥ ಪ್ರೀತಿ ವಿಶ್ವಾಸ ಬಾಂಧವ್ಯವನ್ನು ಇರಿಸಿಕೊಂಡು ಅದಲ್ಲದೆ ನಮ್ಮ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರದ ಈ ಒಂದು ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಕಾರ್ಯಕ್ರಮಕ್ಕೆ ಬಹಳ ಬೇಗನೆ ಅವರು ಆಗಮಿಸಿದ್ದಾರೆ. ಒಂದೆರಡು ಶುಭ ಹಾರೈಕೆಯ ಮಾತುಗಳನ್ನು ಆಡಿ ನಾನು ಮಂಗಳೂರಿನಂಥ ಕಾರ್ಯಕ್ರಮದಲ್ಲಿ ತಿಳಿಸ್ತೇನೆ ಎನ್ನುವ ಮಾತನ್ನು ತಿಳಿಯಪಡಿಸಿದ್ದಾರೆ. ಆದ್ದರಿಂದ ಇದೀಗ ಸನ್ಮಾನ್ಯ ಪ್ರಸಾದ್ ರಾಜ್ ಕಾಂಚನ್ ಅವರ ಮಾತಿಗಾಗಿ ಸರ್. ದೈವದ ಕ್ಷೇತ್ರದಲ್ಲಿ ಕರ್ನಲ್ ಕೂಡ ಒಂದು ಸೇವೆ, ಅದನ್ನು ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ. ಕೆಲವು ನನ್ನ ಪರಾರಿ ಬಬ್ಬರಿಯ ಪ್ರತಿಷ್ಠಾ ಬ್ರಹ್ಮಕಲಶ ಇದರ ಧಾರ್ಮಿಕ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಬಬ್ಬರಿಯ ದೇವಸ್ಥಾನ ಜೀರ್ಣೋದ್ಧಾರ ಸಮಿತಿ ಪರಾರಿ ಉಪ್ಪೂರು ಇದರ ಅಧ್ಯಕ್ಷರಾದ ಗುರುರಾಜ್ ಭಟ್ರೆ, ನನ್ನ
ನಾವು ಬ್ರಹ್ಮಕಲಶ ಮತ್ತು ಪುನರ್ ಪ್ರತಿಷ್ಠೆ ಮಾಡಿದರೆ ನಮ್ಮ ಜೀವನದಲ್ಲಿ ಅಥವಾ ನಮ್ಮ ಊರಲ್ಲಿರುವ ಯುವ ಪೀಳಿಗೆಗಳಿಗೆ ಒಂದು ಧಾರ್ಮಿಕ ಭಾವನೆಯನ್ನು ಕೊಡುವಂಥ ಒಂದು ಅನುಭವ ಬರ್ತದೆ. ನಾನು ಕೂಡ ಬೆಳೀತಾ ಇರುವಾಗ ನನ್ನ ಗ್ರಾಮದಲ್ಲಿ ಬಡಾನೆಡಿಯೂರಿನಲ್ಲಿ ದುರ್ಗಾ ಪರಮೇಶ್ವರಿ ದೇವಸ್ಥಾನದ ಪುನರ್ ಪ್ರತಿಷ್ಠೆ ಆಯಿತು. ಅಷ್ಟರ ತನಕ ನಮಗೂ ಏನೂ ಗೊತ್ತಿರಲಿಲ್ಲ ದೇವಾರಾಧನೆ ಆದರೆ ಒಮ್ಮೆ ಆ ದೇವಸ್ಥಾನದ ಕಾರ್ಯಚಟುವಟಿಕೆಗಳಲ್ಲಿ ನಾವು ಭಾಗವಹಿಸಿದ ನಂತರ ಇಡೀ ಸಮಾಜ, ನಮ್ಮ ಹಿಂದೂ ಸಮಾಜ ಏನು ಅಂತ ನಮಗೆ ಗೊತ್ತಾಗ್ತದೆ. ಹಾಗೆ ಈ ಬಬ್ಬರಿಯ ದೇವಸ್ಥಾನ ಕೂಡ ಇಲ್ಲಿ ಜೀರ್ಣೋದ್ಧಾರ ಆಗಿದ್ದರಿಂದ ಪ್ರಾಯಶಃ ಪರಾರಿ ಅಂತ ಹೇಳುವ ಸಣ್ಣ ಗ್ರಾಮದ ಒಂದು ನಾಗರಿಕರಿಗೆ ಇವತ್ತು ನಮ್ಮ ಧಾರ್ಮಿಕ ರೀತಿಯ ಒಂದು ಭಾವನೆಗಳನ್ನು ಕೊಡುವಂಥ ಒಂದು ದೊಡ್ಡ ಕೆಲಸ ನಮ್ಮಲ್ಲಿ ಆಗಿದೆ. ಇದಕ್ಕೆ ಊರಿನ ಎಲ್ಲ ಮಾಹಿನಿಯರು ಜನರು, ಈಗ ಭಟ್ರು ನಾವು ಭಾಷಣದಲ್ಲಿ ಹೇಳುವಾಗ ನನಗೆ ಗೊತ್ತಿದೆ ಇದು ಕಷ್ಟ. ಊರಿನಲ್ಲಿ 100 ರೂಪಾಯಿಯನ್ನ ತೆಗೆದಿಡ್ತಾರೆ, 2,000 ರೂಪಾಯಿಯನ್ನ ತೆಗೆದಿಡ್ತಾರೆ, 10,000 ಜನ 25,000 ರೂಪಾಯಿನ ತೆಗೆದಿಡ್ತಾರೆ. ಅವರ ಮನೆಗೆ ಕಟ್ಟಲಿಕ್ಕೆ, ಅವರ ಮಕ್ಕಳಿಗೆ ಮದುವೆ ಮಾಡಲಿಕ್ಕೆ, ಅವರ ಮಕ್ಕಳಿಗೆ ವಿದ್ಯಾಭ್ಯಾಸಗಳು ತೆಗೆದಿಡ್ತಾರೆ. ಆದರೆ ಯಾವಾಗ ದೈವದ ಸ್ಥಳ ಯಾವಾಗ ನಾವು ಅಭಿವೃದ್ಧಿಗೊಳಿಸ್ಲಿಕ್ಕಿರೋ ಅದು ಎಲ್ಲ ಬಿಟ್ಟು ಊರಿನವರು ಫಸ್ಟಿಗೆ ಅಲ್ಲಿಗೆ ಕಾಣಿಕೆ ಕೊಡ್ತಾರೆ. ಇದೊಂದು ವಿಶೇಷ ನಮ್ಮ ಕರಾವಳಿ. ಯಾಕಂದ್ರೆ ನಾವು ಮನೆ ಕಟ್ಟಲಿಕ್ಕೆ ಇಟ್ಟಂತ ಹಣವನ್ನು ಕೂಡ ನಾವು ದೇವರಿಗೆ ಕೊಟ್ಟು ನಮ್ಮ ದೇವರಿಗೆ ಧಾರ್ಮಿಕ ಕ್ಷೇತ್ರಗಳು ನಾವು ಫಸ್ಟಿಗೆ ನಾವು ಅದನ್ನು ಸುಧಾರಣೆ ಮಾಡುವ, ಆನಂತರ ನಮ್ಮ ಮನೆಯನ್ನು ಸುಧಾರಣೆ ಆಗ್ತದೆ ಅಂತ ಒಂದು ದೊಡ್ಡ ಕಲ್ಪನೆ ಕೂಡ ಜನರ ಹತ್ರ ಇವತ್ತಿದೆ. ಸೊ ಅದನ್ನೆಲ್ಲ ಒಟ್ಟಿಗೆ ಮಾಡಿ ಇವತ್ತು ಒಂದು ಸುಸಜ್ಜಿತವಾದ ನದಿಯ ಬದಿಯಲ್ಲಿ ದಡದಲ್ಲೇ ಇದೆ, ಸುಸಜ್ಜಿತವಾಗಿ ಒಂದು ಬಬ್ಬರಿಯ ಸ್ಥಾನವನ್ನು ಇವತ್ತು ನಿರ್ಮಾಣ ಮಾಡಿ ನಮ್ಮ ನಾಗರಿಕರಿಗೆ ಒಂದು ಒಳ್ಳೆಯ ಅನುಭವವನ್ನು ನಾವಿವತ್ತು ಕೊಟ್ಟಿದ್ದೇವೆ. ಹಾಗೂ ಆ ದೈವ ಕೂಡ ನಮಗೆ ಹೇಳ್ತಾರೆ, ನಾವು ಫಸ್ಟಿಗೆ ನಮ್ಮ ಮನೆಯ ದೈವ ಮತ್ತು ಊರಿನ ದೈವಕ್ಕೆ ನಾವು ಒಳ್ಳೆ ರೀತಿಯಲ್ಲಿ ಆರಾಧನೆ ಮಾಡಿಕೊಂಡು ಪೂಜೆಯನ್ನು ಸಲ್ಲಿಸಿದರೆ ಪ್ರಾಯಶಃ ಆ ಕುಟುಂಬ ಆಗಲಿ ಅಥವಾ ಊರಲ್ಲಿದ್ದ ಜನರಾಗಲಿ ಅವರ ಬೆಳವಣಿಗೆ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇದು ನಾವು ನೋಡಿದಂಥ ಅನುಭವ. ಸೊ ಹಾಗೆ ಇಂಥ ಬೆಳವಣಿಗೆಗಳು ನಮ್ಮ ಪರಾರಿ ಅಂತ ಹೇಳುವ ಸಣ್ಣ ಗ್ರಾಮಕ್ಕೆ, ಜನರಿಗೆ ನೀವೆಲ್ಲ ಭಾಗಿಯಾಗಿದ್ದೀರಾ. ನಿಮ್ಗೆಲ್ರಿಗೂ ಬಬ್ಬರಿಯ ದೈವನ ಆಶೀರ್ವಾದ ಸಿಗಲಿ. ನೀವು ಎಣಿಸಿದಂಥ ಕಾರ್ಯ ಚಟುವಟಿಕೆಗಳು ಈ ಬಬ್ಬರಿಯ ದೈವನ ಆಶೀರ್ವಾದದಿಂದ ಆಗಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ನನಗೆ ಹೇಳಿದಾಗ ಸ್ವಲ್ಪ ಮುಂದೆ ಹೋಗಬೇಕಾಗಿದೆ. ಮಂಗಳೂರಿನಲ್ಲಿ ನಮ್ಮ ಸಮುದಾಯದ ಒಂದು ಕಾರ್ಯಕ್ರಮ ಆಗಿದೆ. ನಿಮ್ಗೆಲ್ರಿಗೂ ದೇವರು ಒಳ್ಳೇದು ಮಾಡಲಿ. ನಾನು ಕೂಡ ಈ ಕ್ಷೇತ್ರಕ್ಕೆ ನನ್ನಿಂದ ಕೈಯಿಂದ ಆದಷ್ಟು ಸಹಾಯ ಮಾಡ್ತೇನೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ ಅವಕಾಶ ಕೊಟ್ಟ ತಮ್ಮ ಎಲ್ಲರಿಗೂ ವಂದಿಸ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಒಂದು ಧಾರ್ಮಿಕ ಸಭಾ ಕಾರ್ಯಕ್ರಮಕ್ಕೆ ಆಗಮಿಸಿ ಅತಿಥಿ ಶುಭಾರಿಕೆಯ ಮಾತುಗಳನ್ನಾಡಿದಂಥ ಕರಾವಳಿ ಭಾಗದ ಪ್ರಭಾವಿ ರಾಜಕಾರಣಿಗಳಲ್ಲಿ ಓರ್ವರು, ಕಾಂಚನ ಹುಂಡೈ ಮೋಟರ್ಸ್ನ ಆಡಳಿತ ನಿರ್ದೇಶಕರು, ಅದೇ ರೀತಿ ಕೊಡುಗೈ ದಾನಿಗಳಾದಂಥ ಸನ್ಮಾನ್ಯ ಪ್ರಸಾದ್ ರಾಜ್ ಕಾಂಚನ್ರವರಿಗೆ ಗೌರವ ಅಧ್ಯಕ್ಷರಾದಂಥ ಸತೀಶ್ ಪೂಜಾರಿ ಕೀಳಿಂಜಿಯವರು ಒಂದು ಸವಿನೆನಪಿನ ದ್ಯೋತಕವಾದಂಥ ಸ್ಮರಣಿಕೆಯನ್ನು ನೀಡಿ ಅವರನ್ನು ಗೌರವಿಸಿಕೊಂಡು ಕಾರ್ಯಕ್ರಮದ ಮಧ್ಯಭಾಗದಲ್ಲಿ ಮತ್ತೊಂದು ಕಾರ್ಯಕ್ರಮದ ನಿಮಿತ್ತ ಅವರನ್ನು ಬೀಳ್ಕೊಳ್ತಾ ಇದ್ದೇವೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಚಂದ ಕಾಣಿಸಿಕೊಟ್ಟದ್ದಕ್ಕಾಗಿ ಪ್ರಸಾದ್ ರಾಜ್ ಕಾಂಚನ್ರವರಿಗೆ ತುಂಬು ಹೃದಯದ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡು, ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗಕ್ಕೆ ನಾವುಗಳು ಬರೋರಿದ್ದೇವೆ. ದಾನಿಗಳಿಗೆ ಸನ್ಮಾನ ಕಾರ್ಯಕ್ರಮ. ಬಹುಶಃ ಈ ಒಂದು ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರದ ಕಾರ್ಯದಲ್ಲಿ ಹಗಲಿರುಳು ಎನ್ನದೇ ಕಾಲಿಗೆ ಚಕ್ರ ಕಟ್ಟಿಕೊಂಡು ಪಾದರಸದಂತೆ ಚುರುಕಿನಿಂದ ತಿರುಗಿದಂಥವರು ಯಾರು ಕೇಳಿದರೆ ಅದು ಸತೀಶ್ ಪೂಜಾರಿ ಕೀಳಿಂಜಿಯವರು. ಬಹುಶಃ ಇವರು ಬಹಳಷ್ಟು ಸಾಮಾಜಿಕ ಹೋರಾಟಗಳನ್ನು ಮಾಡ್ತಾರೆ. ತನಗಾಗಿ ಏನನ್ನೂ ಬಯಸುವುದಿಲ್ಲ. ಬಡವರ ಹಿತಕ್ಕಾಗಿ, ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರಕ್ಕಾಗಿ, ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಒಂದಷ್ಟು ದಾನಿಗಳನ್ನು ಸಂಪರ್ಕಿಸಿಕೊಂಡು ಸಹಕಾರವನ್ನು ಪಡೆಯುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿಕೊಂಡು ಬಂದಂಥವರು. ಅವರ ಶಿಕ್ಷಣ ಕ್ಷೇತ್ರದಲ್ಲಿ ಇದ್ದಿರ್ಬೋದು, ಆರೋಗ್ಯ ಕ್ಷೇತ್ರದಲ್ಲಿ ಇದ್ದಿರ್ಬೋದು, ಸಮಾಜಮುಖಿ ಚಿಂತನೆಗಳಿದ್ದಿರ್ಬೋದು, ಈ ಎಲ್ಲ ಕಾರ್ಯಕ್ರಮಗಳಲ್ಲೂ ಸಹ ಮುಂಚೂಣಿಯಲ್ಲಿ ನಿಲ್ತಕ್ಕಂಥವರು. ಈ ಬೊಬ್ಬರಿಯ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರ ಕಾರ್ಯದಲ್ಲಿ
ಅಣ್ಣ ತಮ್ಮನಿಗೆ ಬೆನ್ನೆಲುಬಾಗಿ ನಿಂತಂತವರು ಸತೀಶ್ ಪೂಜಾರಿ ಇಳಂಜಿಯವರು. ಹಾಗೆ ಅವರ ಬಗ್ಗೆ ಮುಂದೆ ಹೇಳಲಿಕ್ಕಿದೆ. ಏನೇ ಇರಲಿ, ತನ್ನ 52 ಜನ ಸ್ನೇಹಿತರನ್ನ ಸಂಪರ್ಕ ಮಾಡಿಕೊಂಡು, ಅವರ ಒಡನಾಡಿಗಳನ್ನ ಸಂಪರ್ಕ ಮಾಡಿಕೊಂಡು 52 ಜನರಿಂದಲೂ ಆ ಒಂದು ದಾನಿಗಳಿಂದಲೂ ಒಂದಷ್ಟು ದೇಣಿಗೆಯ ಮಹಾಪೂರವನ್ನ ಈ ಸಾನ್ನಿಧ್ಯಕ್ಕೆ ತರಿಸಿಕೊಂಡಂತ ಒಬ್ಬ ವ್ಯಕ್ತಿ ಇದ್ರೆ ಅದು ಸತೀಶ್ ಪೂಜಾರಿ ಇಳಂಜಿಯವರು. ಬಹುಶಃ ಅವರು ಎಲ್ಲೇ ಹೋಗ್ಲಿ ಅವರು ಹಠ ಬಿಡಲ್ಲ. 10 ಸರಿ ಫೋನ್ ಮಾಡ್ತಾರೆ. ಮಾಣಕಟ್ಟೆ ಮಂಜರಂತವರಿಗೆ ಒಂದು ಫೋನ್ ಮಾಡಿ ಅವರಿಂದ ಒಂದು ಸಹಕಾರವನ್ನ ಪಡೆದಿದ್ದಾರೆ ಅಂತ ಹೇಳಿದ್ರೆ ಮಾಣಕಟ್ಟೆ ಮಂಜರಿಗೂ ಇಲ್ಲಿಗೂ ಏನೂ ಸಂಬಂಧ ಇಲ್ಲ. ಅವರು ಭಾರಿ ದೊಡ್ಡ ಧಾರ್ಮಿಕ ಚಿಂತಕರು. ಅವರಿಗೂ ಫೋನ್ ಮಾಡಿದ್ರು. ಒಂದನೇ ವಿಚಾರ. ಎರಡನೇ ವಿಚಾರ, ಒಂದು ಉಡುಪಿ ಜಿಲ್ಲೆಯ ಪೊಲೀಸ್ ಅಧೀಕ್ಷಕರನ್ನ ಕರೆಸಿ ಕೊಳಲಗಿರಿಯ ಜಂಕ್ಷನ್ ನಲ್ಲಿ ಹಸಿರು ಹೊರೆ ಕಾಣಿಕೆಯನ್ನು ಉದ್ಘಾಟನೆಯನ್ನು ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರ ಶಕ್ತಿ ಬಹಳಷ್ಟು ದೊಡ್ಡದಿದೆ. ಅದೆಲ್ಲವೂ ಅದಕ್ಕೆ ಸಾಕ್ಷಿ ಅಂತ ಹೇಳುತ್ತಾ, ಹಾಗೆ ಅನೇಕ ಮಂದಿ ಬಹುಶಃ ಭಕ್ತಾದಿಗಳು ಈ ಒಂದು ಭವ್ಯವಾದಂಥ, ದಿವ್ಯವಾದಂಥ, ನವ್ಯವಾದಂಥ ಬೊಬ್ಬರಿಯ ದೈವ ಸಾನ್ನಿಧ್ಯದ ಜೀರ್ಣೋದ್ಧಾರ ಕಾರ್ಯಕ್ಕೆ ಧನ ಸಹಾಯವನ್ನು ಮಾಡಿದ್ದಾರೆ. ಅವರಲ್ಲಿ ಒಬ್ಬರು ಪ್ರವೀಣ್ ಎಂ ಪೂಜಾರಿ, ಖ್ಯಾತ ವಕೀಲರು ಮತ್ತು ಜಿಲ್ಲಾಧ್ಯಕ್ಷರು ಬಿಲ್ಲವ ಯುವ ವೇದಿಕೆ. ಅವರು ಇನ್ನೇನು ಕೆಲವೇ ಹೊತ್ತಿನಲ್ಲಿ ಆಗಮಿಸಲಿಕ್ಕಿದ್ದಾರೆ. ಹರೀಶ್ ಪೂಜಾರಿ ಮಲ್ಪೆ ಉದ್ಯಮಿಗಳು, ಸಾಯಿ ಶ್ಯಾಮ್ ಬೋಟ್ ಮಲ್ಪೆ, ಇವರು ಬಹುಶಃ ಎದುರು ಭಾಗದಲ್ಲಿ 1,25,000ದಲ್ಲಿ ಒಂದು ನೂತನ ಸ್ವಾಗತ ಕಮಾನನ್ನ ನೀಡಿದ್ದಾರೆ. ಇದೇ 4 ಕಂಬಗಳನ್ನು ಅಳವಡಿಸಿಕೊಂಡಂತ ಸ್ವಾಗತ ಗೋಪುರಕ್ಕೆ 1,25,000 ರೂಪಾಯಿಯನ್ನು ತರಿಸುವಲ್ಲಿ ಬಹುದೊಡ್ಡ ಪಾತ್ರವನ್ನು ವಹಿಸಿದ್ದಾರೆ. ಅದೇ ರೀತಿಯ ಹರೀಶ್ ಪೂಜಾರಿ ಅವರು ಮಲ್ಪೆಯ ಉದ್ಯಮಿಗಳು, ಸಾಯಿ ಶ್ಯಾಮ್ ಬೋಟ್ ಮಲ್ಪೆ ಇವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿಕ್ಕಿದ್ದಾರೆ. ಎರಡನೇ ದಾನಿಯಾಗಿ ಸತೀಶ್ ಪೈ ಮತ್ತು ಸಂಧ್ಯಾ ಪೈಗಳು, ಉದಯವಾಣಿ ಮತ್ತು ತರಂಗ ವಾರ ಪತ್ರಿಕೆ. ಬಹುಶಃ ಅವರಲ್ಲೂ ಹೋಗಿ ಸರಿಸುಮಾರು 1,00,000 ರೂಪಾಯಿ ದೇಣಿಗೆಯನ್ನ ಸಾನ್ನಿಧ್ಯಕ್ಕೆ ತಂದವರು ಸತೀಶ್ ಪೂಜಾರಿ ಅವರು. ಹಾಗೆ ಮಾಧವ ಪಾಂಡ್ರವರ ಮನೆಗೆ ಹೋಗ್ತಾರೆ. ಮಾಧವ ಪಾಂಡ್ರವರ ಹತ್ರ ಹೇಳ್ತಾರೆ, ಮಾಧವಣ್ಣ, ಬಹುಶಃ ದೈವ ಸಾನ್ನಿಧ್ಯದ ವಿದ್ಯುತ್ ಕಂಬ, ಅದಕ್ಕೆ ವಿದ್ಯುತ್ ತಂತಿ, ಟೆಂಪರರಿ ಮತ್ತು ಪರ್ಮನೆಂಟ್ ಕರೆಕ್ಟ್ ಕನೆಕ್ಷನ್ ಅನ್ನ ನೀವು ಮಾಡಿಕೊಡಬೇಕು. ಬೊಬ್ಬರಿಯ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದನ್ನ ಮಾಡ್ತಾನೆ ಎನ್ನುವ ಮಾತಿನ ಪ್ರಕಾರ ಮಾಧವಣ್ಣ ಆ ಎಲ್ಲ ವ್ಯವಸ್ಥೆಗಳನ್ನ ಉಚಿತವಾಗಿ ಈ ಸಾನ್ನಿಧ್ಯಕ್ಕೆ ಮಾಡಿಕೊಟ್ಟಂತ ಧೀಮಂತ ಹೃದಯ ಶ್ರೀಮಂತಿಕೆ ಉಳ್ಳ ದಾನಿ ಮಾಧವಪ್ಪಾಣ ಅಮ್ಮುಂಜೆ, PM ಇಲೆಕ್ಟ್ರಿಕಲ್ ಅಮ್ಮುಂಜಿಯ ಮಾಲೀಕರು, ಬ್ರಹ್ಮಾವರ ತಾಲೂಕಿನ ವಿದ್ಯುತ್ ಗುತ್ತಿಗೆದಾರರ ಸಂಘದ ಅಂದು ಅಧ್ಯಕ್ಷರಾಗಿ, ಈಗ ಗೌರವ ಅಧ್ಯಕ್ಷರಾಗಿ ಅವರು ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ. ಮಾಧವಪ್ಪಾಣರವರು ಆ ಒಂದು ಗೌರವ ಪೀಠಕ್ಕೆ ಬರಬೇಕು. ಯೋಗೀಶನ್ನ 3 ಜನ ಒಟ್ಟು ಮಾಡ್ತೀವಿ, 3 ಜನ. ಹಾಗೆ ಇನ್ನೊಬ್ರು ಬಹುಶಃ ಮಾಧವಪ್ಪಾಣರ ಮನೆಯಿಂದ ಸೀದಾ ಹೋಗ್ತಾರೆ, ವಿಕ್ರಾಂತ್ ಶೆಟ್ಟಿ ಅವರ ಮನೆಗೆ ಹೋಗ್ತಾರೆ. ಅವರು ಸಹ ಹರಿಹರನ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದಲ್ಲಿದ್ದಾರೆ. ಜೀರ್ಣೋದ್ಧಾರ ಕಾರ್ಯದಲ್ಲಿ ಮುಂಚೂಣಿಯಲ್ಲಿ ಈಗಾಗಲೇ ವಿಕ್ರಾಂತ್ ಶೆಟ್ಟಿ ಅವರು ನಿಂತಿದ್ದಾರೆ. ಬಹುಶಃ ನಮ್ಮ ಸುಂದರ್ ಮಣಿಪಾಲ, KMC ಮಣಿಪಾಲ ಇವರೆಲ್ಲರೂ ಒಂದು ನೇತೃತ್ವದ ತಂಡ ಆ ಹರಿಹರ ಕ್ಷೇತ್ರದ ಜೀರ್ಣೋದ್ಧಾರ ಕಾರ್ಯದಲ್ಲಿ ತೊಡಗಿಸಿಕೊಂಡಿರುವಂಥದ್ದು. ಸುಂದರ್ ಪೂಜಾರಿ ಅವರು, KMC ಮಣಿಪಾಲದವರು ನಮ್ಮ ಜೊತೆಯಲ್ಲಿ ಅವರು ಸಹ ಇದ್ದಾರೆ. ಏನೇ ಇರಲಿ, ವಿಕ್ರಾಂತ್ ಶೆಟ್ಟರ ಮನೆಗೆ ಹೋಗಿ, ನೀವು ಈ ರಾಜ್ಯ ಕಂಡ ಓರ್ವ ಬಹುದೊಡ್ಡ ವಿದ್ಯುತ್ ಇಲೆಕ್ಟ್ರಿಕಲ್ ಗುತ್ತಿಗೆದಾರರ ಕೂಡ, ರಾಜ್ಯ ಮಟ್ಟದ ಗುತ್ತಿಗೆದಾರ, ತಾವುಗಳು ಈ ದೈವ ಸಾನ್ನಿಧ್ಯಕ್ಕೆ ಸಂಪೂರ್ಣವಾದಂಥ ವೈರಿಂಗ್ ಅನ್ನ, ಹೋಗುವಾಗ ಒಬ್ಬರೇ ಹೋಗುವುದಿಲ್ಲ, ಅವರು ಗುರುರಾಜ್ ಭಟ್ರನ್ನ ಕರ್ಕೊಂಡು ಹೋಗ್ತಾರೆ. ಅವ್ರು ಇಲ್ದಿದ್ರೆ ಲಕ್ಷ್ಮೀಶ್ ಭಟ್ರನ್ನ ಕರ್ಕೊಂಡು ಹೋಗ್ತಾರೆ. ಸತೀಶ್ ಪೂಜಾರಿ ಅವರು ಕರೆ ಮಾಡಿದಾಗ ಇವರಿಬ್ರು ಅಲರ್ಟ್ ಆಗಿರಬೇಕು. ಈ ಹವಾಮಾನ ಮುನ್ಸೂಚನೆಗೆ ಜಿಲ್ಲಾಧಿಕಾರಿಗಳು ಹೇಳ್ತಾರೆ ನೋಡಿ, ಇವತ್ತು ಆರೆಂಜ್ ಅಲರ್ಟ್, ಇವತ್ತು ರೆಡ್ ಅಲರ್ಟ್, ಇವತ್ತು ಯೆಲ್ಲೋ ಅಲರ್ಟ್ ಅಂದ ಹಾಗೆ ಸತೀಶ್ ಪೂಜಾರಿ ಅವರು ಕರೆದಾಗ ಆರೆಂಜ್ ಅಲರ್ಟು ಗುರುರಾಜ್ ಭಟ್ರು, ರೆಡ್ ಅಲರ್ಟು ಗುರುರಾಜ್ ಭಟ್ರು, ಯೆಲ್ಲೋ ಅಲರ್ಟು ಗುರುರಾಜ್ ಭಟ್ರು ಅವರ ಮಾತಿನ ಮೇರೆಗೆ ಅವರು ಹೋಗ್ತಾರೆ. ದೈವ ಸಾನ್ನಿಧ್ಯದ ಸಂಪೂರ್ಣ ವೈರಿಂಗ್, ಲೈಟ್ಸ್ ಮತ್ತು ಇತರ ವಿದ್ಯುತ್ ವೆಚ್ಚಗಳ ಶಾಶ್ವತವಾಗಿ ಸಂಪೂರ್ಣ ವೆಚ್ಚವನ್ನು ಭರಿಸಿದಂಥವರು ಬಹುಶಃ ಬಹುದೊಡ್ಡ ದಾನಿಗಳು ಕೂಡ. ನಮ್ಮ ಬಂಟರ ಸಮಾಜದಲ್ಲೂ ಸಹ ತನ್ಮೂಲಕ ತನ್ನದೇ ಆದಂಥ ಬಹುದೊಡ್ಡ ಕೊಡುಗೆಯನ್ನು ನೀಡಿಕೊಂಡು ಬಂದಂಥವರು ನಮ್ಮ ವಿಕ್ರಾಂತ್ ಶೆಟ್ರು, GK ಇಲೆಕ್ಟ್ರಿಕಲ್ಸ್ ಉಡುಪಿ ಮತ್ತು ಕರ್ನಾಟಕ. ಅವರನ್ನು ಅತ್ಯಂತ ಗೌರವಾದಗಳಿಂದ ಆ ಒಂದು ಸಮ್ಮಾನ ಪೀಠಕ್ಕೆ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಮೂರನೆಯವರಾಗಿ ಬಹುಶಃ ಬೆಂಗಳೂರಿನಲ್ಲಿ ಬಹುದೊಡ್ಡ ಒಬ್ಬ ಸಿವಿಲ್ ಕನ್ಸ್ಟ್ರಕ್ಷನ್ ಕಾಂಟ್ರಾಕ್ಟರ್ ಆಗಿ ಸೇವೆಯನ್ನು ಸಲ್ಲಿಸಿ, ಏನೋ ಅವರಿಗೆ ಅಲ್ಲಿ ಬಹುಶಃ ನಾನು ಇಲ್ಲಿ ಸೇವೆ ಮಾಡುವುದು ಸೂಕ್ತ ಅಲ್ಲ, ನನ್ನ ತವರು ಭೂಮಿಗೆ ಬರಬೇಕು,
ನನ್ನ ತಂದೆ ತಾಯಿ ಇರುವಂತಹ ಪರಮ ಪವಿತ್ರವಾದಂತಹ ಹಾರಾಡಿ ಎನ್ನುವಂಥ ಪುಣ್ಯಭೂಮಿ ಬರಬೇಕು, ಅಲ್ಲಿ ಒಂದು ಆಂಗ್ಲ ಮಾಧ್ಯಮ ಶಾಲೆಯನ್ನು ತೆರೆಯಬೇಕು ಎನ್ನುವ ಬಹುದೊಡ್ಡ ಕನಸನ್ನು ಹೊತ್ತು ಸುಮಾರು 20 ವರ್ಷಗಳ ಸುದೀರ್ಘ ಇತಿಹಾಸವನ್ನು ಹೊಂದಿದಂಥ GM ವಿದ್ಯಾನಿಕೇತನ ಪಬ್ಲಿಕ್ ಸ್ಕೂಲ್ ಹಾರಾಡಿ, ಆ ವಿದ್ಯಾಸಂಸ್ಥೆಯ ಚೇರ್ಮನ್, ಆ ವಿದ್ಯಾಸಂಸ್ಥೆಯ ಮ್ಯಾನೇಜಿಂಗ್ ಡೈರೆಕ್ಟರ್ ಆದಂಥ ಸನ್ಮಾನ್ಯ ಪ್ರಕಾಶ್ ಚಂದ್ರ ಶೆಟ್ರು ಅವರನ್ನೂ ಬಿಡದೆ ಅವರನ್ನು ಹಿಡಿದು ಒಂದು ಒಳ್ಳೆಯ ವೇದಿಕೆ ತಾತ್ಕಾಲಿಕವಾಗಿ ಅವರ ತಂದೆ ತಾಯಿಯ ಹೆಸರಿನಲ್ಲಿ ಗುಲಾಬಿ ಮೋನಪ್ಪ ಶೆಟ್ಟಿ ನಾಮಧೇಯದ ಮೇಲೆ ಒಂದು ವೇದಿಕೆಯ ಸಂಪೂರ್ಣ ವೆಚ್ಚವನ್ನು ನೀವು ಕೊಡಬೇಕು ಸತೀಶ್ ಪೂಜಾರಿ ಅವರು ಕೇಳಿಕೊಂಡಾಗ ಅವರ ಕೊಟ್ಟಂತವರು ಗುರುರಾಜ್ ಭಟ್ರು ಸೇರಿ ಎಲ್ಲ ಗಣ್ಯರು ಸೇರಿಕೊಂಡು ಅವರನ್ನು ಸನ್ಮಾನಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಯೋಗೀಶ್ ಅಣ್ಣ, ಲಕ್ಷ್ಮೀಶ್ ಭಟ್ರು ಬನ್ನಿ, ಪ್ಲೀಸ್ ಬನ್ನಿ ಲಕ್ಷ್ಮೀಶ್ ಭಟ್ರೆ. ತಮ್ಮ ಪಾತ್ರವೂ ಮಹತ್ತರವಾದಂಥ ದೊಡ್ಡಂಥದ್ದು. ಯಾಕಂತ ಹೇಳಿದ್ರೆ ಅವರ ತಂದೆಯವರನ್ನ ನಾವು ನೆನಪಿಸಿಕೊಳ್ತಾ ಇದ್ದೇವೆ. ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ನಾವು ಹೇಳ್ತೇವೆ ಅಲ್ಲಿ ಕೊಡ್ತೇವೆ ಸಾಕು. ದಯವಿಟ್ಟು ನಿಮ್ಮ ಸಹಕಾರ ಕಾರ್ಯಕ್ರಮ ಮುಗಿಯುವವರೆಗೂ ನಮಗೂ ಬೇಕು. ಇದೀಗ ಸನ್ಮಾನ್ಯ ಪ್ರಕಾಶ್ ಚಂದ್ರ ಶೆಟ್ಟಿ ಅವರಿಗೆ ರತ್ನಗಂಬಳಿ ಖಚಿತವಾದಂಥ ಶಲ್ಯದ ಹೊದಿಕೆ, ತಲೆಯ ಮೇಲೆ ಪೀಠ, ಅದೇ ರೀತಿ ಫಲತಾಂಬೂಲವನ್ನು ಇರಿಸಿಕೊಂಡಿರುವಂಥ ಹರಿವಾಣ, ಅದೇ ರೀತಿ ಸಭೆ ನೆನಪಿನ ಸ್ಮರಣಿಕೆ, ಹಾಗೆ ಮಾಧವ ಪಾಣರವರು ಮಾಲಕರು PM ಎಲೆಕ್ಟ್ರಿಕಲ್ಸ್ ಮುಂಜೆ ದೈವ ಸಾನ್ನಿಧ್ಯದ ವಿದ್ಯುತ್ ಕಂಬ, ವಿದ್ಯುತ್ ತಂತಿ, ಮೀಟರ್, ಟೆಂಪರರಿ ಮತ್ತು ಪರ್ಮನೆಂಟ್ ಕರೆಂಟ್ ಕನೆಕ್ಷನ್ಗೆ ಸಂಪೂರ್ಣ ನೀಡಿದಂಥವರು ಸನ್ಮಾನ್ಯ ಮಾಧವ ಪಾಣರವರು. ವಿಕ್ರಾಂತ್ ಶೆಟ್ಟಿ ಮಾಲಕರು GK ಎಲೆಕ್ಟ್ರಿಕಲ್ ಉಡುಪಿ ದೈವ ಸಾನ್ನಿಧ್ಯದ ಸಂಪೂರ್ಣ ವೈರಿಂಗ್ ಮತ್ತು ಲೈಟ್ಸ್ಗಳು, ಇತರ ವಿದ್ಯುತ್ ವೆಚ್ಚಗಳ ಸಂಪೂರ್ಣ ವೆಚ್ಚ ಸರಿಸುಮಾರು ಒಂದು 75,000ಕ್ಕಿಂತಲೂ ಮಿಕ್ಕಿ ನಮಗೆ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಈ ಮೂವರನ್ನ ಸನ್ಮಾನಿಸುವಂತ ಕಾರ್ಯಕ್ರಮ ಇದೀಗ. ಸುರೇಂದ್ರ ಪೂಜಾರಿ, ಒಂದು ನಿಮಿಷ ಅಣ್ಣ, ಒಂದು ನಿಮಿಷ ಗಡಿಬಿಡಿ ಮಾಡಬೇಡಿ, ಒಂದು ನಿಮಿಷ ಗಡಿಬಿಡಿ ಮಾಡಬೇಡಿ, ಒಂಚೂರು ಹೇಳ್ತೀವಿ ನಾವು ಸರ್, ಹೇಳ್ತೀವಿ. ಇದೀಗ ವಿಕ್ರಾಂತ್ ಶೆಟ್ಟಿ ಅವರನ್ನ ಸನ್ಮಾನಿಸತಕ್ಕಂಥ ಕಾರ್ಯಕ್ರಮ. ಈಗ ಚಂಡಿಯ ನೀನಾದ ಮೊಳಗಲಿ ಸರ್, ಹೊಳೆ. ಈ ಮೂವರು ಮಹಾದಾನಿಗಳಿಗೆ ತಮ್ಮೆಲ್ಲರ ಒಂದು ಗಟ್ಟಿಯಾದ ಚಪ್ಪಾಳಿಯ ಮೂಲಕ ಪ್ರೀತಿಯ ವಂದನೆ ಅಭಿನಂದನೆಗಳನ್ನು ಸಲ್ಲಿಸಿಕೊಂಡು ಒಬ್ಬರಿಯ ದೇವರು ನಿಮಗೆ ವಿಶೇಷವಾಗಿ ಆರೋಗ್ಯವನ್ನು ಕೊಡಲಿ, ಭಗವಂತ ನಿಮ್ಮನ್ನು ಚೆನ್ನಾಗಿ ಇರಲಿ ಎಂಬ ಪ್ರಾರ್ಥನೆಯೊಂದಿಗೆ ಕೃತಜ್ಞತೆಗಳನ್ನು ನಿಮ್ಮ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಬಹುಶಃ ಮಠದ ಕುಮಾರಸ್ವಾಮಿಯವರು ಬಹಳ ಬೇಗನೆ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರು ಉದಯವಾಣಿ ದಿನಪತ್ರಿಕೆಯ ಎಡಿಟರ್ ಕೂಡ, ಅಲ್ಲೂ ಸಹ ಒಂದಷ್ಟು ಕಾರ್ಯ ಒತ್ತಡ ಇದೆ ಅವರಿಗೆ. ಸನ್ಮಾನ್ಯ ಮಟ್ಪಾಡಿ ಕುಮಾರಸ್ವಾಮಿ ಅವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಒಂದೆರಡು ಅತಿಥಿ ಶುಭ ಹಾರೈಕೆ ಮಾತಿಗಾಗಿ ಸರ್, ಪ್ಲೀಸ್. ವೇದಿಕೆಯ ಮೇಲೆ ಮತ್ತು ವೇದಿಕೆಯ ಮುಂಭಾಗದಲ್ಲಿ ನೆರೆದಿರತಕ್ಕಂತಹ ಎಲ್ಲ ಗಣ್ಯ ಮಹನೀಯರಿಗೆ ನಮಸ್ಕಾರಗಳನ್ನು ತಿಳಿಸಿ ನನ್ನ ಮಾತನ್ನು ಆರಂಭಿಸ್ತಾ ಇದ್ದೇನೆ. ನನ್ನ ಮಾತು ನಿಮಗೆ ಹೆಚ್ಚು ರಂಜನೀಯ ಆಗಿರಲಾರದು. ಏತಕ್ಕಂತಂದರೆ ಇಂಥ ಸಭೆಗಳಲ್ಲಿ ನಾನು ಪಾಲ್ಗೊಳ್ತಾ ಇರೋದು ಪ್ರಪ್ರಥಮ ಬಾರಿ. ಎರಡನೇದಾಗಿ ನಾನು ಆಯ್ಕೆ ಮಾಡಿಕೊಂಡಂಥ ಸಬ್ಜೆಕ್ಟು ಅದು ಅಂತಃಸತ್ವ ಮತ್ತು ಅಂತಸ್ತು ಅನ್ನುವಂಥ ಒಂದು ವಿಷಯ. ಅದರಿಂದ ಅದು ಕೆಲವು ಬಾರಿ ಕೆಲವರಿಗೆ ಹಿಡಿಸದೇ ಇರಬಹುದು. ಇಲ್ಲಿ ನೆರೆದಿರತಕ್ಕಂತಹ ಹಿರಿಯರಲ್ಲಿ ನನ್ನದೊಂದು ಜಿಜ್ಞಾಸೆಯನ್ನು ನಾನು ಮುಂದಿಡ್ತಾ ಇದ್ದೇನೆ. 1900
ಎಂಬತ್ತರ ಇಸ್ವಿಯವರೆಗೆ ಈ ಸಮಾಜವನ್ನು ಕಂಡವರಲ್ಲಿ ಕೆಲವರಿಗಾದರೂ ಕೂಡ ಕೆಲವೊಂದು ಜೀವನ ಕುತೂಹಲ ಕಂಡಿರಬೇಕು ಅಂತ ನನಗೆ ಕಾಣ್ತದೆ. ಯಾಕಂತಂದರೆ ನಾನು ಅದನ್ನು ಬರವಣಿಗೆಯಲ್ಲಿ ಸಂದರ್ಭಾನುಸಾರ ನಾನು ಅದನ್ನು ತೋರಿಸಿದ್ದಿದೆ. ಈಗ ಪ್ರಪ್ರಥಮವಾಗಿ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಹೇಳ್ತೇನೆ. ಒಕ್ಕರಣೆ ಸಮೀಪದ ನಂಚಾರಿನಲ್ಲಿ ಒಂದು ಕಲ್ಕುಟಕನ ಸನ್ನಿಧಾನ ಇತ್ತು. ಅಲ್ಲಿ ಒಂದು ಬಾರಿ ಸಂಜೆ ಹೊತ್ತು ಒಂದು ಕೋಲ ನಡೆಯುವುದಿತ್ತು. ಇದೇ ರೀತಿ ಬೇಸಿಗೆಯ ಕಾಲ ಅದು. ಈ ರೀತಿ ಮಳೆ ಬಂದಿರಲಿಲ್ಲ ಅಷ್ಟೇ. ಆ ಕಾಲದಲ್ಲಿ ಈ ಕೋಲ ಮಾಡಿಸುವ ಯಜಮಾನರು ಮತ್ತು ಪಾತ್ರೆಗಳ ನಡುವೆ ಕೆಲವು ಬಾರಿ ಅದು ಸಲುಗೆಯಲ್ಲೋ ಏನೋ ಏಕವಚನದ ಒಂದು ಜಟಾಪಟಿ ನಡೆಯುವುದಿತ್ತು. ಅದು ಜಟಾಪಟಿ ಸ್ವಲ್ಪ ಜಾಸ್ತಿ ಆಯಿತು. ಪಾತ್ರೆಗಳಿಗೆ ಸ್ವಲ್ಪ ಸಿಟ್ಟು ಬಂತು. ಇವರು ದೈವವನ್ನು ಪ್ರಶ್ನಿಸುವ ರೀತಿಯಲ್ಲಿ ಕೇಳಿದಂತಹ ಮಾತನ್ನು ಕೇಳಿ ಪಾತ್ರೆಗಳಿಗೆ ಸಹಜವಾಗಿ ಸಿಟ್ಟು ಬಂತು. ನನ್ನ ಸಾಮರ್ಥ್ಯವನ್ನು ನಾನು ತೋರಿಸ್ತೇನೆ ಈ ರೀತಿಯಲ್ಲಿ. ಆ ಕಾಲದ ಗುಡಿಗಳು ಹೇಗಿತ್ತು ಅನ್ನೋದು ನಮಗೆಲ್ಲರಿಗೂ ಕೂಡ ಚೆನ್ನಾಗಿ ಗೊತ್ತಿದ್ದಂಥ ವಿಷಯ. ದೈವಗಳ ಗುಡಿಯಾಗಲಿ ದೇವಸ್ಥಾನದ ಗುಡಿಗಳಾಗಲಿ ಅದು ಮುಳಿ ಹುಲ್ಲಿನ ಮಾಡುಗಳು ಅಷ್ಟೇ. ಗೋಡೆ ಮಣ್ಣಿನ ಗೋಡೆ. ಹಾಗಂತೇಳಿ ದೈವ ಮತ್ತು ದೇವಸ್ಥಾನದ ಪರಿಸ್ಥಿತಿ ಮಾತ್ರ ಹೀಗಿತ್ತ ಕೇಳಿದರೆ ಹಾಗಲ್ಲ. ನಮ್ಮ ಸ್ಥಿತಿಯೂ ಹಾಗೆ ಇತ್ತು. ನಮಗೆ ಸರಿಯಾಗಿ ನಮ್ಮ ದೇವರು ಇದ್ದರು ಆಗ. ಅಂದರೆ ನಮ್ಮ ಸ್ಥಿತಿಯೂ ಮುಳಿ ಹುಲ್ಲಿನ ಮಾಡು, ದೈವಸ್ಥಾನದ ಜಾಗವು ಕೂಡ ಅದೇ ಮಟ್ಟದ್ದು. ಈಗ ಪಾತ್ರೆಗಳಿಗೆ ಸಿಟ್ಟು ಬಂದಾಗ ಅವರು ಪರಿಚಾರಕರನ್ನು ಕರೆದರು, ದೊಂದಿಯನ್ನು ತರಿಸ್ಕೊಂಡ್ರು, ವಾದ್ಯ ಆಯಿತು. ಅಲ್ಲಿ ಕೂತವರಿಗೆಲ್ಲ ಭಾಳ ಒಂದು ಎದೆ ಡವಡವ ಅನ್ನುವಂಥ ಸ್ಥಿತಿ. ಇವರು ಇನ್ನು ಏನು ಮಾಡ್ತಾರೋ ಅಂತ. ಆ ಮುಳಿ ಹುಲ್ಲಿನ ಮಾಡಿಗೆ ಬೇಸಿಗೆಯ ಕಾಲ, ಮುಳಿ ಹುಲ್ಲಿನ ಮಾಡಿಗೆ ಆ ದೊಂದಿಯನ್ನು ಇಟ್ಟರು. ಹೇಗಾಗಬೇಡ, ನೀವು ಅದನ್ನು ಕಲ್ಪಿಸಿಕೊಳ್ಳಿ ಪರಿಸ್ಥಿತಿ ಏನಾಗಿರ್ಬೋದು ಅಂತ. ಆ ಮುಳಿ ಹುಲ್ಲಿನ ಮಾಡು ಸುಟ್ಟೇ ಹೋಗಲಿಲ್ಲ. ಇದು 1965ನೇ ಇಸ್ವಿಯ ಹೆಚ್ಚು ಆಸುಪಾಸಿನಲ್ಲಿ ನಡೆದಂಥ ಒಂದು ಘಟನೆ. ಇದು ಪುಸ್ತಕದಲ್ಲಿ ದಾಖಲಾದಂತಹ ಘಟನೆಯನ್ನು ನಾನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ಈ ಪುಸ್ತಕ ಅಪ್ಪಯ್ಯನ ಆಸ್ತಿಕತೆ ಅನ್ನುವಂಥ ಪುಸ್ತಕದ ಹೆಸರು. ಇದನ್ನು ಬರೆದವರು ಕೊರಗಿ ಶಂಕರನಾರಾಯಣ ಉಪಾಧ್ಯಾಯ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಕೊರಗಿ ವೆಂಕಟೇಶ್ ಉಪಾಧ್ಯಾಯ ಅಂತ ಒಬ್ಬರು ಪ್ರಸಿದ್ಧ ಅರ್ಥಧಾರಿಗಳು ಇದ್ದರು. ಅವರ ತಮ್ಮ ಇದು ಬರೆದದ್ದು. ನಾನು ಇದು ಕುತೂಹಲದಿಂದ, ಇದು ಕುಂದಾಪುರ ಕನ್ನಡದಲ್ಲಿ ಬರೆದಿದ್ದಾರೆ ಅವರು. ಸ್ವಲ್ಪ ಭಾಗಗಳೆಲ್ಲ ಹಾಗೆ ಇದೆ. ನಾನು ಕುತೂಹಲದಿಂದ ಅದನ್ನು ಆ ಪುಸ್ತಕವನ್ನೆಲ್ಲ ಓದಿದೆ. ಆ ಕನ್ನಡ ಪುಸ್ತಕ ಪ್ರಾಧಿಕಾರ ಈ ಪುಸ್ತಕವನ್ನು ಪ್ರಕಟಿಸಿದೆ. ನಾನು ಕುತೂಹಲದಿಂದ ಅವರಿಗೆ ಫೋನ್ ಮಾಡಿದೆ, ಇದು ಹೇಗೆ ಸಾಧ್ಯ, ಇಂಥದ್ದೆಲ್ಲ ಸಾಧ್ಯವಾ ಅಂತ. ಅವರು ಅದಕ್ಕೊಂದು ಮಾತು ಹೇಳಿದರು, ಅಂತಃಸತ್ವ ಅನ್ನುವಂಥ ಒಂದು ಶಬ್ದ ಹೇಳಿದರು. ಇದೊಂದು ಕೋಡ್ ವರ್ಡ್ ಆಗಿ ನಮಗೆ ಕಾಣಬಹುದು. ಇದನ್ನು ಡಿಕೋಡ್ ಮಾಡಬೇಕು. ಡಿಕೋಡ್ ಮಾಡೋದು ಬಹಳ ಏನು ಕಷ್ಟದ ಕೆಲಸ ಅಲ್ಲ. ಈಗ ಆ ಕಾಲದ ವ್ಯಕ್ತಿಗಳ ನಡವಳಿಕೆ ಹೇಗಿತ್ತು, ಈಗ ಸತ್ಯವನ್ನು ಹೇಳುವಂಥದ್ದು, ಪ್ರಾಮಾಣಿಕವಾಗಿ ಇರುವಂಥದ್ದು, ಒಂದು ಹೊಟ್ಟೆಗಿಚ್ಚಿ ಇಲ್ಲದೇನೆ ಒಂದು ಬದುಕುವಂಥದ್ದು, ಇದನ್ನೆಲ್ಲ ಗಾಂಧೀಜಿ ಕೂಡ ಇಂಥದ್ದನ್ನೆಲ್ಲ ತಮ್ಮ 11 ನೀತಿಗಳಲ್ಲಿ ಇದನ್ನು ಅಳವಡಿಸ್ಕೊಂಡಿದ್ದಾರೆ. ಇದು ಎಲ್ಲ ಪುರಾಣಗಳಲ್ಲಿ
ಬರುವಂಥ ವಿಷಯವೇ. ಇದೇನು ಬಹಳ ಒಂದು ಹೊಸ ರಿಸರ್ಚ್ ಮಾಡಿ ಏನು PhD ರೀತಿ ರಿಸರ್ಚ್ ಥೀಸಿಸ್ ಬರೆದಂಥ ವಿಷಯ ಏನಲ್ಲ, ಎಲ್ಲರಲ್ಲೂ ಗೊತ್ತಿದ್ದಂಥ ವಿಷಯ. ಕೊನೆಗೆ ಗಾಂಧೀಜಿಯವರ 11ನೇ ನೀತಿಯಲ್ಲಿ ಹೇಳ್ತಾರೆ, ಇಂಥದ್ದು ಎಲ್ಲ ಗುಣಗಳನ್ನು ಇಟ್ಕೊಂಡ್ರೆ ಅಪರಿಗ್ರಹ ನೀತಿ. ಈಗ ಅಪರಿಗ್ರಹ ಅಂದರೆ ಏನು, ಯಾರ ಹತ್ರ ಏನೂ ಪಡ್ಕೊಳ್ಬಾರ್ದು. ಅದು ಸಿಂಪಲ್ ಕೋಡ್ ವರ್ಡ್ ಆಗಿ ನಮ್ಗೆ ಹೀಗೆ ಕಾಣ್ತದೆ. ಆದರೆ ಸಾರ್ವಜನಿಕ ಕೆಲಸಕ್ಕೆ ಗಾಂಧೀಜಿ ಬೇಡಿದಷ್ಟು ಯಾರೂ ಬೇಡಲಿಲ್ಲ. ಆದರೆ ಅವರು ಅಪರಿಗ್ರಹ ನೀತಿಯನ್ನು ಇಟ್ಕೊಂಡಿದ್ರು. ಅವರು ಸ್ವಂತಕ್ಕೆ ಮಾತ್ರ ಬಳಸ್ಕೊಳ್ಳಿಕ್ಕಿಲ್ಲ. ಕೊನೆಯ ನೀತಿ ಅವರು ಹೇಳುವ ಪ್ರಕಾರ ಸರ್ವತ್ರ ಭಯವರ್ಜನ ಅಂತ ಹೇಳ್ತಾರೆ. ನೀವು ಈ ಗುಣಗಳನ್ನೆಲ್ಲ ಇಟ್ಟುಕೊಂಡ್ರೆ, ಸತ್ಯ ಹೇಳುವಂಥದ್ದು, ಪ್ರಾಮಾಣಿಕವಾಗಿ ಬದುಕುವುದು, ಸುಳ್ಳು ಹೇಳದೇ ಇರುವುದು, ಕಳವು ಮಾಡದೇ ಇರುವುದು, ಇದನ್ನೆಲ್ಲ ಇಟ್ಟುಕೊಂಡ್ರೆ ಭಯ ಬರುವುದು ಹೇಗೆ ಸಾಧ್ಯ? ಭಯ ಬರಲಿಕ್ಕೆ ಸಾಧ್ಯ ಇಲ್ಲ. ಅಂತಃಸತ್ವ ಅಂದರೆ ಇದೆ. ಇದು ನಮ್ಮ ಹತ್ರ ಗಟ್ಟಿ ಉಂಟಾ? ಇಂಥ ಅನೇಕ ಉದಾಹರಣೆಗಳನ್ನು 1980ರವರೆಗೆ ಕಂಡಿತ್ತು ನೋಡಿ. ನಾನೀಗ ಸಮಯದ ಕೊರತೆ ಇದೆ, ಆದ್ದರಿಂದ ನಾನು ಅದನ್ನು ಎಲ್ಲ ಬೇರೆ ಉದಾಹರಣೆಗಳನ್ನು ಹೇಳಲಿಕ್ಕೆ ಹೋಗುವುದಿಲ್ಲ. 80ರವರೆಗೆ ನಡೆದಿತ್ತು. ಸಾಧಾರಣ ನಾನು 2000ದ ನಂತರ ಆದರೂ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ ಇಂಥದ್ದೆಲ್ಲ. ಇದು ಯಾಕೆ ಅನ್ನೋದು ನನ್ನ ಜಿಜ್ಞಾಸೆ. ಹಿರಿಯರು ಇಂಥ ವಿಷಯಗಳನ್ನೆಲ್ಲ ಇದ್ದರೆ, ನಾವು ಇಂಥದ್ದನ್ನೆಲ್ಲ ಕಂಡಿತ್ತು ಅಂತ ಇದ್ದರೆ, ಅಂಥ ವ್ಯಕ್ತಿಗಳು ಇದ್ದರೆ ಅವರಿಗೆ ಒಂದು ದೊಡ್ಡ ಸೆಲ್ಯೂಟನ್ನು ನಾವು ಕೊಡಲೇಬೇಕು. ಯಾಕಂದ್ರೆ ಅದು ಅಷ್ಟು ಸುಲಭದ ವಿಷಯ ಅಲ್ಲ. ಒಂದು ಸಾರ್ವಜನಿಕವಾಗಿ ಒಂದು ಚಾಲೆಂಜನ್ನು ಕೊಡುವಂಥ ಒಂದು ವ್ಯಕ್ತಿತ್ವ, ಒಂದು ಪರ್ಸನಾಲಿಟಿ ಈವಾಗ ಇದ್ದರೆ ನಮಗೆ ಈಗ ಸಿಗುವುದಿಲ್ಲ ಅಂಥವ್ರು. ನಾನು ತುಂಬ ಜನರನ್ನು ವಿಚಾರಿಸಿದ್ದೇನೆ. ಎಲ್ಲರೂ ಒಂದು ಕಾಲದಲ್ಲಿ ಇದ್ದರು ಅಂತ ಹೇಳ್ತಾರೆ ವಿನ ಈಗ ಇದ್ದಾರೆ, ನಾವು ಹೋಗಿ ಭೇಟಿಯಾಗುವ ಅಂದ್ರೆ ಭೇಟಿಯಾಗಲಿಕ್ಕೆ ಯಾರೂ ಸಿಗುವುದಿಲ್ಲ. ಯಾಕಂದ್ರೆ ಅಂಥವ್ರು ಎಲ್ಲ ಹೆಚ್ಚು ಕಡಿಮೆ ಕಾಲ ಆಗಿದ್ದಾರೆ. ಇದರ ಬಗ್ಗೆ ಒಂದು ಜಿಜ್ಞಾಸೆಯನ್ನು ನಾವು ಒಂದು ಇಟ್ಕೊಂಡ್ರೆ ಭಾಳ ಒಳ್ಳೆಯದು. ಈಗ ಒಬ್ಬರಿನ ಸ್ಥಾನ ಇಲ್ಲಿ ಜೀರ್ಣೋದ್ಧಾರ ಆಗಿದೆ. ಮೂಲತಃ ಈ ಜಾನಪದ ವಿದ್ವಾಂಸರ ಪ್ರಕಾರ ಒಬ್ಬರಿನ ಮೂಲ ಅರಬ್ ದೇಶದವರು ಅಂತ ಹೇಳ್ತಾರೆ. ಅರಬ್ ದೇಶದಿಂದ ಬಂದವರು ಅಂತ. ಅದನ್ನು ಅವರನ್ನ ಮುಸ್ಲಿಂ ಅನ್ನುವಂಥದ್ದು ಹೇಳುವಂಥದ್ದು ಇದೆ. ಇದು ನಾನು ಹೇಳುವಂಥದ್ದಲ್ಲ, ದಾಖಲೆಯಲ್ಲಿ ಇರುವಂಥ ವಿಷಯ. ಈ ಅಂತಃಸತ್ವವನ್ನು ಬೆಳೆಸಿಕೊಂಡದ್ದರಿಂದಲೇ ಇಂತಹ ದೈವ ಸಾನ್ನಿಧ್ಯಗಳು ಡೆವಲಪ್ ಆಗಿದೆಯಾ? ಅದು ಖಂಡಿತವಾಗಿ ಹಾಗೆ ಆಗಿರಬೇಕು ಅಂತ ನನಗೆ ಕಾಣ್ತದೆ. ಈಗ ನಾವು ಮುಸ್ಲಿಂ ಅಂತ ಹೇಳುವುದಕ್ಕಿಂತ ಅರಬ್ ದೇಶದಿಂದ ಬಂದವರು ಅಂತ ಹೇಳುವಂಥದ್ದು ಹೇಳುವಾಗ ಇವರೆಲ್ಲ ಹೆಚ್ಚು ಕಡಿಮೆ ಪರ್ಷಿಯಾ ಮೂಲದಿಂದ ಬಂದವರು. ಪರ್ಷಿಯಾ ಅಂದರೆ ಇವತ್ತಿನ ಇರಾನ್. ಇರಾನ್ ಮೂಲದ ಫಿರ್ದೂಸಿ ಅನ್ನುವಂಥ ಒಬ್ಬ ಕವಿ ಒಂದು ಮಾತನ್ನು ಹೇಳ್ತಾನೆ. ಆ ಮಾತನ್ನು ಮೈಸೂರು ಪ್ರಾಂತ ರಾಜರ ಆಳ್ವಿಕೆ ಇರುವಾಗ, ಸ್ವಾತಂತ್ರ್ಯ ಸಿಗುವ ಮೊದಲು ಸರ್ ಮಿರ್ಜಾ ಇಸ್ಮಾಯಿಲ್ ಅಂತ ದಿವಾನರಿದ್ದರು. ಅವರಿಗೆ ಒಂದು ಬಹಳ ಪ್ರಿಯವಾದ ಒಂದು ವಾಕ್ಯ ಅದು ಫಿರ್ದೂಸಿ ಅಂತ. ನಿನ್ನ ಜನ ನಗುತ್ತಿಹರು, ನೀನು ಅಳುತ್ತ ಬಂದೆ. ನಿನ್ನ ಜನ ಅಳುತ್ತಿಹರು, ನೀನು ನಗುತ್ತಾ ಹೋಗು ಅಂತ. ಈಗ ಎಲ್ಲ ಮನುಷ್ಯರು ಹುಟ್ಟುವಾಗ ಅಳುವಂಥದ್ದು ಸಹಜ. ಅಕ್ಕಪಕ್ಕದವರು ಬಹಳ ಸಂಭ್ರಮದಿಂದ ಇರ್ತಾರೆ. ಆದರೆ ಹೋಗುವಾಗ ಉಳಿದವರೆಲ್ಲ ಅಳಬೇಕು, ಹೋಗುವವರು ನಗಬೇಕು. ಇದನ್ನು ಫಿರ್ದೂಸಿಯ
ವಚನವನ್ನು ಮಿರ್ಜಾ ಇಸ್ಮಾಯಿಲ್ರು ಆಗಾಗ ಹೇಳ್ತಿದ್ರಂತೆ. ಇದನ್ನು DVG ಅವರು ಅವರ ಜ್ಞಾಪಕ ಪುಸ್ತಕ ಶಾಲೆಯಲ್ಲಿ, ಜ್ಞಾಪಕ ಚಿತ್ರ ಶಾಲೆಯಲ್ಲಿ ಪುಸ್ತಕದ ಅಂಕಣದಲ್ಲಿ ಇದನ್ನು ಬರೆದಿದ್ದಾರೆ. ನನಗೆ ಫಿರ್ದೂಸಿ ಅಂದಾಗ ನಾನು ನಿನ್ನೆ ಕುತೂಹಲದಿಂದ ಇಂಟರ್ನೆಟ್ನಲ್ಲಿ ಚೆಕ್ ಮಾಡಿದೆ. 1025ನೇ ಇಸ್ವಿ ಅವರದ್ದು ಕೊನೆಯಾದ ಕಾಲ. ಅಂದರೆ ಇವತ್ತಿಗೆ ಸರಿಯಾಗಿ 1000 ವರ್ಷ ಆಗಿದೆ ನೋಡಿ. ಆ ಮೂಲದಿಂದ ಬಂದಂತಹ ಬೊಬ್ಬರಿಯ ನನಗೆ ಹಾಗೆ ಕಾಣ್ತದೆ. 500 ವರ್ಷದ ಹಿಂದೆ ಇರ್ಬೋದು ಬೊಬ್ಬರಿಯ. ಆ ಮೂಲದಿಂದ ಬಂದಿದ್ದಾರೆ. ನಮಗೆ ಅಂತಃಸತ್ವವನ್ನು ಬೆಳವಣಿಗೆ ಮಾಡಿಕೊಳ್ಳಿಕ್ಕೆ ಬೊಬ್ಬರಿಯ ಸಹಕಾರಿಯಾಗಬೇಕು. ನಮಗೆ ಅಂತಸ್ತು ಹೆಚ್ಚಿದ ಹಾಗೆ ಅಂತಃಸತ್ವ ಕಡಿಮೆ ಆಗ್ತದೆ ಅನ್ನುವಂಥದ್ದು ನನ್ನ ಒಂದು ಭಾವ. ಅದು ಒಂದಕ್ಕೂ ಒಂದು ವಿರುದ್ಧವಾಗಿ ಕಂಡು ಬರ್ತದೆ. ನಮಗೆ ಮುಖ್ಯವಾಗಿ ಅಂತಃಸತ್ವ ಹೆಚ್ಚಾಗಬೇಕು ಅಂತ ಈ ಕಾರ್ಯಕ್ರಮದಲ್ಲಿ ಬೊಬ್ಬರಿನ ಸನ್ನಿಧಾನ ನಮಗೆ ಎಲ್ಲ ಅಂತಃಸತ್ವವನ್ನು ಬೆಳವಣಿಗೆ ಮಾಡಲಿಕ್ಕೆ ನಮಗೆ ಸಹಕಾರಿಯಾಗಲಿ ಅಂತ ನಾನು ಕೇಳ್ಕೊಳ್ತಾ ಈ ಮಾತನ್ನು ಮುಗಿಸ್ತೇನೆ. ಜನಮನದ ಜೀವನಾಡಿ ಎಂದೆನಿಸಿಕೊಂಡಿರುವಂತಹ ಉದಯವಾಣಿ ದಿನಪತ್ರಿಕೆಯ ಓರ್ವ ಪ್ರಸಿದ್ಧ ಎಡಿಟರ್ ಕೂಡ, ಅಂಕಣಗಾರರು ಕೂಡ, ಒಂದಷ್ಟು ಧಾರ್ಮಿಕ ಆಧ್ಯಾತ್ಮಿಕ ಚಿಂತನೆಯ ನೆಲೆಯಲ್ಲಿ ಒಂದಷ್ಟು ದೈವ ದೇವರುಗಳ ಅಂಕಣಗಳನ್ನು, ಅದೇ ರೀತಿ ಮಹಾನ್ ಸಂತರ ಅಂಕಣಗಳನ್ನು ಅವರು ಬರೆಯುವಂಥವರು ಮಠಪಾಡಿ ಕುಮಾರಸ್ವಾಮಿಯವರು. ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವವನ್ನು ಮೈಗೂಡಿಸಿಕೊಂಡಂಥವರು. ಅವರು ಒಂದು ಮಾತನ್ನು ಹೇಳಿದರು, ಯಾವುದೇ ಸಭೆ ಸಮಾರಂಭಗಳಲ್ಲಿ ಅವರು ಭಾಗವಹಿಸಿದಂಥವರೇ ಅಲ್ಲ. ಏನಿದ್ರು ಇವತ್ತು ಬಹುಶಃ ವಿಶ್ವಗುರು ದೇಹವೇ ದೇಗುಲ ಕಾಯಕವೇ ಕೈಲಾಸ ಎಂದು ಹೇಳಿರುವಂಥ ಜಗಜ್ಯೋತಿ ಬಸವಣ್ಣನವರ ಜನ್ಮಜಯಂತಿ ಮಹೋತ್ಸವ, ಬಹುಶಃ ಬಸವಣ್ಣನವರು ಹೇಳಿದ ಹಾಗೆ ಕಾಯಕವೇ ಕೈಲಾಸ ಎಂದು ತಿಳಿದುಕೊಂಡಂಥವರು ಸನ್ಮಾನ್ಯ ಮಠಪಾಡಿ ಕುಮಾರಸ್ವಾಮಿಯವರು. ಅವರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಬಹುಶಃ ಸತೀಶ್ ಪೂಜಾರಿ ಅವರು ಅವರ ಭಾಳ ಆತ್ಮೀಯ ಒಡನಾಡಿ ಕೂಡ ಆಗಿರಬೇಕು. ಆದ್ದರಿಂದ ಅವರನ್ನು ಈ ಕಾರ್ಯಕ್ರಮಕ್ಕೆ ಕರೆಸಿದ್ದಾರೆ. ವಿಶೇಷವಾಗಿ ವಂದನೆಗಳನ್ನು ಸಲ್ಲಿಸಿಕೊಂಡು ಇದೀಗ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮದತ್ತ ನಾವುಗಳು ಮುಂದುವರಿಸ್ತಾ ಇದ್ದೇವೆ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಇದೀಗ ಆಗಮಿಸಿದಂಥವರು ಉಡುಪಿ ಜಿಲ್ಲೆ ಕಂಡುಬರುವ ಖ್ಯಾತ ನ್ಯಾಯವಾದಿಗಳು, ಬಿಲ್ಲವರ ಯುವ ವೇದಿಕೆಯ ಉಡುಪಿ ಜಿಲ್ಲಾ ಅಧ್ಯಕ್ಷರು, ಬಿಲ್ಲವ ಸಮಾಜದ ಪ್ರತಿಯೊಂದು ಹೋರಾಟಗಳಲ್ಲಿ ಮುಂಚೂಣಿಯಲ್ಲಿ ನಿಲ್ತಕ್ಕಂಥ ನಮ್ಮೆಲ್ಲರ ನೆಚ್ಚಿನ ಪ್ರೀತಿಯ ಪ್ರವೀಣ್ ಎಂ ಪೂಜಾರಿ ಅವರು ಇದೀಗ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಂಡು ಗುರುರಾಜ್ ಭಟ್ರವರು ಅವರಿಗೆ ಗೌರವದ ಶಲ್ಯ ಪ್ರೀತಿಯ ಪುಷ್ಪವನ್ನು ನೀಡಿ ಸ್ವಾಗತಿಸಬೇಕು. ಹಾಗೆ ಮತ್ತೋರ್ವರು ಮೂರ್ತಿ ಚಿಕ್ಕದಾದರೂ ಕೀರ್ತಿ ಭಾಳ ದೊಡ್ಡದು. ಬಹುಶಃ ನಮ್ಮ ಹರೀಶ್ ಅಣ್ಣನವ್ರದ್ದು. ಮಲ್ಪೆಗೆ ಹೋದರೆ ಯಾರೇ ಅವರನ್ನು ಕೇಳಿಕೊಂಡು ಬಂದರೆ ಬರೀ ಕೈಯಲ್ಲಿ ಕಳಿಸಿದಂಥವರಲ್ಲ ಅವರು. ಮತ್ತೆ ತಾನು ಕೊಟ್ಟದ್ದು ಬಲಕೈ ಕೊಟ್ಟದಿದ್ದರೆ ಎಡಕೈ ಗೊತ್ತಾಗುವುದಿಲ್ಲ. ದೇಹಿ ಅಂದು ಬಂದವರಿಗೆ ತನ್ಮೂಲಕ ತನ್ನದೇ ಆದಂಥ ಸಹಾಯಧನವನ್ನು ನೀಡಿಕೊಂಡು ಬಂದಂಥವರು ಹರೀಶ್ ಪೂಜಾರಿ, ಮಲ್ಪೆ ಉದ್ಯಮಿ, ಉಡುಪಿ. ಸಾಯಿ ಶಾಂಪೂಟ್ನ ಮಾಲಕರು, ಬಹುಶಃ ಮಲ್ಪೆಯ ಓರ್ವ ಖ್ಯಾತ ಮುಸ್ಲಿಯೋದ್ಯಮಿಗಳು ಕೂಡ. ಅವರಿಗೆ ಆತ್ಮೀಯವಾದ ಸ್ವಾಗತವನ್ನು ಈ ಮೂಲಕ ಬಯಸ್ತಾ ಇದ್ದೇವೆ. ಹಾಗೆ ಸನ್ಮಾನ ಕಾರ್ಯಕ್ರಮ ಮುಂದಿನ 4ವರೆಗೆ ದಯವಿಟ್ಟು 4 ಚೇರ್ಗಳನ್ನು ಇಡುವಂತೆ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇವೆ. ಅದರಲ್ಲಿ ಒಬ್ಬರು ಬಹುಶಃ ಹರೀಶ್ ಅಣ್ಣನವರು ಸ್ವಾಗತ ಗೋಪುರದ ಒಂದು ಸೇವೆಯನ್ನು ಸೇವಾರೂಪದಲ್ಲಿ ಪ್ರವೀಣಣ್ಣ ಮತ್ತು ಹರೀಶ್ ಪೂಜಾರಿ ಅವರು ಜಂಟಿಯಾಗಿ ಅವರು ಕೊಟ್ಟಿದ್ದಾರೆ. 1,35,000. ಪ್ರವೀಣಣ್ಣ ನೀವು ಸಹ ಬರಬೇಕು, ಹರೀಶಣ್ಣ ನೀವು ಸಹ ಬರಬೇಕು. ತಮ್ಮನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹಾಗೆ ಕಾರ್ಯಕ್ರಮದ ಮುಂದಿನ ಭಾಗದಲ್ಲಿ ಅಂದು ನಮ್ಮ ಜಿಲ್ಲೆಯಲ್ಲಿ ಅಪರ ಜಿಲ್ಲಾಧಿಕಾರಿಯಾಗಿ ಇಂದು ಡೈರೆಕ್ಟರ್ ಫಾರ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಬೆಂಗಳೂರಿನ ನಿರ್ದೇಶಕರಾಗಿ ಕಾರ್ಯವನ್ನು ನಿರ್ವಹಿಸುವಂಥವರು ಬಿ ಸದಾಶಿವಪ್ರಭು ಎಳ್ಳಾರೆ IAS. ಇವರಿಂದಲೂ ಸಹ ಒಂದು ದೈವ ಸಾನ್ನಿಧ್ಯಕ್ಕೆ 28,000 ರೂಪಾಯಿ ವೆಚ್ಚದಲ್ಲಿ ಒಂದು ಧ್ವನಿವರ್ಧಕವನ್ನು ಇದಕ್ಕೆ ತಂದುಕೊಟ್ಟಂಥವರು ಸತೀಶ್ ಪೂಜಾರಿಯವರು. ಅವರು ಆವಾಗಲೇ 5 ಗಂಟೆಗೆ ಬಂದು ಪ್ರಸಾದವನ್ನು ಸ್ವೀಕರಿಸಿಕೊಂಡು ಹೋಗಿದ್ದಾರೆ. ಅದೇ ರೀತಿ
ಶ್ರೀಕಾಂತ್ ನಾಯ್ಕರವರು ಸಹಾಯಕ ಕಾರ್ಯನಿರ್ವಾಹಕ ಇಂಜಿನಿಯರಿಂಗ್ ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಉಪವಿಭಾಗ ಉಡುಪಿ ಜಿಲ್ಲೆ ಸ್ವಾಗತ ಗೋಪುರಕ್ಕೆ ಒಂದು ಶಾಶ್ವತ ಬೋರ್ಡಿಗೆ ಅನುದಾನವನ್ನು ಅವರು ಸಹಕಾರವನ್ನು ಕೊಟ್ಟಿದ್ದಾರೆ ಸತೀಶ್ ಪೂಜಾರಿ ಅವರ ಮುಖೇನ. ಅದೇ ರೀತಿ ಶ್ಯಾಮ್ ಶೆಟ್ಟಿ ಮತ್ತು ಅವರ ಧರ್ಮಪತ್ನಿ ಶ್ರೀಮತಿ ಪ್ರೀತಿ ಶ್ಯಾಮ್ ಶೆಟ್ಟಿ ಸಂತೆಕಟ್ಟಿ ಗೋಪಾಲಪುರ ಇವರು ದೈವ ಸಾನ್ನಿಧ್ಯಕ್ಕೆ ಒಂದು ಉತ್ಕೃಷ್ಟ ಮಟ್ಟದ CC ಕ್ಯಾಮೆರಾದ ಅಳವಡಿಕೆಗೆ ಸಹಕಾರವನ್ನು ಸತೀಶ್ ಪೂಜಾರಿ ಅವರ ಮುಖಾಂತರ ಅವರು ಕೊಟ್ಟಿದ್ದಾರೆ. ಹಾಗೆ ನವೀನ್ ಪೆರಡೂರು ಉದ್ಯಮಿಗಳು ದೈವಸ್ಥಾನದ ಒಂದು ಆಫೀಸ್ ರೂಮ್ ಕಟ್ಟಲು ಸಹಕಾರವನ್ನು ಕೊಟ್ಟಂಥವರು ಸನ್ಮಾನ್ಯ ನವೀನ್ ಪೆರಡೂರು ಉದ್ಯಮಿಗಳು. ಮೌನ ಇನ್ಫ್ರಾ ಆ್ಯಂಡ್ ಡೆವಲಪರ್ಸ್ ಪೆರಡೂರು ತಮ್ಮನ್ನು ಅತ್ಯಂತ ಗೌರವಾದಗಳಿಂದ ಬರಮಾಡಿಕೊಳ್ತಾ ಇದ್ದೇವೆ. ಹರೀಶಣ್ಣ ಬನ್ನಿ ಪ್ಲೀಸ್. ಪ್ರವೀಣಣ್ಣ ಬನ್ನಿ, ತಮ್ಮನ್ನು ಸಹ ಪ್ರೀತಿಯಿಂದ ಅವರನ್ನು ಗೌರವಿಸಲಿಕ್ಕಿದ್ದೇವೆ. ಹಾಗೆ ಬಹಳ ಪ್ರಾಮುಖ್ಯವಾಗಿ ಈ ಸತೀಶ್ ಪೂಜಾರಿ ಅವರು ಬಾಳೆಹಣ್ಣಿನ ಮಾಲಕರನ್ನು ಸಹ ಬಿಡಲಿಲ್ಲ. ಓರ್ವ ಮಂಜುನಾಥ್ ಕುಕ್ಕಿಕಟ್ಟೆ ಅಲಿಯೂರು ಬಾಳೆಹಣ್ಣಿನ ವ್ಯಾಪಾರಸ್ಥರು ಅವರಿಂದ ಸುಮಾರು 30,000 ರೂಪಾಯಿ ವೆಚ್ಚದಲ್ಲಿ 45 ಪುಟ್ಟು ಬಾಳೆ ಗೊನೆಯನ್ನು ಇಲ್ಲಿನ ಪ್ರಸಾದಕ್ಕೆ ಅವರು ಕೊಟ್ಟಿದ್ದಾರೆ. ಅವರು ಬರಲಿಲ್ಲ. ಅದೇ ರೀತಿ ಶಶಾಂಕ್ ಪೂಜಾರಿ ಯುವ ಉದ್ಯಮಿಗಳು, ಶ್ರೀ ಟೈಲ್ಸ್ ಮಾರ್ಟ್ಸ್ ನಿಟ್ಟೂರ್ನ ಮಾಲಕರು, ಅದೇ ರೀತಿ ವಿದ್ಯಾನಂದ ಪೂಜಾರಿ ಉಚಿತವಾಗಿ ಟೈಲ್ಸ್ ಮತ್ತು ಗ್ರಾನೈಟ್ ಅನ್ನು ಒದಗಿಸಿಕೊಟ್ಟಂಥವರು, ಅವರು ಸಹ ಈ ಕಾರ್ಯಕ್ರಮದಲ್ಲಿಲ್ಲ, ಇದೀಗ ಗಣ್ಯರ ಸಮಕ್ಷಮದಲ್ಲಿ. ಹಾಗೆ ರಮೇಶ್ ವಾಲ್ಮೀಕಿ ಕೊಡಂಕೂರು ಮತ್ತು ತಂಡದವರು ಉಚಿತವಾಗಿ ಟೈಲ್ಸ್ ಮತ್ತು ಗ್ರಾನೈಟ್ ಅನ್ನು ಅಳವಡಿಸಲು ಸಾನ್ನಿಧ್ಯಕ್ಕೆ ಸಹಕಾರವನ್ನು ಸತೀಶ್ ಪೂಜಾರಿ ಅವರ ಮುಖಾಂತರ ನೀಡಿದ್ದಾರೆ. ಮ್ಯಾನೇಜರ್ ಆಫ್ ಬ್ಯಾಂಕ್ ಆಫ್ ಬರೋಡಾ ನಾಗರಾಜ್ ಕೊಳಲ್ಗಿರಿ ಅವರು ಬ್ರಾಂಚಿನವರು ಆಫೀಸ್ ರೂಮಿಗೆ ಒಂದು ಉತ್ತಮ ಗೋದ್ರೇಜಿನ ಕವಾಟನ್ನು ನೀಡಿದ್ದಾರೆ. ಅದೇ ರೀತಿ ರೋಷನ್ ಬಂಗೇಲ ಯುವ ಉದ್ಯಮಿ ಅಮ್ಮುಂಜೆ ಆಫೀಸ್ ರೂಮಿಗೆ ಆಫೀಸ್ ಟೇಬಲನ್ನು, ಒಂದು ಮರದ ಟೇಬಲನ್ನು ಅವರು ಸಹಾಯಧನವಾಗಿ ಅವರು ನೀಡಿದ್ದಾರೆ ಸತೀಶ್ ಪೂಜಾರಿ ಅವರ ಮುಖೇನ. ಅದೇ ರೀತಿ RR ಇಂಡಸ್ಟ್ರೀಸ್ ಸಾಲ್ಮರ ಉಪ್ಪೂರು ಇವರು ಮತ್ತೊಂದು ಕಪಾಟನ್ನು ನಮ್ಮ ಆಫೀಸ್ ಕಚೇರಿಗೆ ಅವರು ಕೊಟ್ಟಿದ್ದಾರೆ. ಅವರು ಸಹ ಬರಲಿಲ್ಲ ಅಂತ ಕಾಣುತ್ತೆ. ಬಂದುತ್ತಿದ್ದರೆ ದಯವಿಟ್ಟು ವೇದಿಕೆಗೆ ಬಂದು ಆ ಗೌರವಾರ್ಪಣೆಯನ್ನು ಸ್ವೀಕಾರ ಮಾಡಿಕೊಳ್ಬೇಕು. ಅದೇ ರೀತಿ ಉಡುಪಿಯ ಭಾರತ್ ಪೆಟ್ರೋಲ್ ಪಂಪ್ನ ಮಾಲಕರಾದಂತಹ ಸರ್ವಿಸ್ ಬಸ್ಸು ನಿಲ್ದಾಣದಲ್ಲಿ ಆನಂದ ಕಾರ್ನಾಡ್ರವರು 20,000 ರೂಪಾಯಿ ವೆಚ್ಚದಲ್ಲಿ ಒಂದು ಇನ್ವಿಟೇಷನ್ ಮತ್ತು ಸ್ಮರಣಿಕೆಗೆ ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಅಶೋಕ್ ಕುಮಾರ್ ಅಡಿಗ ಮುಕ್ಕೇರಿ ಬೆಂಗಳೂರಿನವರು 10,000 ರೂಪಾಯಿ ದೇಣಿಗೆಯನ್ನು ಅವರು ಕೊಟ್ಟಿದ್ದಾರೆ. ಅದೇ ರೀತಿ ಗುರುಪ್ರಸಾದ್ ಮಾಲಕರು ಗಣೇಶ್ ಟ್ರಾನ್ಸ್ಪೋರ್ಟ್ ಮತ್ತು ಕನ್ಸ್ಟ್ರಕ್ಷನ್ ಅಜಯ್ ಕಾರು ಕಾರ್ಕಳ 3 ಲೋಡು ಜಲ್ಲಿಯನ್ನು ಉಚಿತವಾಗಿ ಅವರು ನೀಡಿದ್ದಾರೆ. ಅದೇ ರೀತಿ ವಿಜಯ್ ಕಾರಂತ ಮತ್ತು ಶ್ರೀಮತಿ ಅಶ್ವಿನಿ ಕಾರಂತ ಮುಕ್ಕೇರಿ ಬೆಂಗಳೂರು ಇವರು 10,000 ರೂಪಾಯಿ ದೇಣಿಗೆಯನ್ನು ಅವರು ಕೊಟ್ಟಿದ್ದಾರೆ. ರಾಜು ಹಾಗೆ ಸನ್ಮಾನ್ಯ ರಾಜು ಪೂಜಾರಿ ಅಧ್ಯಕ್ಷರು ಬಿಲ್ಲವರ ಸೇವಾ ಸಂಘ ಉಪ್ಪೂರು ಸಹಕಾರವನ್ನು ಕೊಟ್ಟಿದ್ದಾರೆ. ಪ್ರವೀಣ್ ಎಂ ಪೂಜಾರಿ ಉಡುಪಿ ಯುವ ನ್ಯಾಯವಾದಿಗಳು, ಬಿಲ್ಲವರ ಯುವ ವೇದಿಕೆಯ ಜಿಲ್ಲಾಧ್ಯಕ್ಷರು ಕೂಡ, ಅದೇ ರೀತಿ ಸಾಯಿ ಶ್ಯಾಮ್ ಬೋಟ್ನ ಮಾಲಕರು, ಕೊಡುಗೈ ದಾನಿಗಳಾದಂಥ ಹರೀಶ್ ಪೂಜಾರಿ ಅವರು, ಮಲ್ಪಿ ಅವರು, ಅದೇ ರೀತಿ ಸನ್ಮಾನ್ಯ ನವೀನ್ ಪೆರಡೂರು ಇವರು ಸತೀಶ್ ಪೂಜಾರಿ ಅವರ ಹಾಗೆ ಓರ್ವ ಸಾಮಾಜಿಕ ಹೋರಾಟಗಾರ ಕೂಡ, ಮೌನ ಇನ್ಫ್ರಾ ಸ್ಟ್ರಕ್ಚರ್ ಮತ್ತು ಡೆವಲಪರ್ಸ್ ಸಂಸ್ಥೆಯ ಆಡಳಿತ ನಿರ್ದೇಶಕರು ಕೂಡ ನವೀನ್ ಪೆರಡೂರು. ಅದೇ ರೀತಿ ಕುಮಾರಸ್ವಾಮಿ ಅವರು ಬರಬೇಕು ಸರ್. ಬೇಡ, ಅವರು ಒಪ್ಪುವುದಿಲ್ಲ. ಸರಿ, ನಮ್ಮ ಚಂಡೆ ಬಳಗದವರು ನೀನಾದವನ್ನು ಮೊಳಗಿಸಬೇಕು ಸಹೋದರರೇ. ಬಹಳ ಅದ್ಭುತವಾದಂಥ ಒಂದು ಚಂಡೆ ಬಳಗ ಕೂಡ ಅವ್ರದ್ದು. ಸನ್ಮಾನವನ್ನು ಗೌರವಾರ್ಪಣೆಯನ್ನು ಸ್ವೀಕರಿಸಿದ
ಪ್ರವೀಣಣ್ಣನವರಿಗೆ, ರಾಜಣ್ಣನವರಿಗೆ, ಅದೇ ರೀತಿ ಹರೀಶ್ ಅಣ್ಣನವರಿಗೆ, ನವೀನ್ ಸರ್ ಅವರಿಗೆ ತುಂಬ ಹೃದಯದ ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಬೊಬ್ಬರಿಯ ಮತ್ತು ಪರಿವಾರ ಶಕ್ತಿಗಳು ನಿಮಗೆ ಉತ್ತರೋತ್ತರವಾದ ಅಭಿವೃದ್ಧಿಯನ್ನು ಮಾಡಲಿ, ಮುಂದೆಯೂ ಸಹ ಈ ಒಂದು ಸಾನ್ನಿಧ್ಯಕ್ಕೆ ಸಹಕಾರವನ್ನು ಕೊಡುವಂಥ ಶಕ್ತಿಯನ್ನು ನೀಡಲಿ ಎಂಬ ಪ್ರಾರ್ಥನೆಯೊಂದಿಗೆ ಕೃತಜ್ಞತೆಗಳನ್ನು ಈ ಮೂಲಕ ಸಲ್ಲಿಸಿಕೊಂಡಿದ್ದೇವೆ. ಹಾಗೆ ಮುಂದಿನ ಭಾಗದಲ್ಲಿ ಸನ್ಮಾನ ಕಾರ್ಯಕ್ರಮದತ್ತ ನಾವುಗಳು ಬರೋರಿದ್ದೇವೆ. ಮುಂದಿನ ಭಾಗದಲ್ಲಿ ಪ್ರಶಾಂತ್ ಶೆಟ್ಟಿ ಮುಂಜೆ, ಜನರಲ್ ಮ್ಯಾನೇಜರ್, ಹಿರಿಯಡ್ಕ ರೈತರ ಸೇವಾ ಸಂಘ, ಫೋಟೋಗ್ರಾಫಿಯ ಬಾಪ್ತು ಅವರು ಸೇವಾ ರೂಪದಲ್ಲಿ ಕೊಟ್ಟಿದ್ದಾರೆ. ಸೌಮ್ಯ ಗೋಪಾಲ್ ಹೇರೂರು ಉಪ್ಪೂರು ಮಾಲಕರು, ತನಿಷ್ಕಾ ಗ್ಲಾಸ್ ಹೌಸ್ ತೆಕ್ಕಬೆಟ್ಟು 1 ಲೋಡ್ ಜಿಲ್ಲೆಯ ಬಾಪ್ತನ್ ಅವರು ನೀಡಿದ್ದಾರೆ ಸತೀಶ್ ಪೂಜಾರಿ ಅವರ ಕೋರಿಕೆ ಮೇರೆಗೆ. ಅದೇ ರೀತಿ ಉದಯ್ ಪೂಜಾರಿ ಕೀಳಂಜೆ, ಮಾಜಿ ಬಿಲ್ಲವರ ಸೇವಾ ಸಂಘದ ಅಧ್ಯಕ್ಷರು ಹಾವಜ್ಜೆ, ಇವರು ಸಹ ಆಫೀಸ್ ರೂಮ್ ಕಿಟಕಿಯ ಬಾಪ್ತು ಒಂದಷ್ಟು ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಗುರುರಾಜ್ ಆಚಾರ್ಯ ಅಂಗಡಿ ಬಿಟ್ಟು ಮಾಲಕರು, SGA ಅಲ್ಯೂಮಿನಿಯಂ ವರ್ಕ್ಸ್ ಆಫೀಸ್ ರೂಮ್ನ ಕಿಟಕಿಯ ಬಾಪ್ತು ಒಂದಷ್ಟು ಸಹಕಾರವನ್ನು ಅವರು ಕೊಟ್ಟಿದ್ದಾರೆ. ಜೈಕರ್ ಆಚಾರ್ಯ ಮುಟ್ಟಿಕಲ್ಲು ನಿರ್ದೇಶಕರು, ಉಪ್ಪೂರು ವ್ಯವಸಾಯ ಸೇವಾ ಸಹಕಾರಿ ಸಂಘ, ಇವರು ಸಹ ಹೊಸ ನೀರಿನ ಒಂದು ಟ್ಯಾಂಕ್ ಅನ್ನ ಸೇವಾ ರೂಪದಲ್ಲಿ ಸತೀಶ್ ಪೂಜಾರಿ ಅವರ ಕೋರಿಕೆಗೆ ಕೊಟ್ಟಂಥದ್ದು. ಅದೇ ರೀತಿ ರಾಜೇಶ್ ಪೂಜಾರಿ ಕೀಳಂಜೆ,